ಒಂದು ಪ್ರಕಟಣೆ. ನಾಳೆ 23/11/2014 ಭಾನುವಾರದಿಂದ 27/11/2014 ಗುರುವಾರದವರೆಗೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ, ಪುನಃ ಹೇಳ್ತಾ ಇದ್ದೇನೆ, 6 ಗಂಟೆಯಿಂದ 8 ಗಂಟೆವರೆಗೆ, 6:30 ಅಲ್ಲ, ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಪ್ರಾಯೋಜಿಸಿರುವ ಕುಮಾರವ್ಯಾಸ ಭಾರತ, ಅದರ ಸಮಗ್ರ ಕುಮಾರವ್ಯಾಸ ಭಾರತ ವಾಚನ ವಾದನ ವ್ಯಾಖ್ಯಾನ 5ನೇ ಸರಣಿ. ವಾಚನ ವಿದ್ವಾನ್ ಚಂದ್ರಶೇಖರ್ ಕೆದ್ಲಾಯ, ವ್ಯಾಖ್ಯಾನ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ವೇಣುವಾದನ ಎಚ್.ಎಸ್. ವೇಣುಗೋಪಾಲ್ ಅವರು. ಆದರೆ ನಾಳೆ ಕೊಳಲನ್ನು ಸಾಥಿಗಾಗಿ ತೆಗೆದು ಕೊಳಲು ವೇಣು ಇಲ್ಲ, ಆದ್ದರಿಂದ ಹಾರ್ಮೋನಿಯಂ ಅಥವಾ ಸಂವಾದಿನಿ ಪ್ರಜ್ಞಾನ ಲೀಲಾಶುಕ ಉಪಾಧ್ಯಾಯ. ತಾವೆಲ್ಲರೂ ಬರಬೇಕಾಗಿ ಪ್ರಾರ್ಥನೆ. ಸಹೃದಯರಿಗೆ ಸಸ್ನೇಹ ವಂದನೆ. ಕಳೆದ 4 ದಿನಗಳಿಂದ ಅನನ್ಯ ಎನಿಸುವ ಅನ್ಯೋಕ್ತಿಗರ್ಭಿತವಾದ ಸುಭಾಷಿತಗಳ ಸುಗ್ರಾಸ ಚರ್ವಣ ಮಾಡುತ್ತಿದ್ದೇವೆ. ನಾನು ಸುಗ್ರಾಸ ಅನ್ನೋ ಶಬ್ದ ಯಾಕೆ ಬಳಸ್ತಾ ಇದ್ದೇನೆ ಅಂದರೆ, ಇದನ್ನು ಆಯೋಜಿಸಿದವರು ಜನಾರ್ದನ ಐರೋಡಿ ರೋಟಿಗರ್ ಅವರು. ಹಾಗಾಗಿ ಆ ಗ್ರಾಸದಲ್ಲಿ ಒಂದು ರುಚಿ ಇರುತ್ತೆ. ಅಟ್ಟವರು ಭಲ್ಲಟ, ಜಗನ್ನಾಥ ಪಂಡಿತ, ನೀಲಕಂಠ ದೀಕ್ಷಿತ ಆದರದಿಂದ ಆಪ್ತವಾಗಿ ಉಣಬಡಿಸಿದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಸುಭಾಷಿತಗಳ ಭಾಷಾ ಭೂಮಿಕೆಯಾಗಲಿ, ಭಾವಭೂಮಿಕೆಯಾಗಲಿ, ಬೋಧ ಭೂಮಿಕೆಯಾಗಲಿ ಅತ್ಯಂತವಾಗಿ ಮನೋನೈಕಟ್ಯವನ್ನು ಹೊಂದುವಂತಹದ್ದು. ಅದಕ್ಕೆ ಕಾಲದ ಹಂಗಿಲ್ಲ. ಯಾಕೆಂದರೆ ಇವುಗಳು ಮೈಯೊಡೆದದ್ದು ಮನುಷ್ಯ ಜೀವನದ ತಾಜಾ ಅಖಾಡದಲ್ಲಿ. ವೇದಕಾಲದಲ್ಲೂ ಜುಗಾರಿ ಆಡ್ತಾಯಿದ್ರು, ಕುಡಿತಿದ್ರು, ಹಾದ್ರ ಮಾಡ್ತಿದ್ರು, ಕಳ್ಳರಿದ್ದರು, ದರೋಡೆಕೋರರಿದ್ದರು. ಇಂದಿನ ವರ್ತಮಾನದಲ್ಲಿ ಇವರಿಗೆಲ್ಲ ಸಾಕಷ್ಟು ಪ್ರಮೋಷನ್ ಬಂದಿರಬಹುದು ಅಂತ ಬಿಟ್ಟರೆ ಮನುಷ್ಯನ ಮನಃಕೋಶದ ನೆಲೆ ಸೆಲೆಗಳು ಬದಲಾಗಲಿಲ್ಲ. ದೇವತೆಗಳಾದರು, ಚಕ್ರವರ್ತಿಗಳಾದರು, ರಾಜರಾದರು, ಪಾಳೆಗಾರರಾದರು, ವೈಸ್ರಾಯಿಗಳಾದರು, ಪ್ರಜಾಪ್ರಭುಗಳಾದೆವು. ಏನಾದರೂ ಅಂಬಲಿಯ ಹಂಬಲ, ರಾಗಿ ಬೀಸೋದು ತಪ್ಪಲಿಲ್ಲ, ತಪ್ಪೋದು ಇಲ್ಲ. ಪಾತ್ರಗಳು ಬದಲಾಗಬಹುದು, ಆದರೆ ಸ್ಕ್ರಿಪ್ಟ್ ಹಾಗೂ ಸ್ಟೇಜ್ ಬದಲಾಗುವುದಿಲ್ಲ. ಅಂದರೆ ಬದುಕು ಮತ್ತು ಪ್ರಪಂಚ ಹಾಗಾಗೇ ಮುಂದುವರಿತಾ ಹೋಗುತ್ತೆ. ಆದ್ದರಿಂದಲೇ ಮನೀಷಿಗಳ ಮಾತಾದ ಸುಭಾಷಿತಕ್ಕೆ ಸವೆತವಿಲ್ಲ, ಸಾವಿಲ್ಲ. ರಾಗ ಮತ್ತು ದ್ವೇಷ ಎಂಬ ನಿರವಧಿಕವಾದ ಫಿಕ್ಸೆಡ್ ಡಿಪಾಸಿಟ್ಟಿನ ಬಡ್ಡಿಯಿಂದಲೇ ಬದುಕಿನ ಬುಡ್ಡಿ ಬೆಳಗಿಸುವ ತಮಃಪ್ರೀತಿಯು, ಕತ್ತಲೆ ಮೇಲಿನ ಒಲವು ಮನುಷ್ಯ ಮಾತ್ರದವರಿಗೆ ಇರುವುದರಿಂದಲೇ ಸುಭಾಷಿತದಂತಹ ಪ್ರಜ್ಞಾದೀಪ್ತಿಯ ಬೆಳಕು ಬೇಕೇ ಬೇಕಾಗುತ್ತದೆ. ಮಾನವನ ವಿಕಾಸವಾದ ಆರಭ್ಯ ಮನುಷ್ಯನ ಜೀವನದ ರಸ, ರುಚಿ, ದೃಷ್ಟಿ, ಮನೋಗುಣಗಳ ಮೂಲ ಸ್ತರದಲ್ಲಿ ಬದಲಾವಣೆ ಆಗಿದೆಯೇ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಸುಭಾಷಿತಗಳೇ ನಿಷ್ಕೃಷ್ಟ ನಿಕಷ. ಆಗಿಲ್ಲ ಅಂತ ಬಹುಶಃ ಈ 4 ದಿನಗಳ ಉಪನ್ಯಾಸದಿಂದ ನಮಗೆ ಮನದಟ್ಟಾಗಿದೆ. ಸದ್ಯದ ಸರಣಿಯಲ್ಲಿ ಗಣೇಶರು ಆರಿಸಿಕೊಂಡ ಭಲ್ಲಟ, ಜಗನ್ನಾಥ ಪಂಡಿತ, ನೀಲಕಂಠ ದೀಕ್ಷಿತರ ಅನ್ಯೋಕ್ತಿ ವಿಲಾಸದ ಹಾಸು ಬೀಸು ಎಂಥ ಕಸುವುಳ್ಳದ್ದು ಅಂತ ನಮಗೆ ಗೊತ್ತಾಗಿದೆ. ಅವುಗಳ ಹಲವು ಧರ್ಮದೇಟುಗಳು ನಮ್ಮ ಕಪಾಳಕ್ಕೂ ತಾಗಿದ್ದಾವೆ. ದೊಡ್ಡವರಿಂದ ಹೊಡೆಸಿಕೊಂಡರೆ ಅದನ್ನು ನಾವು ಭೂಷಣ ಅಂತಲೇ ಹೇಳಬೇಕು, ಬೇಸರ ಇಲ್ಲ ಅದಕ್ಕೆ. ಇಲ್ಲಿ ಗಮನಿಸಬೇಕಾದ್ದು, ಬಹುತೇಕ ಸೂಕ್ತಿಗಳು ಆಧರಿಸಿದ್ದು, ಆವರಿಸಿದ್ದು ಜಡ ಪ್ರಕೃತಿ ಸ್ಥಿತಿಯನ್ನು. ಅದೇ ಕಾಗೆ, ಗೂಬೆ, ಆನೆ, ಸಿಂಹ, ಕೋಗಿಲೆ, ಪರ್ವತ, ನದಿ, ನದ, ಸರಸ್ಸು, ಸಮುದ್ರ ಇತ್ಯಾದಿ 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 ಇವೆಲ್ಲದರಲ್ಲೂ ಇರುವ ಸಹಜ ಗುಣವನ್ನು ಮನುಷ್ಯ ಸ್ವಭಾವವಾಗಿ ಆರೋಪಿಸಿಕೊಂಡಾಗ, ಅನ್ವಯಿಸಿಕೊಂಡಾಗ ನಮ್ಮ ಬಾಳಿನ ಕತ್ತಲೆ ಮನೆಯ ಕಿಟಕಿ ತೆರೆದುಕೊಳ್ಳುತ್ತದೆ. ತಿಳಿವಿನ ಒಳ್ನುಡಿಯ ಬೆಳಕುಗೋಲು ತೂರಿ ಊರುತ್ತದೆ. ಗಣೇಶರು ನಮಗೆಲ್ಲ ಗೊತ್ತಿರುವ ಹಾಗೆ ಕವಿಭೂಷಣರು. ಹಾಗಾಗಿ ಉಲ್ಲೇಖಿಸುವ ಕವಿಪಂಕ್ತಿಗಳಿಗೆ ಇವರು ತೊಡಿಸುವ ತೊಡವೆ ಅಪ್ಪಟ ದೇಸಿಯ ಬೆಡಗಿನದ್ದು. ಅದಕ್ಕೆ ನಿದರ್ಶನ ಅಂದರೆ, ಯಾವ ಸುಭಾಷಿತಕಾರನು
ಅತ್ಯಂತ ಪ್ರಾಚೀನವಾದ ಜೀವಿ ಜಿರಲೆ ಬಗ್ಗೆ ಯಾಕೋ ಗಮನ ಹರಿಸಲಿಲ್ಲ ಅಂತ ಕೀಟಾನುಕಂಪವನ್ನು ತೋರಿಸಿದ್ರು. ಎಂತೆಂತಹ ಲಕ್ಷ್ಮಣರೇಖೆಯನ್ನು ದಾಟುವ ಮೀಟುವ ಜಿರಲೆಗೆ ಸಾಟಿ ಇಲ್ಲವೇ ಇಲ್ಲ. ತನ್ನ ಉಳಿವಿಗಾಗಿ ಅದೆಂತಹ ಹೋರಾಟವನ್ನು ಮಾಡ್ತಾ ಇದೆ ಆ ಪ್ರಾಣಿ. ಯುಗ ಸಂಘರ್ಷ ಜೀವಿ ಜಿರಲೆಗಾಗಿ ಜಯಧ್ವನಿ ಮೊಳಗಿಸಿದ ಗಣೇಶರ ಲೋಕಾಲೋಕನ ಸೂಕ್ಷ್ಮತೆಗೆ ಅಭಿನಂದಿಸೋಣ. ಜಿರಲೆಗಾಗಿ ಮಾತ್ರ ಗಣೇಶರ ಅನುಕಂಪ ಅಲ್ಲ, ಅವರಿಗೆ ಸ್ವಾನುಕಂಪವೂ ಇದೆ. ಸಂಸಾರವಂದಿರ ಗೊಣಗಾಟ, ಗೋಳಾಟ, ಎಡವಟ್ಟುಗಳ ಬಗ್ಗೆ ನಾನು ಎಷ್ಟು ಬಡಕೊಂಡ್ರೂ ಬ್ರಹ್ಮಚಾರಿ ಮಾತಿಗೆ ಬೆಲೆ ಬರೋದೇ ಇಲ್ಲ ಅಂತ ಅಂದರು. ಇಷ್ಟಕ್ಕೂ ಅವರದ್ದು ಚಿಲ್ಲರೆ ಅಂಗಡಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಮೊನ್ನೆ ಯಾರು ಹೇಳಿದರು, ನಂದೇನಿದ್ರು ಬರೀ ಚಿಲ್ಲರೆ ಅಂಗಡಿ ಅಂತ. ಟ್ಯಾಕ್ಸ್ ತಪ್ಪಿಸ್ಲಿಕ್ಕಲ್ಲ, ಟಾಕ್ಸ್ ತಪ್ಪಿಸಲಿಕ್ಕೆ. ಸುಮ್ಮನೆ ತನ್ನನ್ನು ವಿದ್ವಾಂಸ, ವಿಪಶ್ಚಿತ, ಪಂಡಿತ ಅಂತ ಹೊಗಳ್ತಾರೆ. ತಾನು ಅಂತಹ ಸರಕಿದ್ದವನಲ್ಲ, ನನ್ನದೊಂದು ಚಿಲ್ಲರೆ ಅಂಗಡಿ ಅಂತಂದಿದ್ರು. ನಮಗೆ ಮೊದಲನೆಯ ಪ್ರತ್ಯಯ ಮತ್ತು ಪ್ರೀತಿ, ವಿಶ್ವಾಸ ಮತ್ತು ಒಲವು ಅವ್ರ ಬಗ್ಗೆ. ಯಾಕೆ ಅಂದರೆ ಅವರದ್ದು ಚಿಲ್ಲರೆ ಅಂಗಡಿ ಅಷ್ಟೇ ಅಲ್ಲ, ಅವರದ್ದು ಚಿಲ್ಲರೆ ಬುದ್ಧಿಯೂ ಅಲ್ಲ. ನಮಗೆ ಬೇಕಾದ ನಿತ್ಯ ಸತ್ಯದ ಅಗತ್ಯ ವಸ್ತು ಸಿಕ್ಕುವುದು ಚಿಲ್ಲರೆ ಅಂಗಡಿಗಳಲ್ಲೇ ಹೊರತು ಶಾಪೆ, ಮಾಲ್, ಫೋರಮ್ಗಳಲ್ಲ. ಅದು ಬರೀ ಬೋರ್ಡ್ ಮಾತ್ರ. ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಅಂಗ ಪ್ರತ್ಯಂಗಗಳಿಗೆ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದು ಸಾಮಾನ್ಯವಾದ ನಾವು ನಿತ್ಯವೂ ಅನುಭವಿಸುವ ನೆಗಡಿ, ಕುರ, ಹುಣ್ಣುಗಳಂಥವುಗಳು ದಿಕ್ಕೇಡಿಗಳಾಗಿ ಹೋದವಲ್ಲ, ಅವ್ರಿಗೆ ಟ್ರೀಟ್ಮೆಂಟೇ ಇಲ್ಲ ಆಗೋಯ್ತು. ಪರಿಸ್ಥಿತಿ ಹೇಗಿದೆ ಅಂದರೆ, ಬೆರಳು ತುಂಡಾಗಿದೆ ಅಂತ ನಾವು ಆಸ್ಪತ್ರೆಗೆ ಹೋದರೆ ಯಾವ ಬೆರಳು ಅಂತ ಕೇಳ್ತಾರೆ. ಕಾಲು ಬೆರಳು ತುಂಡಾಗಿದೆ, ಅದು ಆಸ್ಪತ್ರೆ ಹೋಗಬೇಕು. ಇದು ಕೈ ಬೆರಳು ಮಾತ್ರ. ಅಲ್ಲಿ ಹೋದ ಮೇಲೆ ಬೆರಳು, ಕಾಲು ಬೆರಳು, ಹೌದು. ಬಲಗಾಲ ಎಡಗಾಲ? ಸ್ವಾಮಿ ಬಲಗಾಲು. ಯಾವ ಬೆರಳು? ಹೆಬ್ಬೆರಳು. ತಡೀರಿ, ಹೆಬ್ಬೆರಳಿಗೆ ಬರಬೇಕಾದ್ರೆ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸ್ತೇವೆ. ಇಂತಹ ಒಂದು ಪರಿಸ್ಥಿತಿ ಇರುವಾಗ ಈ ಸ್ಪೆಷಲಿಸ್ಟರನ್ನು ಫೋನ್ ಆಯಿಸಿ ಕರೆಸಿ ಆಗುವಾಗ ನಾವು ಕಾಯುವವರ ಪರಿಸ್ಥಿತಿ ಏನಾಗಿರಬೇಕು. ಆದರೆ ಚಿಲ್ಲರೆ ಅಂಗಡಿ ಅಂಥವುಗಳಲ್ಲಿ ಈ ಗೊಂದಲ ಇಲ್ಲ. ಒಂದೇ ಕಡೆಯಲ್ಲಿ ನಮಗೆ ಬೇಕಾದ್ದೆಲ್ಲ ಸಿಗುತ್ತೆ. ಗಣೇಶರ ಚಿಲ್ಲರೆ ಅಂಗಡಿಯಲ್ಲಿ ಪಂಪು ಸಿಗುತ್ತೆ, ಪಂಪನೂ ಸಿಗ್ತಾನೆ. ಕಾಳು ಸಿಗುತ್ತೆ, ಕಾಳಿದಾಸನೂ ಸಿಗ್ತಾನೆ. ಪಿಯರ್ಸು ಸಿಗುತ್ತೆ, ಶೇಕ್ಸ್ಪಿಯರ್ಸು ಸಿಗುತ್ತೆ. ಪಿಕಾಸಿಯೂ ಸಿಗುತ್ತೆ, ಪಿಕಾಸೋನೂ ಸಿಗ್ತಾನೆ. ಶಂಕರಪಳೆನೂ ಸಿಗುತ್ತೆ, ಶಂಕರರೂ ಸಿಗ್ತಾರೆ. ವೇದನೂ ಸಿಗ್ತಾನೆ, ಜಾವೇದನೂ ಸಿಗ್ತಾನೆ. ಗಣೇಶರ ಚಿಲ್ಲರೆ ಅಂಗಡಿಗೆ ಗೋಡೌನ್ ಬೇರೆ ಇದೆ ಎನ್ನುವುದನ್ನು ದಯವಿಟ್ಟು ಗಮನಿಸಬೇಕು. ಇವರ ಚಿಲ್ಲರೆ ಅಂಗಡಿಯಲ್ಲಿ ವ್ಯವಹರಿಸಿದರೆ ಪುಕ್ಕಟೆಯಾಗಿ ನಮಗೆ ಸಿಗುವ ಲಾಭ ಇನ್ನೊಂದಿದೆ. ಯಾವುದು ಅಂದರೆ ತಾತ್ಪೂರ್ತಿಕವಾದಂತಹ ವಿವರ. ಒಂದು ವಿಷಯ ಹೇಳಿದರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಜಾತಕಗಳನ್ನು ಕೊಡಹುತ್ತಾರವರು. ಉದಾಹರಣೆಗೆ ನಾನು ಹೇಳ್ತಿರೋದು, ಉದ್ದು ಬೇಕಿತ್ತಲ್ಲ ಗಣೇಶರೇ ಅಂತ. ಅವರು ಚಿಲ್ಲರೆ ಅಂಗಡಿ ತಾನೆ. ಉದ್ದು ಬೇಕಿತ್ತು ಅಂದರೆ, ಓಹೋ ನಾಳೆ ದೋಸೆ ಮಾಡ್ತಿದ್ದೀರೋ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ, ನಾಳೆ ನಮ್ಮ ತಾತನ ತಿಥಿ ಇದೆ, ಅದಕ್ಕೆ ಒಡೆಗೆ. ಹೌದೇ, ಹಾಗಿದ್ದರೆ ಅದಕ್ಕೆ ಬೇರೆ ಘನವಾದ ಉದ್ದಿದೆ ಅಂತ ಪ್ಯಾಕ್ ಮಾಡ್ತಾ ಮಾಡ್ತಾ ಅಪಿಮಾಶಂ ಶಂಕುರ್ಯಾತ್ ಛಂದೋಭಂಗಂ ನಕಾರಯೇತ್ ಅಂತ ಅವರೇ ಹೇಳ್ಕೊಳ್ತಾರೆ. ಮಾಷವನ್ನು ಮಷವಾದರೂ ಮಾಡಬೇಕು, ಛಂದೋಭಂಗ ಮಾಡಬಾರ್ದು. ಉದ್ದಿಗೆ ಸಂಸ್ಕೃತದಲ್ಲಿ ಮಾಷ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಎಚ್ಚರವಾಗಿರುತ್ತೆ ಅವರದ್ದು. ನಮಗೆ ಕಟ್ಟಿ ಕೊಡುವಾಗ ಆ ಉದ್ದನ್ನು ಎಷ್ಟು ನೀರಲ್ಲಿ ಎಷ್ಟು ಹೊತ್ತು ನೆನೆಸಬೇಕು, ಮಿಕ್ಸಿಯೋ ಗ್ರೈಂಡರೋ ರುಬ್ಬುಗಲ್ಲೋ ನಿಮ್ಮನೇಲಿರೋದು, ಅದರಲ್ಲಾದರೆ ಅರಿಯುವಂಥ ಹದ ಏನು, ಹಾಕಬೇಕಾದಂತಹ ನೀರಿನ ಪ್ರಮಾಣ ಎಷ್ಟು, ಹಿಟ್ಟಿಗೆ ಸೇರಿಸಬಹುದಾದಂತಹ ಶುಂಠಿ ಮೆಣಸು ಸೊಪ್ಪುಗಳ ದಾಮಾಶೆ ಏನೇನು, ಹಾಗೆ ಹುರಿಯಲಿಕ್ಕೆ ಎಣ್ಣೆಗೆ ಏರಬೇಕಾದ ಬೆಂಕಿಯ ಕಾವಿನ ಅಳತೆ ಎಷ್ಟು, ಕುದಿ ಎಣ್ಣೆಯಲ್ಲಿ ವಡೆಯನ್ನು ಬೇಯಿಸಬೇಕಾದ ಹೊತ್ತು ಎಷ್ಟು, ಇಷ್ಟನ್ನು ಹೇಳಿ ಇಷ್ಟು ಮಾಡಿ ಆಮೇಲೆ ಮುಂಡೇದಾದ ರುಚಿನೇ ಬೇರೆ ಅಂದ್ಬಿಡ್ತಾರೆ ಅಂತ ಪೂರ್ತಿ ಗೈಡೆನ್ಸ್ ಕೊಡ್ತಾರೆ. ಇದು ನಮಗೆ ಸಿಗುವಂತಹ ಲಾಭ.
ಇದಕ್ಕೆ ಗಣೇಶರ ಅಧ್ಯಯನ, ಆಸಕ್ತಿ, ಲೋಕಾವಲೋಕನ ವಿಚಕ್ಷಣತೆ, ಸಂವಹನದಲ್ಲಿರುವಂತಹ ಕಕ್ಕುಲತೆ, ವಿನಯ ಕಾರಣವಾಗಿರ್ತದೆ. ಅದು ನಮ್ಮ ಧನ್ಯತೆ. ಇಷ್ಟೆಲ್ಲ ಇದ್ದರೂ ಇವ್ರ ಚಿಲ್ಲರೆ ಅಂಗಡಿಯಲ್ಲಿ ಒಂದೇ ಒಂದು ಸಿಕ್ಕೋದಿಲ್ಲ, ನೆನ್ಪಿಟ್ಕೊಳ್ಳಿ, ಬೆಳ್ಳುಳ್ಳಿ. ಅದು ಯಾಕೆ ಸಿಕ್ಕುವುದಿಲ್ಲ ಅಂದರೆ ಅದನ್ನು ಅವ್ರು ನಮಗೆ ಬಿಟ್ಟಿದ್ದಾರೆ. ನಮ್ಮದು ಹೇಗೆ ಅಂತ ಹೇಳಿದ್ರೆ, ಈ ಮಾರ್ಕೆಟಿನ ಹೊರಗಡೆ ಫುಟ್ಪಾತಲ್ಲಿ 2 ಈರುಳ್ಳಿ, 2 ಬೆಳ್ಳುಳ್ಳಿ, 1 ಆಲೂಗಡ್ಡೆ, 1 ಟೊಮೆಟೊ, 3 ಮೆಣಸಿನಕಾಯಿ ಗುಡ್ಡೆ ಇಟ್ಟುಕೊಂಡು ಮಾರ್ತಿರ್ತಾರಲ್ಲ, ಅದು ಫ್ರೆಶ್ ಅಲ್ಲ, ಸೆಕೆಂಡ್ ಹ್ಯಾಂಡು. ನಮ್ಮದೆಲ್ಲ ಅದು. ಯಾವ ಗಿರಾಕಿನೂ ಸಿಕ್ಕದೇ ಇದ್ದರೆ ನಾವೇ ಬಾಯಿ ಹಾಕ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತೇವೆ. ಇದಕ್ಕಾದರೂ ಕೂಡ, ಈ ಸೆಕೆಂಡ್ ಹ್ಯಾಂಡ್ ಗೂಡ್ಸಾದರೂ ಕೂಡ ಈ 3 ಮತ್ತೊಂದು ಸರಕು ಸಿಗೋದು ಅಥವಾ ನಂಬಿಕೊಂಡಿರೋದು ನಾವು ಈ ಗಣೇಶರ ಈ ಚಿಲ್ಲರೆ ಅಂಗಡಿಯನ್ನೇ. ಇಂತಹ ವಾಗುದಾರಶೀಲರಾದ ಗಣೇಶರಿಗೆ ಸುಹರನ್ನಮನ, ನಮಸ್ಕಾರ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಜನಾರ್ದನ್ ಐರೋಡಿಯವರು ದಯವಿಟ್ಟು ಬರಬೇಕು. ಜನಾರ್ದನ್ ಐರೋಡಿಯವ್ರ ಬಗ್ಗೆ ಈ ಆರಂಭದ ದಿನದಲ್ಲಿ ಹೇಳಿದ್ದೆ, ಕೇವಲ ಹೋಟೆಲ್ ಉದ್ಯಮದಲ್ಲಿದ್ದವರಲ್ಲ, ಸಾಹಿತ್ಯಿಕವಾದ, ಸಾಂಸ್ಕೃತಿಕವಾದಂತಹ, ರಂಗ ಸಂಬಂಧವಾದಂತಹ ಎಲ್ಲ ಕಲಾಸಕ್ತಿಯನ್ನು ಜೀವಂತವಾಗಿ ಎಚ್ಚರವಾಗಿಟ್ಟುಕೊಂಡವರು, ಪುಣ್ಯಾತ್ಮರು. ದಿನಕ್ಕೆ ಅಬಲಾಶ್ರಮಕ್ಕೆ ಪ್ರತಿದಿನ ಬೇಕಾಗುವಷ್ಟು ಹಾಲನ್ನು ಕೊಡ್ತಾ ಇದ್ದಾರೆ. ಹಾಗೆ ಕಮಲಶಿಲೆ ಎನ್ನುವ ದೇವಸ್ಥಾನದಲ್ಲಿ 250 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಸಂಪೂರ್ಣ ಅವರೇ ನೋಡಿಕೊಳ್ತಾ ಇದ್ದಾರೆ. ರಂಗದೊರೈ ಆಸ್ಪತ್ರೆಯಲ್ಲಿ 250 ಡಯಾಲಿಸಿಸ್ ಪೇಷಂಟ್ಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ನಮೋ ಮಹದ್ಭ್ಯಃ. ಸುಭಾಷಿತ ಉಪನ್ಯಾಸದ ಈ ಕಡಲೆ ಪರಿಷೆಯಲ್ಲಿ ವಿವೇಕ ವಿಹಾರಿಗಳಾದ ತಮಗೆಲ್ಲ ನಮನ ನಮನ ನಮನ. ಎಲ್ಲರಿಗೆ ನಮಸ್ಕಾರ. ಈ 5 ದಿವಸಗಳ ನನಗೆ ತುಂಬ ಇಷ್ಟವಾದ ಸುಭಾಷಿತ ಪ್ರಕಾರಗಳಲ್ಲಿ ಒಂದಾದ ಅನ್ಯೋಕ್ತಿ ಸಾಹಿತ್ಯವನ್ನು ಕುರಿತು ಮಾತನಾಡುವ ಅವಕಾಶವನ್ನು ದಯಪಾಲಿಸಿದ ಆಯೋಜಕರಿಗೆ, ಪ್ರಾಯೋಜಕರಿಗೆ ಮತ್ತು ಸಹೃದಯರಾದ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ನಿನ್ನೆ ದಿವಸ ನೀಲಕಂಠ ದೀಕ್ಷಿತನ ಅನ್ಯಾಪದೇಶ ಶತಕದ ಕೆಲವೊಂದು ಪದ್ಯಗಳನ್ನು ವಿವರಿಸ್ತಿದ್ದೆ. ಮತ್ತಷ್ಟು ಪದ್ಯಗಳನ್ನು ನೋಡಿ ಉಳಿದಂತೆ ಸುಭಾಷಿತ ಸಂಕಲನಗಳಲ್ಲಿ ಕಂಡುಬರುವ ಅನೇಕ ಅಜ್ಞಾತ ಕವಿಗಳ, ಅಪ್ರಖ್ಯಾತರ ಕೆಲವೊಂದು ಅನ್ಯೋಕ್ತಿಗಳನ್ನು ನೋಡೋಣ. ಒಂದು ಕಡೆ ತುಂಬಿಯನ್ನು ಕುರಿತು, ಭ್ರಮರವನ್ನು, ಜೇನ್ನೋಣವನ್ನು ಕುರಿತು ಹೇಳ್ತಾನೆ. ಅವನ ಪರಿಶೀಲನಾ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಗೂಡಿನಿಂದ ಇನ್ನೊಂದು ಗೂಡಿಗೆ ಜೇನ್ನೋಣ ಬಂದರೆ ಅದನ್ನು ಒಳಗೆ ಸೇರಿಸೋದಿಲ್ಲ, ಜೇನನ್ನು ಕೊಡೋಲ್ಲ. ಆಯಾ ಗೂಡಿಂದ ಆಯಾ ಗೂಡಿಂದೆ ಅದನ್ನು ಇಟ್ಕೊಂಡು ಬಹಳ ಚೆನ್ನಾಗಿ ಪದ್ಯ ಬರಿತಾನೆ. ಬ್ರೂತೆ ಸ್ವಾಗತಮೀಕ್ಷತೆ ಕೃಶಮಮಂ ಶ್ರುತ್ವಾ ಕಥಾ ಖಿದ್ಯತೆ ಪಕ್ಷಾಭ್ಯಾಮಸಕೃತ್ ಪ್ರಮಾರ್ಷ್ಟಿ ರಚಯತ್ಯುಚ್ಚಾವಚಾಶಿಷಃ ಉಚ್ಛಿನ್ನ ಪ್ರಸವಾತ್ತರೋರುಪಗತೆ ಭೃಂಗೇ ಕ್ಷುಧಾ ತಾಮ್ಯತಿ ಪ್ರಸ್ತೋತಿ ಭ್ರಮರಸ್ತು ಪೂರ್ಣ ಜಠರೋ ನಾಹಾರ ವಾರ್ತಾಮಪಿ. ಒಂದು ಜೇನ್ನೋಣಕ್ಕೆ ತನ್ನ ಗೂಡು ಹಾಳಾಗಿದೆ, ಇನ್ನೊಂದು ಜೇನುನೊಣದ ಗೂಡಿನ ಬಳಿಗೆ ಬರುತ್ತೆ. ಬಂದಾಗ ಝಂಕಾರಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತದೆ. ಮತ್ತು ಏನೋ ಸೊರಗಿದ್ದೀಯಲ್ಲ ಅಂತ ಹೇಳಿ ಅದು ಇದು ಮಾತನ್ನೆಲ್ಲ ಆಡಿಕೊಂಡು, ಅಯ್ಯೋ ಯಾಕೋ ಬಳಲ್ದಂಗೆ ಕಾಣಿಸುತ್ತೆ ಅಂತ ಹೇಳುತ್ತದೆ. ಮತ್ತು ತನ್ನ ರೆಕ್ಕೆಗಳನ್ನು ಗುಯಿ ಅಂತ 8ನ ಆಕಾರದಲ್ಲಿ, ಹಾಕ್ಕೆ ಹಾವತ್ತಿನ ಆಕಾರದಲ್ಲಿ ಎಲ್ಲ ಸುತ್ತಾಡುತ್ತದೆ. ಅವುಗಳದ್ದು ಸ್ಪೆಷಲ್ಲಾದ ಸೈನ್ ಲ್ಯಾಂಗ್ವೇಜ್ ಇದೆ ಚಲನದಲ್ಲಿ, ಆ ಭ್ರಮರಗಳದು. ಅಂದರೆ ಮಧುಮಕ್ಷಿಕಾ ಸರಘ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದನ್ನು ಮಾಡುತ್ತದೆ. ಕ್ಷಮಿಸಬೇಕು. ಮತ್ತು ಆ ಏರು ಪೇರುಗಳ ರೀತಿಯ ಚಲನೆಯಲ್ಲಿ ಅದರ ಕುಶಲವನ್ನೆಲ್ಲ ಕೇಳುತ್ತದೆ, ಎಲ್ಲ ಮಾತಾಡುತ್ತೆ. ಆದರೆ ನೀನು ಹಸ್ತಿದ್ದೀಯಾ, ಬಾಯಾರಿದ್ದೀಯಾ, ನಿನಗೇನಾದರೂ ಕೊಡ್ಲಾ ಅಂತ ಮಾತ್ರ ಕೇಳೋದಿಲ್ಲ ಅಂತ.
ಎಷ್ಟೋ ಬಾರಿ ಮನೆಗೆ ಬಂದವರನ್ನು ಆ ರೀತಿಯಲ್ಲಿ ನಾವು ಮಾಡುವುದಾಗುತ್ತದೆ. ಎಲ್ಲವನ್ನೂ ವಿಚಾರಿಸ್ತೀವಿ, ಉಂಡಿರಾ ಬಾಯಾರಿದಿರಾ ಅಂತ ಮಾತ್ರ ಇಲ್ಲ. ಅಂದರೆ ಯಾರೋ ಶೃಂಗೇರಿಯವರಿದ್ದರೆ ಬೇಸರ ಪಟ್ಕೊಳ್ಬಾರ್ದು, ಶೃಂಗೇರಿ ಉಪಚಾರ ಅಂತ ಇದೆ, ಅದನ್ನು ಲೋಕವಿಖ್ಯಾತ ಕುಖ್ಯಾತ ಅಂತ ಅನ್ನಬೇಕು. ಬಂದ್ರಾ, ಬನ್ನಿ ಬನ್ನಿ ಅಂತ ಕರೆಯೋದು. ನಿಮಗಾಗಿ ಕಾದಿದ್ವಿ, ಮನೇಲೇನೋ ಬಿಸಿನೀರು ಸಜ್ಜು ಮಾಡ್ಬೋದು, ಪುಣ್ಯಕ್ಷೇತ್ರ, ನದಿ ಸ್ನಾನ ಒಳ್ಳೆಯದು ಅಂತ ಡಿಸೆಂಬರ್ನಲ್ಲಿ ಕಳಿಸೋದು ತುಂಗಾ ಸ್ನಾನಕ್ಕೆ. ಮತ್ತು ದೇವರ ದರ್ಶನ ಮಾಡಿದ್ರೆ ಸ್ವಾಮಿಗಳ ಹತ್ರ ತೀರ್ಥ ಎಲ್ಲ ತೊಗೊಳ್ಳದೆ ನೀವು ತಿಂಡಿ ತಿನ್ನುವಂಥವರಲ್ಲ, ನಾವು ನಿಮಗೆ ಆ ಪಾಪ ಒದಗಿಸೋದಿಲ್ಲ, ಹಾಗಾಗಿ ದೇವರ ದರ್ಶನಕ್ಕೆ ಹೋಗಿ ಬಂದುಬಿಡಿ ಅಂತ ಅನ್ನೋದು. ಆಮೇಲೆ ಅಮ್ಮನವರು ಕ್ಷೇತ್ರ ಸೇವೆ ಮಾಡಿ ಪ್ರಸಾದ ತೆಗೆದುಕೊಳ್ಳದೇ ಇದ್ದರೆ ಎಲ್ಲ ಕಡೆಯೂ ಕವಳ ಕತ್ತರಿಸೋದಿದ್ದೇ ಇದೆ ನೋಡಿ, ನಮ್ಮನೇಲೂ ಅದೇ ಪಿಂಡ. ಆದರೆ ಪುಣ್ಯಕ್ಷೇತ್ರದ ಪ್ರಸಾದ ಅಂತ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನಕ್ಕೆ ಅವ್ರನ್ನ ದಬ್ಬಿಡೋದು ಊಟಕ್ಕೆ. ಅವ್ರ ಪಾಪ ಕಷ್ಟಪಟ್ಟು ಊಟ ಮಾಡಿಕೊಂಡು ಏನೋ ಬರೋ ಅಷ್ಟೊತ್ತಿಗೆ ಇವರು ಹಾಸಿಗೆ ಸುರುಳಿ ಎಲ್ಲ ಸಜ್ಜು ಮಾಡಿ ಟ್ರಂಕು ಫೋಲ್ಡಾಲು ಎಲ್ಲ ಇಟ್ಕೊಂಡು ಇಲ್ಲೇ ಪಕ್ಕದಲ್ಲೇ ನಾವು ಬಂಡಿಗಡೆಗೆ ಹೋಗ್ತೀವಿ, ಇಲ್ಲೇ ಪಕ್ಕದಲ್ಲೇ ನಾವು ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ, ನೀವು ಬರ್ಬೋದು, ತೊಂದರೆ ಏನೂ ಇಲ್ಲ, ದೇವಸ್ಥಾನದಲ್ಲೇ ಮಠದಲ್ಲಿ ಅವಕಾಶ ಇದೆ, ಬೇಕು ಅಂದರೆ ಅಲ್ಲೇ ಅಮ್ಮನವ್ರ ಸೇವೆ 4 ದಿವಸ ಮಾಡ್ಬೋದು, ಏನಂತೀರಾ ಅಂತನ್ನೋದು. ಇನ್ನೇನು ಅವ್ರು ಹೋಗಬೇಕು ಸೇವೆಗೆ, ಪಾಪ ಎಲ್ಲ ಊಟ ಸ್ನಾನ ಪಾನ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅದು ಉಪಚಾರ. ಈ ತರಹ ಅಂದರೆ ಲಿಪ್ ಸಿಂಪತಿ ಅಂತ ಯಾವುದುಂಟು ಅದು ಅಂತ. ಶೃಂಗೇರಿಯಲ್ಲಿ ಹಾಗೆ ಇದೆ ಎನ್ನುವ ವರ್ತನೆ ಉಂಟೋ ಇಲ್ಲವೋ ನನಗಂತೂ ಅನುಭವ ಆಗಿಲ್ಲ, ನನಗೆ ತುಂಬ ಆತ್ಮೀಯವಾಗಿ ಮಾಡಿದ್ದಾರೆ. ಆದರೆ ಅದೇ ಹಾಂ ಹೀಗಾಗಿ ಇದನ್ನು ನನಗೆ ಹೇಳಿದವರು ಸ್ವರ್ಗಸ್ಥರಾದ ನಮ್ಮ ವಿದ್ಯಾನಂದ ಶೆಣೈಯವರು, ಶೃಂಗೇರಿಯವರು. ಅವರು ಹೇಳ್ತಾ ಇದ್ದಿದ್ದನ್ನು ಹೇಳ್ತಿದ್ದೀನಿ. ಹೀಗಾಗಿ ಉಪಚಾರ ಕೇವಲ ಲಿಪ್ ಸಿಂಪತಿ ಮಾತ್ರದ್ದು ಅಷ್ಟೇ ಹೊರತು ಅದರಿಂದ ಆಚೆಗಿಲ್ಲ ಅನ್ನುವಂಥದ್ದು. ಹೀಗೆ ಈ ತುಂಬಿ ಮಾಡ್ತಕ್ಕಂಥದ್ದಂಥದ್ದು ನಾವು ಒಂದು ಸ್ವಲ್ಪವೂ ಅಂತರಂಗಕ್ಕೆ ಸ್ಪಂದಿಸದೆ ಆ ಬಳಿಕ ಬೂಟಾಟಿಕೆ ಮಾಡ್ತಕ್ಕಂಥದ್ದು, ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಿದೆಯಾ ಅಂತ ಇದೆಯಲ್ಲ, ಆ ರೀತಿಯಾದದ್ದನ್ನು ಇಲ್ಲಿ ಕವಿ ಕಟಾಕ್ಷಿಸ್ತಾ ಇದ್ದಾನೆ. ಅವನಿಗೆ ಯಾವ ದಾಕ್ಷಿಣ್ಯವೂ ಇಲ್ಲ, ಲೋಕದ ಎಲ್ಲ ವಾರ್ತೆಯನ್ನು ಹಾಗೆ ಹೇಳ್ತಾನೆ. ಆ ತರಹ ನಮ್ಮ ಅಯ್ಯರ್ ಜನಾಂಗದಲ್ಲಿ ನಾನು ನೋಡಿರ್ತಕ್ಕಂಥದ್ದು, ನಾವು ಕರ್ನಾಟಕಕ್ಕೆ ಬಂದು ಬದಲಾಗಿಬಿಟ್ಟಿವಿ, ನಮ್ಮ ಬಂಧು ಬಾಂಧವರು ಅಲ್ಲಿರುವವರು ಹಾಗೇ ಇದ್ದಾರೆ. ಮರದ ಮೇಲಿಂದ ಇಳಿದ ಮಂಗಗಳೆಲ್ಲ ಮನುಷ್ಯರಾದವು ಅಂತಂದರೆ ಮರದ ಮೇಲೆ ಇರ್ತಕ್ಕಂಥ ಮಂಗಗಳೇ ಆಗಿ ಉಳಿದಿವೆ ಅಂತಂದಂಗೆ ಅಲ್ಲಿ ಹಾಗೆ ಕಾಫಿ ಟೈಮಿಗೆ ಬಂದ ಕಾಫಿ ಕುಡ್ಕಲ್ಲ, ಇಲ್ಲ ಮೇಲಿಂದ ಏನೇ ಪಚತಣ್ಣಿ ಕುಡ್ತಾನೆ ಅನ್ಪಲ್ಲ ಅಂತಂದುಬಿಡ್ತಾರೆ. ಆ ರೀತಿಯಾದದ್ದು. ಹಾಗೆ ಅಂಥದ್ದು ಅಷ್ಟು ಸ್ವಾಗತಾರ್ಹವಲ್ಲ ಅಂತ. ಮತ್ತು ಕಾಗೆಯ ಬಗ್ಗೆ ಒಂದು ಗುಣಾಂಶ ಭೂಯಿಷ್ಠವಾದ ಪದ್ಯವನ್ನು ಹೇಳ್ತಾನೆ. ಕಾಗೆಯನ್ನು ಕುರಿತು ವ್ಯಂಗ್ಯ ಮಾಡೋದು, ಕೋಗಿಲೆಯನ್ನು ಅತಿಶಯಿಸಿ ಹೇಳುವಂಥದ್ದು ಉಂಟು, ಆದರೆ ಇದು ಕಾಗೆಯನ್ನು ಪ್ರಶಂಸೆ ಮಾಡುವಂಥದ್ದು. ಅಂದರೆ ಕಾಗೆಯಲ್ಲ, ಅಲ್ಲಿ ಉದ್ದಿಷ್ಟವಾದದ್ದು ಬೇರೊಂದು. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸ್ಥಾವರ ಜಂಗಮ ಜಡ ಮತ್ತು ಚೈತನ್ಯ ಅಂತ ಭೇದ ಇಲ್ಲದೆ ಎಲ್ಲವನ್ನೂ ಅನ್ಯೋಕ್ತಿಗಳು ಕಟಾಕ್ಷಿಸುವಾಗ ಈ ತತ್ವ. ಅಸ್ಪೃಶ್ಯೋಸ್ತು ಮಲೀಮಸಸ್ತ್ವಂ ಅನಿಯತಾಹಾರ ಅತೋಪ್ಯುದ್ಭಟೈ ದೋರ್ವೈರಸ್ತು ಪರಶ್ಯತಿ ಪರಿವೃತಃ ಕಾಕಸ್ತತಃ ಕಾಕ್ಷತಿ ಭುಂಕ್ತೆ ಭೋಜ್ಯಮುಪಸ್ಥಿತಂ ಸುಮಪಹೃತ್ಯೈವ ಸ್ವಯಂ ಬಾಂಧವಾನ್ ಯಾಸೀದನುಕ್ಷುದಯ ವಿಚಿಂತಯ ತಥೋ ಧನ್ಯಶ್ಚ ಪುಣ್ಯಶ್ಚ ಕಃ. ಕಾಗೆ ಹೊಲೆ ಕಾಗೆ, ಮೈಲಿಗೆ ಅಂತಂದಿರಬಹುದು. ಮತ್ತು ಅದು ಎಲ್ಲವನ್ನೂ ಸುಬದ್ದೋಬ ಅಬದ್ದೋಬ ಅಂತ ಸರ್ವಭಕ್ಷಕನಾಗಿ ತಿನ್ನುತ್ತದೆ ಅಂತ ಅನ್ನಬಹುದು. ಮತ್ತು ಅದು ಬೇಕಾದಷ್ಟು ಪಕ್ಷಿಗಳ ಜೊತೆಗೆ ಹೊಡೆದಾಡಿಕೊಂಡು ಗಂಡಾಗುಂಡಿಯ ಮೇಲೆ ಬದುಕುತ್ತೆ ಅಂತ ಅನ್ಬೋದು. ಹಾಗಿದ್ದರೂ ಅದು ತನ್ನ ಆಹಾರವನ್ನು 10 ಕಾಗೆಗಳ ಜೊತೆಗೆ ಕಾಕ ಅಂತ ಕರೆದು ಹಂಚಿಕೊಂಡು ತಿನ್ನುತ್ತಲ್ಲ, ಇದನ್ನು ಕಂಡಾಗ ಅದಕ್ಕಿಂತ ಧನ್ಯರು ಯಾರು ಅಂತ. ಅಂದರೆ ಸಂವಿಭಾಗ ಇದೆಯಲ್ಲ, ಅದು ಬಹಳ ದೊಡ್ಡದು. ಸಗ್ಧಿಶ್ಚಮೆ ಸಪೇತಿಶ್ಚಮೆ ಅಂತ ವೇದದ ಮಾತು. ಹಂಚಿಕೊಂಡು ತಿನ್ನುವಂಥದ್ದು. ಏಕಸ್ವಾದು ನ ಭುಂಜೀತ, ಇದು ಭರತನಿಗೆ ರಾಮ ಹೇಳಿದಂಥ ಮಾತು. ಕಚ್ಚಿತ್ ಸ್ವಾದುಕೃತಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ ಅಂತ ಭರತನಿಗೆ ಕೇಳ್ತಾನೆ. ರುಚಿಕಟ್ಟಾದ ಊಟವನ್ನು ನೀನು ಒಬ್ಬನೇ ತಿಂದು ತೇಗುತ್ತಾ ಇಲ್ಲ ತಾನೇ ಅಂತ. ಹೀಗೆ ಆ ದೃಷ್ಟಿಯನ್ನು ನೀಲಕಂಠ ದೀಕ್ಷಿತ ಇಲ್ಲಿ ಗಮನಿಸಿಕೊಡುವಂಥದ್ದನ್ನು ನೋಡಬೇಕು. ಪ್ರಾಣಿ ಪಕ್ಷಿಗಳು ಕೂಡ ಹಂಚಿಕೊಂಡು ತಿನ್ನುವಾಗ ಮನುಷ್ಯನಿಗೆ ಏನು ಬಂತು ರೋಗ ಅಂತಕ್ಕಂಥದ್ದು. ಅದು ಕೇವಲ ಊಟ ತಿಂಡಿ ಅಂತಲ್ಲ, ಕಣ್ಣೋಟ.
ಒಂದು ಚೆನ್ನಾಗಿರುವ ದೃಶ್ಯ ನೋಡಿದರೆ 4 ಜನಕ್ಕೆ ಅದು ಕಂಡು ನೋಡಿ ಬನ್ನಿ ಚೆನ್ನಾಗಿದೆ ಅಂತನ್ನುವುದು, ಒಂದು ಇಂಪಾದ ಸಂಗೀತ ಇದ್ದರೆ ಕೇಳಿಸುವುದು, ಒಂದು ಒಳ್ಳೆಯ ಸೂಕ್ತಿ ಕಾವ್ಯ ಇತ್ಯಾದಿಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಹಾಗೆ ನಾವು ಉಣ್ಣುವ ನಮ್ಮ ಪುಣ್ಯ ಪಾಪಗಳು ಇವೆಯಲ್ಲ, ಅದನ್ನು ಹಂಚಿಕೊಳ್ಳಬೇಕು. ನನಗೀ ಕಷ್ಟ ಬಂತು, ನನಗೀ ನಷ್ಟವಾಯಿತು, ನಾನು ಈ ಅನ್ಯಾಯ ಮಾಡಿದೆ ಅಂತ ಹೇಳಿಕೊಂಡ್ರೆ ಆತ್ಮೀಯರಲ್ಲಿ ಹಗುರಾಗುತ್ತದೆ. ನಾನು ಈ ಸತ್ಕಾರ್ಯ ಮಾಡಿದೆ ನೋಡಿ ನೆಮ್ಮದಿ ಇದ್ದೀನಿ ಅಂತಂದರೆ ಅದು ಅವರಿಗೆ ಪ್ರೇರಣೆ ಆಗುತ್ತದೆ. ಹೀಗೆ ಹಲವು ವಿಧದಲ್ಲಿ ಸಂವಿಭಾಗ ಬಹಳ ದೊಡ್ಡದಾದದ್ದು ಅಂತ. ಮತ್ತು ಇನ್ನೊಂದು ಸ್ವಾರಸ್ಯಕಾರಿಯಾದದ್ದನ್ನು ಅವನು ವೃಶ್ಚಿಕಾನ್ಯೋಕ್ತಿಯಾಗಿ ಹೇಳ್ತಾನೆ. ಇದು ಬಹಳ ಚೆನ್ನಾಗಿರ್ತಕ್ಕಂಥ ಅನ್ಯೋಕ್ತಿ. ಕವಿ ಎಷ್ಟು ಸೂಕ್ಷ್ಮ ದೃಷ್ಟಿಯಿಂದ ಕಾಣ್ತಾನೆ ಅನ್ನೋದಕ್ಕೆ ಇದನ್ನು ನಾವು ಒಂದು ನಿದರ್ಶನವಾಗಿ ಕೊಡಬಹುದು. ಕೀಟಕ್ಕಶ್ಚನ ವೃಶ್ಚಿಕ ಕಿಯದಿಯಂ ಪ್ರಾಣಿ ಕಿಯಚ್ಚಿಷ್ಟತೆ ಕೋಭಾರೋ ಹನನೇಸ್ಯ ಜೀವತಿ ಸವಾ ಕಾಲಂ ಕಿಯಂತಂ ಪುನಃ ನಾಮ್ನೋಪ್ಯಸ್ಯ ಕಿಯದ್ ಬಿಭೇತಿ ಜನತಾ ದೂರೇ ಕಿಯದ್ ಧಾವತೆ ಕಿಂ ಬ್ರೂಮೋ ಗರಲಸ್ಯ ದುರ್ವಿಷತಾಂ ಪುಚ್ಚಾಗ್ರ ಶೂಕಸ್ಪೃಶಃ. ಒಂದು ಕೀಟ ಚೇಳು ಅಂತ, ಅದು ಏನು ಮಹಾ ದೊಡ್ಡ ಗಾತ್ರದ್ದು, ಆದರೆ ಅದು ಚೇಷ್ಟೆ ಯಾವ ಮಾತ್ರದ್ದು, ಅದನ್ನು ಕೊಲ್ಲೋಕ್ಕೆ ಎಷ್ಟು ಕಷ್ಟಪಡಬೇಕು, ಮತ್ತು ಅದು ಯಾವ ರೀತಿಯಲ್ಲಿ ತಪ್ಪಿಸಿಕೊಂಡು ಹೋಗುತ್ತೆ, ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಜನ ಚೇಳುನ ಹೆಸರು ಹೇಳಿದ್ರೆ ಸಾಕು ಭಯಪಡ್ತಾರೆ. ಅದಕ್ಕೆ ಕೆಲವೊಮ್ಮೆ ಹಾವು ಚೇಳು ಇತ್ಯಾದಿಗಳ ರಾತ್ರಿಯಲ್ಲಿ ಹೆಸರು ಹೇಳೋದಿಲ್ಲ. ಮಲೆನಾಡು ಕಡೆ ಎಲ್ಲ ಹಾವನ್ನು ಹುಳ ಅಂತಂತಾರೆ, ಹುಲಿಯನ್ನು ರಾತ್ರಿ ಹೊತ್ತು ದೊಡ್ಡ ನಾಯಿ ಅಂತ ಕರೀತಾರೆ. ಅಂದರೆ ಹೆಸರು ಹೇಳಿದ್ರೆ ಅದು ಬಂದೀತೋ ಏನೋ ಅಂತ. ಅಮಂಗಳವಾರವನ್ನು ಮಂಗಳವಾರ ಅಂತ ಕರೆದಂತೆ ಈ ಥರ ಎಲ್ಲ ಮಾಡುತ್ತಾರೆ. ಈ ಯೂಫಮಿಸಮ್ ಎಲ್ಲ ಈ ರೀತಿಯಾದ ಶಿಷ್ಟೀಕರಣ ಅನ್ನೋದು ಉಂಟು. ಅಂದರೆ ಆ ಒಂದು ಸಣ್ಣ ಹುಳ ಎಷ್ಟು ಪ್ರಾಣ ತೆಗೆಯುತ್ತೆ, ಲೋಕವನ್ನು ಯಾವುದೆಲ್ಲ ರೀತಿಯಲ್ಲಿ ಹಿಂಸೆ ಮಾಡುತ್ತೆ ಅಂತನ್ನೋದು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅಬ್ಬಾ ಈ ಅಲ್ಪ ಪ್ರಾಣಿಗೆ ಅದೆಷ್ಟು ಅನಲ್ಪವಾದ ಹಿಂಸಾಕಾಂಡ ಉಂಟು, ಹಿಂಸಾರತಿ ಉಂಟು ಅನ್ನುವಂಥದ್ದನ್ನು ಕವಿಯಲ್ಲಿ ತಿಳಿಸ್ತಾನೆ. ಅದೇ ರೀತಿಯಾದ ಮತ್ತೊಂದು ಸುಭಾಷಿತ ಅಜ್ಞಾತ ಕವಿಯದುಂಟು. ವಿಷಭಾರ ಸಹಸ್ರೇಣ ಗರ್ವಂ ನಾಯಾತಿ ವಾಸುಕಿ ವೃಶ್ಚಿಕೋ ಬಿಂದು ಮಾತ್ರೇಣಾಪಿ ಊರ್ಧ್ವಂ ವಹತಿ ಕಂಟಕಂ. 1000 ಹೆಡೆಗಳಲ್ಲಿ ಒಂದೊಂದು ಹೆಡೆಯಲ್ಲಿ ಮಿನಿಮಮ್ 2 ವಿಷದ ಹಲ್ಲುಗಳು, ಅಂದರೆ 2000 ವಿಷದ ಹಲ್ಲುಗಳು ಸಾಕಷ್ಟು ಒಂದು ಆನೆಯನ್ನು ಒಂದು ವಿಷದ ಹಲ್ಲಿನ ಕಚ್ಚುವಿಕೆಯಿಂದ ಕೊಲ್ಲಬಲ್ಲಂಥ ತ್ರಾಣ ಇರತಕ್ಕಂಥ ಅಷ್ಟು 2000 ವಿಷದ ಚೀಲಗಳನ್ನು ಹಲ್ಲಲ್ಲಿ ತುಂಬಿಕೊಂಡ ಅನಂತ ನಾಗ, ವಾಸುಕಿ ನಾಗ ಯಾವುದುಂಟು ಅದು ತಲೆ ತಗ್ಗಿಸಿ ಬಗ್ಗಿ ಇರುತ್ತದೆ. ಇದು ಒಂದು ಬಾಲದ ತುದಿಯ ಮುಳ್ಳಿನಲ್ಲಿ ಒಂದು ಹನಿ ವಿಷ ಇಟ್ಟುಕೊಂಡು ನಾನು ಅಂತ ಮೇಲಕ್ಕೆ ಕೊಕ್ಕಿ ಎತ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು, ಯಾವ ಅಹಂಕಾರ ಅಂತ. ಅಂದರೆ ಒಂದೇ ಚೇಳಿಗೆ ಎಷ್ಟು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರದಲ್ಲಿ ಕೊಡೆ ಹಿಡಿದ ಅಂತ ಗಾದೆ ಉಂಟಲ್ಲ, ಇಷ್ಟು ಮಾತ್ರಕ್ಕೇ. ಇದರ ಒಂದು ಪರಾಕಾಷ್ಠೆಯನ್ನು ನಾನು ಕಂಡದ್ದೆಲ್ಲಿ ಅಂದರೆ, ನಾನು ಯಾವ ವಿದ್ಯಾಸಂಸ್ಥೆಯಲ್ಲಿ ಓದಿದ್ನೋ MES ಕಾಲೇಜ್ ಪಕ್ಕದಲ್ಲಿಯೇ ನಮ್ಮ ದೇಶದ ನಿಜವಾದ ಹೆಮ್ಮೆ ಪಡುವ ವಿಜ್ಞಾನದ ಅಪ್ಪಟ ಸ್ವದೇಶಿ ಪ್ರತಿಭೆ CV ರಾಮನ್, ನೊಬೆಲ್ ಪಾರಿತೋಷಿಕವನ್ನು ಗಳಿಸಿಕೊಂಡವರು, ಪಡೆದವರಲ್ಲ ಗಳಿಸಿಕೊಂಡವರು. ಅವರು ಮನೆಯ ಮೇಲೆ ಅವರ ಬಾಗಿಲಿನಲ್ಲಿ ಪಂಚವಟಿ ಅಂತ ಮನೆ, CV ರಾಮನ್ ಒಂದು ಕಡೆ, ಇನ್ನೊಂದು ಕಡೆ ಪಂಚವಟಿ, ಇಷ್ಟೇ ಇದೆ. ಆ ಮನೆ ಎದುರಿಗೆ ಒಬ್ಬ ಮನುಷ್ಯ, CV ರಾಮನ್ ಪುಣ್ಯಕ್ಕೆ ತೀರ್ಕೊಂಡಿದ್ರೋ ಏನೋ ಸೇತುರಾಮನ್ನೋ ಎಂಥದ್ದೋ ಯಾವುದೋ ಅದೇ ಒಂದು ರಾಮನ್ನೋ BSc ಫಿಸಿಕ್ಸ್ ಆನರ್ಸ್ ಅಂತ ಬೋರ್ಡ್ ಹಾಕ್ಕೊಂಡಿದ್ರು. ಅಬ್ಬಾ ಅಂತ ಅನ್ನಿಸ್ತಾ ಇತ್ತು. ಫಿಸಿಕ್ಸಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಪಡೆದಂಥ ವ್ಯಕ್ತಿ CV ರಾಮನ್ ಅಂತ ಅಷ್ಟೇ ಹಾಕ್ಕೊಂಡ್ರೆ, ಅವ್ರ ಮನೆ ಎದುರಿಗೆ BSc ಆನರ್ಸ್ ಫಿಸಿಕ್ಸ್ ಅಂತ ಬೋರ್ಡ್ ಹಾಕ್ಕೊಂಡಂಥವನು ಇನ್ನೊಬ್ಬ ಇದಾನಲ್ಲ, ಏನು ಧೈರ್ಯ! ಎಕ್ಸಾಕ್ಟ್ಲಿ ಎದುರು ಬದರಿಗೆ ನಾನು ಕಂಡದ್ದು. ಅಬ್ಬಾ ಮರೆಯಲಾರೆ ಎಂದೂ ಕೂಡ. ಅಂದರೆ ಕವಯ ಕಾಳಿದಾಸಾದ್ಯ ವಂಚ ಕವಿನಾಮಕಾಹ ಪರ್ವತೆ ಪರಮಾಣತ್ವ ಪದಾರ್ಥತ್ವ ಪ್ರತಿಷ್ಠಿತಂ ಅಂತ. ನಾನೂ ಕವಿ, ಕಾಳಿದಾಸನೂ ಕವಿಯೇ. ಬೆಟ್ಟವೂ ಮ್ಯಾಟರ್ ವಸ್ತು, ಪರಮಾಣುವು ಮ್ಯಾಟರ್ ವಸ್ತು, ಆ ರೀತಿಯಲ್ಲಿ ಅಂತ. ಇದು ನಮ್ರತೆ ಬೇಕಾದದ್ದು. ಜಗನ್ನಾಥ ಹೇಳ್ತಾನೆ, ಕವಿಯತಿ ಪಂಡಿತರಾಜೇ ಕವಿಯಂತ್ಯನ್ಯೇಪಿ ವಿದ್ವಾಂಸಃ ನೃತ್ಯತಿ ಪಿನಾಕಪಾಣು ನೃತ್ಯಂತಿ ಭೂತವೇತಾಲಾಹ ಅಂತ. ಪಂಡಿತರಾಜನೂ ಕವಿತೆ ಮಾಡ್ತಾನೆ, ಬೇರೆಯವರು ಮಾಡ್ತಾರೆ, ಶಿವನೂ ನೃತ್ಯ ಮಾಡ್ತಾನೆ, ಅವನ ಸುತ್ತ ಭೂತ ಬೇತಾಳ ಪಿಶಾಚರು ನೃತ್ಯ ಮಾಡ್ತಾರೆ ಅಂತ. ಇಲ್ಲಿ ಯಾವ ಮಟ್ಟಕ್ಕೆ ನಾವಿರ್ತೀವಿ ಅನ್ನೋದನ್ನು ನೋಡಿಕೊಳ್ಳಬೇಕಾಗುತ್ತದೆ. ಆ ನಮ್ರತೆ ಎನ್ನುವುದು ತುಂಬ ಇರಬೇಕು ಅನ್ನೋದು ಕವಿಯ ಧ್ವನಿ. ಆಮೇಲೆ ಈ ಋಷಿಮುನಿಗಳನ್ನು ಸರಿಯಾಗಿ ತಿವಿತಾನೆ. ಖಾದಂತಿ
ಕ್ಷುದಿತಾಸ್ತೃಣಾನಿ ತೃಷಿತಾ ಗೃಹಂತ್ಯಪೋ ನಿರ್ಜರೆ ಸೀದಂತೋ ಗಿರಿಕಂದರಾಸು ಹರಿಣ ಏಮಿ ಕ್ವಚಿಚ್ಛೇರತೆ ವ್ಯಾಧೌ ವ್ಯಾಘ್ರದವಾನಲ ಪ್ರಭೃತಯತ್ವೇಷ್ವೇವ ಸನ್ನಾಹಿನಃ ತದ್ವಾ ತಿಷ್ಠತು ಘಾತಯಂತಿ ಮುನಯೋಪ್ಯೇತಾನ್ ಕಥಂ ಚರ್ಮಣಿ. ಖಾದಂತಿ ಪಾಪ ಹುಲ್ಲನ್ನು ತಿನ್ನುತ್ತವೆ, ಬಾಯಾರಿದರೆ ನೀರು ಕುಡಿಯುತ್ತವೆ. ಇನ್ನು ಬೆಟ್ಟ, ಕಂದರ, ದರಿ, ಜರಿ ಇಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟುಕೊಂಡು ಹೇಗೋ ಇರುತ್ತವೆ. ಆದರೂ ಅವುಗಳಿಗೆ ಬೇಟೆಗಾರರು, ಹುಲಿ ಸಿಂಹಗಳು, ಕಾಳ್ಕಿಚ್ಚು, ಕೊರಕಲು, ಪ್ರವಾಹ ಈ ಥರ ಎಷ್ಟೆಷ್ಟೋ ಕಷ್ಟಗಳು ಇವೆಲ್ಲ ಇರಲಿ ಬಿಡಿ. ಆದರೆ ಈ ಋಷಿಮುನಿಗಳು ಕೂಡ ಜಿಂಕೆ ಚರ್ಮಕ್ಕೆ ಇವುಗಳನ್ನು ಕೊಂದು ಆ ಚರ್ಮ ಇಟ್ಕೊಂಡು ಬದುಕ್ತಾರಲ್ಲ, ಇದಕ್ಕೇನು ಅನ್ನೋಣ ಅಂತಂತಾನೆ. ಯಜ್ಞ ಮಾಡಬೇಕು ಅಂತಂದರೆ ಕೃಷ್ಣಸಾರ ಮೃಗದ ಚರ್ಮವನ್ನು ಕೊಂಬು ಗೊರಸದ ಸಮೇತ ಇರುವಂಥದ್ದನ್ನು ಮಡಚಿ ಹೆಗಲ ಮೇಲೆ ಹಾಕ್ಕೋಬೇಕು ಅಂತ ನಿಯಮ ಉಂಟು. ಇನ್ನು ನಮ್ಮ ಋಷಿಮುನಿಗಳೆಲ್ಲ ಕೃಷ್ಣಾಜನವನ್ನು ಧರಿಸಿದವರೆ. ಅವು ನ್ಯಾಚುರಲ್ಲಾಗಿ ಸತ್ತಿರೋದಾ, ಬೇಟೆಗಾರರು ಕೊಂದಿರೋದಾ, ಕ್ವಶ್ಚನ್ ಮಾರ್ಕ್. ಆದರೆ ಇದೆಲ್ಲ ಬಳಸ್ತಾ ಇದ್ದದ್ದು ಹೌದು ಅಂತ ನಮಗೆ ಗೊತ್ತಾಗುತ್ತದೆ. ಚರ್ಮಣಿ ದ್ವೀಪಿನಂ ಹಂತಿ ಇತ್ಯಾದಿಯಾಗಿ ವ್ಯಾಕರಣದಲ್ಲಿ ಬರುತ್ತದೆ ಸಪ್ತಮಿ ಪ್ರಯೋಗ ಚರ್ಮಣಿ ಅಂತ. ಆ ವ್ಯಾಕರಣ ವಿಶಿಷ್ಟವಾದ ಪ್ರಯೋಗವನ್ನು ಮಾಡ್ತಾನೆ ಮಹಾವ್ಯಾಕರಣ. ಜೊತೆಗೆ ಈ ಜಿಂಕೆಗಳಂಥ ಬಡಪಾಯಿಗಳನ್ನು ಋಷಿಗಳಂಥ ಸಾತ್ವಿಕರು ಬಿಡೋಲ್ವಲ್ಲ ಅಂತ. ಕೆಲವೊಮ್ಮೆ ಸಜ್ಜನರು ಇನ್ನೊಬ್ಬ ಸಜ್ಜನರನ್ನೇ ತಮಗೆ ಅರಿವಿಲ್ಲದೆಯೇ ಹಿಂಸೆ ಮಾಡಿರ್ತಾರೆ. ಈ ಥರದ್ದೆಲ್ಲ ಆಗಿಬಿಡುತ್ತದೆ. ಮತ್ತೊಂದು ಕಡೆ ಸಿಂಹವನ್ನು ಗೇಲಿ ಮಾಡ್ತಾನೆ. ಗ್ರಂಥ್ಯೇಕತ್ರ ತರಕ್ಷವೋ ಮೃಗಕುಲಂ ದಾವಾ ದಹಂತ್ಯಂತತೋ ವ್ಯಾಧಾ ವೀತಭಯಾ ಪರತ್ರ ಶತಶೋ ವಿದ್ಯಂತಿ ಗೃಹಂತಿ ಚ ಕಿಂತುಂ ವೇತ್ಸಿ ಕಥಾಮಿಮಾಂ ಮೃಗಪತೆ ನಿದ್ರಾಸಿ ಕೋಣೆ ಕ್ವಚಿತ್ ದಿಷ್ಟ್ಯಾ ಚೇದವ ಬುದ್ಧ್ಯಸೆ ಶಮಯಸಿ ದ್ವಿತ್ರಾನ್ ವೃಥಾದಂತಿನಃ. ಏ ಸಿಂಹ, ನಿನ್ನ ಆಳ್ವಿಕೆಯಲ್ಲಿ ಎಷ್ಟೋ ಪಾಪ ಪ್ರಾಣಿಗಳು ಕಾಳ್ಗಿಚ್ಚಿಗೆ ಸಿಕ್ಕು ಸತ್ತೋಗುತ್ತವೆ, ಇನ್ನೆಷ್ಟೋ ಬೇಡರ ಬಾಣಕ್ಕೆ ಸಿಕ್ಕು ಸಾಯುತ್ತವೆ, ಇನ್ನು ಏನೇನೋ ಆಗಿಬಿಡುತ್ತವೆ. ನಿನಗೆ ಅದು ಒಂದೂ ಕೂಡ ಕಿವಿಗೆ ಬೀಳೋದಿಲ್ಲ. ಗುಹೆ ಒಳಗಿರ್ತೀಯ, ಹುಚ್ಚು ಕೆರಳ್ತೋ ಹೊರಗೆ ಬಂದು 4 ಆನೆಯನ್ನು ಕೊಂದು ತೆಪ್ಪಗಾಗ್ಬಿಡ್ತೀಯ. ನೀನು ಏನು ರಾಜನಾಗಿ ಏನು ಮಾಡಿದ್ದು ಅಂತ. ಮನೆಗಳಲ್ಲಿ ಕೆಲವೊಮ್ಮೆ ದೊಡ್ಡವರು ಉಣಿಸ್ಕೊಂಡವರು ಅಕ್ರಮಗಳು ಅನ್ಯಾಯಗಳು ನಡೀತಾ ಇದ್ದರೆ ಸುಮ್ಮನೆ ಇರ್ತಾರೆ. ಯಾವಾಗಲೂ ಒಮ್ಮೆ ತಮ್ಮ ಕೋಣೆಯಿಂದ ಆಚೆಗೆ ಬಂದು ಎಲ್ಲರನ್ನೂ ರಪರಪರಪರಪ ಬೈದು ಬಿಡ್ತಾರೆ. ಹಿಂದೆ ಏಕೋಪಾಧ್ಯಾಯ ಶಾಲೆಗಳು ಇತ್ಯಾದಿಗಳಲ್ಲೆಲ್ಲ 4 ವರ್ಗಗಳನ್ನು ನೋಡ್ಕೋಬೇಕಾಗ್ತಿತ್ತು. ಆ ಮೇಷ್ಟ್ರಿಗೆ ಬೇಕಾದಷ್ಟು ಸಂಸಾರ ತಾಪತ್ರಯ, ಇನ್ನೇನೋ ಅಡ್ಡಗೆಲಸವನ್ನು ಇಟ್ಕೊಂಡಿರೋರು, ಅದೆಲ್ಲ ಮಾಡ್ಕೊಂಡಿರೋರು. ನೀನು ಕತೆ ಹೇಳೋ, ನೀನು ಮಗ್ಗಿ ಬರೆಯೋ, ನೀನು ಮತ್ತೊಂದು ಮಾಡೋ ಅಂತ. ವಿದ್ಯಾರ್ಥಿಗಳು ಕೇಳ್ತಾರ್ಯಾ, ಸರ್ಕಾರ ಹರಿಗೋಲು ತೆರೆಸುಳಿಗಳತ್ತಿತ್ತ ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುತ್ತಲೆಹರು, ತೆರೆಯದ್ದು ಬೀಳುವುದು ಜನವೆದ್ದು ಕುಣಿಯುವುದು ಉರುಳದಿಹುದು ಅಚ್ಚರಿಯೋ ಮಂಕುತಿಮ್ಮ ಅಂದಂತೆ ಕೋಲಾಹಲ ಆಗದೇ ಇದ್ದರೆ ಆಶ್ಚರ್ಯ. ಆ ಶಾಲೆಯಲ್ಲಿ ಆದಾಗ ತೂಕಡಿಸ್ತಾ ಇದ್ದವರು ನನಗೆ ನಿದ್ರಾಭಂಗ ಆಯಿತು ಅಂತ ಒಂದೇ ಬಾರಿಗೆ ಅಷ್ಟು ಜನಕ್ಕೂ ರೂಲ್ ದೊಣ್ಣೆಯಲ್ಲಿ ರಪರಪರಪರಪ ಹೊಡ್ಕೊಂಡು ಬರ್ತಾಯಿದ್ರು. ನಾನು ವಿದ್ಯಾರ್ಥಿಯಾಗಿ ಅನುಭವಿಸಿದ್ದೀನಿ. ಏನು ಸಾರ್, ನಾನು ಕೂಗಲೇ ಇಲ್ಲ, ಗಲಾಟೆ ಮಾಡಲೇ ಇಲ್ಲ, ನಾನು ಏನು ಮಾಡಲಿಲ್ಲ ಅಂದರೆ ಮುಂದೆ ಮಾಡ್ತೀಯಲ್ಲ ಅದಕ್ಕೆ ಅಂತ ಸಾಲಾಗಿ ಹೊಡ್ಕೊಂಡು ಬಂದುಬಿಡೋರು. ಅದರೊಳಗೆ ಸರ್ವಸಮತ್ವದ ನ್ಯಾಯ. ಹೀಗೆ ಕೆಲವೊಮ್ಮೆ ಹಾಗೆ ಕೂಗಾಡ್ಬಿಡ್ತಾರೆ, ಗಲಾಟೆ ಮಾಡಿಬಿಡ್ತಾರೆ, ಅಲ್ಲಿಗೆ ಮುಗೀತು ಅಂತಂದುಬಿಡುತ್ತೆ. ಇದೆಲ್ಲ ವಿವೇಕ ಬೇಕು, ವಿಚಕ್ಷಣೆ ಅನ್ನೋದು ಬೇಕು ಅಂತ. ಮೃಗರಾಜ ಅಂತ ಅನಿಸ್ಕೊಂಡ್ಬಿಟ್ರೆ ಆಯಿತಾ, ಆ ಸ್ಥಾನಕ್ಕೆ ಬಂದ ಮೇಲೆ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಬೇಕಲ್ವಾ ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಆನೆಯನ್ನು ಕುರಿತು ಹೇಳ್ತಾನೆ. ದುರ್ಧರ್ಷೋಸಿ ವನೇಚರೋಸಿ ಕೈದಂ ನಿತ್ಯಾಹ ಕಿಂತು ಸ್ವತೋ ಜಾನೀಷೇ ನ ಹಿತಾಹಿತಂ ನ ಖಲು ತದ್ ಜಿಜ್ಞಾಸಸೆ ವಾನ್ಯತಃ ತದ್ಗೃಹಂತಿ ನಿಯಂತ್ರಯಂತಿ ನಿಗಲೈರ್ ಸ್ತ್ವಾಂ ತಾಡಯಂತ್ಯಂಕುಶೈರಾರೋಹಂತಿ ಚ ವಾರಣೇಂದ್ರ ಮಶಕಪ್ರಾಯ ಮನುಷ್ಯಾಪಿ. ಎಂಥ ವ್ಯಕ್ತಿ ನೀನು, ಎಂಥ ಪ್ರಾಣಿ ನೀನು. ನಿನ್ನಂಥ ದೊಡ್ಡ ಜೀವ ಭೂಮಿ ಮೇಲೆ ಮತ್ತೊಂದಿಲ್ಲ. ಸಮುದ್ರದಲ್ಲೇ ಇರ್ಬೋದು ನೀಲ ತಿಮಿಂಗಿಲ, ಬ್ಲೂ ವೇಲ್ ಅಷ್ಟೆ. ನೀನು ಕಾಡಲ್ಲಿರ್ತೀಯ, ಹೋಗಿದ್ದೇ ನಿನಗೆ ದಾರಿ, ಆನೆ ನಡೆದದ್ದು ಹಾದಿ ಅಂತ. ಒಮ್ಮೆ ಸೊಂಡ್ಲಿಂದ ರಪ್ಪಂತ ಬೀಸಿದರೆ ಸಾಕು ಮನುಷ್ಯ ಎಲುವಾಗ್ತಾನೆ. ಇಂಥ ಪ್ರಬಲನಾದ ನಿನ್ನನ್ನು ಹಿಡಿದ ಮೇಲೆ ಹಗ್ಗ ಸರಪಣಿ ಹಾಕಿ ಕಟ್ಟಿ ಅಂಕುಶದಲ್ಲಿ ತಿವಿದು ಹೊಡೆದು ಬಡಿದು ಮಾಡಿ ಸೊಳ್ಳೆ ನೊಣಗಳಂಥ ಮಾನವರು ನಿನ್ನ ತಲೆ ಮೇಲೆ ಹತ್ತು ಕೂತ್ಕೋತಾರಲ್ಲ, ಇದನ್ನಿಷ್ಟು ಸಹಿಸ್ಕೊಂಡಿದ್ದೀಯಾ, ಈ ಗಾತ್ರಕ್ಕೆ ಇನ್ನೇನು ನಿನಗೆ ಬುದ್ಧಿ ಬರಲಿಲ್ವಾ ಅಂತ. ಅಂದರೆ ಕೆಲವರು ತುಂಬ ಪ್ರಬಲರೆನ್ನುವಂತೆ ತೋರ್ಕೋತಾರೆ, ಆದರೆ ತುಂಬ ನೀಚರಿಗೆ ಅವರ ವಂಚನೆಗೆ ತುತ್ತಾಗಿ ಅಡಿಯಾಳ ಆಗಿಬಿಡ್ತಾರೆ.
ಬಹಳ ಬುದ್ಧಿವಂತರೇ ಆಗಿರ್ತಾರೆ. ಬೀಚಿ ಹೇಳ್ತಾರೆ ಅವರ ಬಿತ್ತಿದ್ದೇ ಬೇವು ಕಾದಂಬರಿಯಲ್ಲಿ, ಸುಂದರಿ ಮಲತಾಯಿ ಕಾಟಕ್ಕೆ ಬದುಕಿನಲ್ಲಿ ತುತ್ತಾಗಿದ್ದಳು. ಆಮೇಲೆ ಅತ್ತೆ ಮನೆಯಲ್ಲಿ ಹಿಂಸೆ, ಗಂಡ ಬರೀ ಗಂಡ ಅಲ್ಲ, ಯಮಗಂಡ. ಇನ್ನು ಅತ್ತೆ ಅಂತೂ ಸಾಕು ಸಾಕು ಅಂತ ಹತ್ತು ಅತ್ತೆ ಅಂತ ಅನ್ನಬೇಕಾಗುತ್ತದೆ. ಹೀಗಿರುವಾಗ ಅವಳು ಮನೆ ಬಿಟ್ಟು ಬಂದಳು. ಇನ್ನು ಅವಳನ್ನು ಯಾವುದಾದ್ರು ಆಶ್ರಮಕ್ಕೆ ಕಳಿಸೋಣವೇ? ಆಶ್ರಮಕ್ಕೆ ಕಳಿಸೋದು ಒಂದೇ, ಹಾಳುಬಾವಿಗೆ ತಳ್ಳೋದು ಒಂದೇ, ಆ ಶ್ರಮವೇ ಬೇಡ. ಮತ್ತೇನು ಮಾಡೋದು? ನನ್ನ ಕಾದಂಬರಿಯ ನಾಯಿಕೆ ಸುಂದರಿಯನ್ನು ಬೀದಿಗೆ ತಂದಿಟ್ಬಿಟ್ನಲ್ಲ 45ನೇ ಪುಟದಲ್ಲೇ, ಇನ್ನು 200 ಪುಟದವರೆಗೆ ಕಾದಂಬರಿನ ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡ್ತಾರೆ. ತವ್ರ ಮನೆಗೆ ಕಳಿಸೋಣವಾ? ತವ್ರ ಮೇಲೆ ತಾಯೇ ಇಲ್ಲ, ಇನ್ನೇನು? ಹುಲಿ ಹಂಗಿಲ್ವೇ ತಂದೆ? ಹೌದು ಹೌದು, ಮೊಹರಂ ಹುಲಿ ಹಿಂದೆ ಹಗ್ಗ ಕಟ್ಟಾಡಿಸ್ತಿಲ್ವೇ ಮಲತಾಯಿ ಅಂತ. ಅಂದರೆ ಆ ರೀತಿಯಾಗಿ ಆಗಿಬಿಡುತ್ತೆ. ಹಿತ್ತಾಳೆ ಕಿವಿಗಳಾಗ್ಬಿಡ್ತಾರೆ. ಯಾರ ಮಾತಂದರೆ ಅವ್ರ ಮಾತು, ಯಾವ ಚಾಡಿ ಅಂದರೆ ಆ ಚಾಡಿ ಕೇಳ್ತಾರೆ. ವಿವೇಚನೆಯನ್ನು ಕಳ್ಕೊಂಡು ಬಿಡ್ತಾರೆ. ಆ ಥರದವರು ಮತ್ತೊಬ್ಬರಿಗೆ ಅಡಿಯಾಳಾಗಿಬಿಡ್ತಾರೆ, ತಮ್ಮ ಶಕ್ತಿಗಳನ್ನೆಲ್ಲ ಕಳ್ಕೊಳ್ತಾರೆ ಅನ್ನುವಂಥದ್ದು ಕವಿಯ ಅಂತರಂಗ ದೃಷ್ಟಿ. ಆಮೇಲೆ ಸ್ವರ್ಗದ ಬಗ್ಗೆಯೇ ಹೇಳ್ತಾನೆ. ಸನಾತನ ಧರ್ಮದ ಔದಾರ್ಯ, ಸ್ವಾತಂತ್ರ್ಯ, ಧೈರ್ಯ ಇವೆಲ್ಲ ಇಲ್ಲಿ ಕಾಣುತ್ತದೆ. ಅಸ್ತಿ ಸ್ವರ್ಣಮಯೋ ಅದ್ರಿರಿತಿ ಅಸ್ತಿ ಸ್ವರ್ಣಮಯೋದ್ರಿರಸ್ತಿ ವಿಷಯ ಕ್ಷುತ್ ತ್ರಿಜ್ಜರಾವರ್ಜಿತ ಸಂತಿ ಕ್ಷೀರಘೃತ ಆಕಾರ ಜಲದಯ ಸಂತಿ ದ್ರುಮಾ ಕಾಮದಾ ಕಿಂತು ಕಿಂ ನಸ್ತತ್ ಚರಿತಾದ್ಭುತ ಶ್ರವಣತ ಸಾಧ್ಯಂ ಕ್ಷುಧಾ ತಾಮ್ಯತಾಂ ದೃಷ್ಟಂ ಯತ್ ಸವಿಧೇ ವಿಧೇಹಿ ಸುಮತೆ ತತ್ರೈವ ಸರ್ವಂ ಶ್ರಮಂ. ಬಂಗಾರದ ಬೆಟ್ಟ ಇದೆಯಂತೆ, ಅದರ ಮೇಲೆ ಸ್ವರ್ಗ ಇದೆಯಂತೆ. ಅಲ್ಲಿ ಹಸಿವು, ಬಾಯಾರಿಕೆ, ಮುಪ್ಪು, ರೋಗ ಯಾವುದೂ ಇಲ್ಲವಂತೆ. ಮತ್ತು ಅಲ್ಲಿ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಮರಗಳಿವೆಯಂತೆ. ಹಾಲು, ತುಪ್ಪ, ಜೇನುಗಳನ್ನು ಸುರಿಸ್ತಕ್ಕಂಥ ಸರೋವರಗಳು, ನದಿಗಳು ಇವೆಯಂತೆ. ಹೀಗೆಲ್ಲ ಇದೆ ಅಂತೆ. ಇದನ್ನೆಲ್ಲ ಕೇಳಿದ್ರೆ ನಮಗೇನು ಹಸಿವಿಂಗತ್ಯೆ, ಬಾಯಾರಿಕೆ ಇಂಗತ್ಯೆ, ನಮಗೇನು ಫಾಯ್ದೆ ಇದೆ, ಏನು ಅನುಕೂಲ ಇದೆ, ಅದನ್ನೆಲ್ಲ ಬಿಟ್ಟಾಕಿ ಪಕ್ಕಕ್ಕೆ ನಮ್ಮ ಹೊಟ್ಟೆಪಾಡನ್ನು ನಾವು ನೋಡೋಣ, ಇಲ್ಲಿ ಕಾಣುವ ಜಗತ್ತನ್ನು ಅವಲಂಬಿಸೋಣ ಅಂತಂತಾನೆ. ನೀಲಕಂಠ ದೀಕ್ಷಿತನಂಥ ಆರ್ಷೇಯ ಪಂಡಿತ ಈ ಮಾತನ್ನು ಹೇಳ್ತಾನೆ ಅಂದರೆ ನೋಡಿ, ಎಷ್ಟೋ ಬಾರಿ ನಾವು ಅರಸನ್ನು ನಂಬಿಕೊಂಡು ಪುರುಷನ ಮರೆತರು ಅಂತ ಗಾದೆ ಉಂಟು. ಆ ದೇಶ ಚೆನ್ನುವಂತೆ, ಈ ಊರು ಚೆನ್ನುವಂತೆ, ಆ ಜಾಗ ಚೆನ್ನುವಂತೆ, ಈ ಕೆಲಸ ಚೆನ್ನುವಂತೆ, ಅಲ್ಲಿ ಹೋಗಿಲ್ಲ, ಬಂದಿಲ್ಲ, ನೋಡಿಲ್ಲ, ಮಾಡಿಲ್ಲ, ಹೀಗೆ ಹೇಳ್ಕೊಂಡು ನಾವು ಸಂತೋಷ ಪಡ್ತೀವಿ. ಮೂರ್ತಿರಾಯರು ಅವರ ಅಪರವಯಸ್ಕರ ಅಮೆರಿಕಾ ಯಾತ್ರೆ ಎನ್ನುವ ಒಂದು ಪ್ರವಾಸ ಕಥನದಲ್ಲಿ ಅಮೆರಿಕೆಗೆ ಹೋಗಿದ್ದಾಗ ಮಿಶಿಗನ್ ಆಸುಪಾಸಿನಲ್ಲಿ ಅಲ್ಲಿ ಕೆಲವು ವಿಹಾರ ಮಾಡುವಲ್ಲಿ ಆ ನದಿ ತೀರದಲ್ಲಿ ಓಡಾಡ್ತಾ ಇದ್ದಾಗ ಮಾರ್ಗದರ್ಶಿಯೂ ಆದವನು, ನೌಕೆಯನ್ನು ಚಾಲನಾ ಮಾಡ್ತಕ್ಕಂಥವನು, ಅಲ್ಲಿ ದಡದಲ್ಲೆಲ್ಲ ಯಾವ್ಯಾವ ದೊಡ್ಡ ದೊಡ್ಡ ಭವನಗಳು ಕಾಣಿಸ್ತಾ ಇವೆ, ಇದು ಚಾಕ್ಲೇಟ್ ಕಿಂಗ್ದು, ಇದು ಚೆರ್ರಿ ಕಿಂಗ್ದು, ಇದು ಮತ್ತೊಬ್ಬ ಕಿಂಗ್ದು ಅಂತ ವಾಣಿಜ್ಯ ಅಧಿಪತಿಗಳ ಮನೆಗಳನ್ನು ಕುರಿತು ಅವರು ಇಷ್ಟು ಗ್ರಾಸ್ ಮಾಡ್ತಾರೆ, ಇಷ್ಟು ನೆಟ್ ಮಾಡ್ತಾರೆ, ಇಷ್ಟು ದುಡ್ಡು, ಅದಕ್ಕಿಷ್ಟು ಖರ್ಚು ಅಂತ ಹೇಳ್ತಾ ಪಾಪ ಇವನು ಅದನ್ನು ತಾನೇ ಕಟ್ಟಿಸಿದವನಂತೆ, ತಾನೇ ಅಕೌಂಟ್ಸನ್ನು ನೋಡಿದವನಂತೆ ಚಪ್ಪಡಿಸ್ಕೊಂಡು ಹೇಳ್ತಾನೆ ಅಂತ. ಅದರಿಂದ ಏನು ಪ್ರಯೋಜನ? ದೂರೇ ಶ್ರೀರ್ ನಿಕಟೆ ಕೃತಾಂತ ಮಹಿಷ ಗ್ರೈವೇಯ ಘಂಟಾರವಹ ಅಂತಂದಂತೆ ಇವುಗಳು ದೊಡ್ಡ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದಲ್ಲ. ಬರೀ ನೇಮ್ ಡ್ರಾಪಿಂಗಿಂದ ಏನಾಗುತ್ತದೆ? ತುಂಬ ಜನ ಹಾಗೆ ಯಾರೋ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನನ್ನ ಫ್ರೆಂಡ್ ಕಸಿನ್ ಇದ್ದಾನಲ್ಲ, ಅವ್ರ ಹೋಟ್ಲಿಗೆ ಸಚಿನ್ ತೆಂಡೂಲ್ಕರ್ ಬಂದಿದ್ದ ಅಂತ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ವೇದ ಪುರುಷನ ಸುತನ ಸಹೋದರನಿಂದ ನನ್ನ ಗ್ರೇಡ್ ದೊಡ್ಡದಾಯಿತು ಅಂತಷ್ಟೇ, ಇನ್ನೇನೂ ಪ್ರಯೋಜನವಾಗಲಿಲ್ಲ. ಈ ರೀತಿಯಾದ ಬದುಕು ಯಾಕೆ? ಅನುಭವನಿಷ್ಠವಾಗಿ ಬಾಳೋಣ ಅಂತ. ತುಂಬ ಜನರ ಬದುಕು ಹಾಗಿಲ್ಲ ಅನ್ನೋದು ನೀಲಕಂಠ ದೀಕ್ಷಿತನಿಗೆ ಬಂದ ಬೇಸರ. ಅದಕ್ಕಾಗಿ ಅವನು ಆ ಥರ ಹೇಳ್ತಾನೆ. ಆಮೇಲೆ ಅವನು ಭೂಮಿಯನ್ನು ಕುರಿತು ಹೇಳ್ತಾನೆ. ಬಹಳ ಚೆನ್ನಾಗಿರ್ತಕ್ಕಂಥ ಆ ಶ್ಲೋಕದಿಂದ ಅನ್ಯಾಪದೇಶ ಶತಕವನ್ನು ಸಮಾಪನ ಮಾಡೋಣ. ತ್ವದ್ಗರ್ಭೆ ಸುಖಮಾಸತೆ ಫಣಿಪತಿ ಶ್ರೀಕೂರ್ಮ ದಿಗ್ದಂತಿನಃ ಪ್ರತ್ಯಕ್ಷಾಕುಲ ಬುಭೃತಾಂ ಸ್ಥಿತರಪಿ ತ್ವಯಂಬ ಸರ್ವಂ ಸಹೇ ಯತ್ವೇತೆ ಬಿಭ್ರಮೋ ವಯಂ ಭುವಮಿತಿ ಸ್ವಂ ಖ್ಯಾಪಯಂತೆ ಯಶೋ ನಿಶಂಕಂ ನಿರಪತ್ರ ಪಂಚ ತದಿದಂ ನಃಕರ್ಣ ಶೂಲಾಯತೆ. ಅಮ್ಮ, ನಿನ್ನನ್ನು ಹೊತ್ತಿದ್ದೀನಿ ಅಂತ ಕೂರ್ಮ, ಅಷ್ಟದಿಗ್ಗಜಗಳು ಎಲ್ಲ ಹೇಳ್ಕೊಳತ್ವಲ್ಲ, ಆದಿಶೇಷ ಎಲ್ಲ ಇರೋದಿಲ್ಲಿ ನಿನ್ನ ಮೇಲೆ. ಎಲ್ಲ ಕೂರ್ಮಗಳು, ಆಮೆಗಳು ಇರ್ತಕ್ಕಂಥದ್ದು ನಿನ್ನ ಮೇಲಿನ ಸಮುದ್ರದಲ್ಲಿ, ಇನ್ನು ಎಲ್ಲ ಆನೆಗಳು ಇರ್ತಕ್ಕಂಥದ್ದು ನಿನ್ನ ಮೇಲಿನ ಕಾಡಿನಲ್ಲಿ,
ಇನ್ನೆಲ್ಲ ಹಾವುಗಳಿರ್ತಕ್ಕಂಥದ್ದು ನಿನ್ನ ಮೇಲಿರುವ ಹುತ್ತಗಳಲ್ಲಿ, ಇನ್ನು ಬೆಟ್ಟಗಳು ಭೂಮಿಯನ್ನು ಹಿಡ್ಕೊಂಡಿವೆ ಅಂತ, ಅವುಗಳನ್ನೆಲ್ಲ ನೀನೇ ಹೊತ್ತಿರೋದು. ಆದರೆ ನಿನ್ನ ಮೇಲೆ ಇದ್ದುಕೊಂಡು ನಿನ್ನನ್ನೇ ಹೊತ್ತಿದ್ದೀವಿ ಅಂತಂತಾರಲ್ಲ, ಆ ಅವಿವೇಕಕ್ಕೆ ಏನನ್ನೋಣ, ಆ ಅಹಂಕಾರಕ್ಕೆ ಏನನ್ನೋಣ ಅಂತ. ನೋಡಿ, ಭೂಮಿಯನ್ನು ಯಾವುದು ಹೊತ್ತಿದೆ ಅಂದರೆ ಭೂಮಿಯ ಆಂತರಿಕವಾದ ಬಲವೇ ಹೊತ್ತಿದೆ, ಇನ್ಯಾವುದೂ ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಬೇರೆ ಬೇರೆ ಗ್ರಹಗಳು ಎಲ್ಲ ನಮ್ಮ ಪುರಾಣಗಳಲ್ಲಿ ಎಲ್ಲ ಕಲ್ಪನೆ ಉಂಟು, ಅವು ಹೊತ್ತಿವೆ ಇವು ಹೊತ್ತಿವೆ ಈ ರೀತಿಯಾಗಿ. ರಮಣೀಯವಾದ ರಂಜಕವಾದ ಕಥೆ ಅಷ್ಟೇ. ಅಂದರೆ ತಾತ್ಪರ್ಯತಃ ಕೆಲವ್ರಿಗೆ ನಾವು ಅಂದ್ಕೊಂಡ್ಬಿಡ್ತೀವಿ, ಅವ್ರನ್ನ ಉದ್ಧಾರ ಮಾಡಿದವ್ರು ನಾವು, ಇವ್ರನ್ನ ಉದ್ಧಾರ ಮಾಡಿದವ್ರು ನಾವು, ನಾವಿಲ್ಲದಿದ್ದರೆ ಅವ್ರು ಇಲ್ಲವೇ ಇಲ್ಲ ಅಂತ. ವಸ್ತುತಃ ಅವರ ಯೋಗ್ಯತೆ ಮೇಲೆ ಅವರು ಇರ್ತಾರೆ, ನಾವೇನು ಮಾಡುವುದಾಗುತ್ತದೆ. ನೋಡಿ, ಈಚೆಗೆ ಗಮನಿಸಿ, ಎಷ್ಟು ಜನ ಇವ್ರು ನಮ್ಮ ಶಿಷ್ಯ ಅಂತ ಹೇಳ್ಕೊತಾನೆ ಇರ್ತಾರೆ. ವಸ್ತುತಃ ಏನು ಮಾಡಿರೋದು? ನನ್ನ ತುಂಬ ಆತ್ಮೀಯರಾದ ವಿದ್ವಾಂಸರು, ಸಂಗೀತ ವಿದ್ವಾಂಸರು ಎಸ್ ಶಂಕರ್ ಅವರ ತುಂಬ ಒಳ್ಳೆಯ ಸಂದರ್ಶನ ಉತ್ಥಾನದಲ್ಲಿ 2 ಸಂಚಿಕೆಯಾಗಿ ಬಂತು. ಅಂಥವರು ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಗಣೇಶ್ ಅವರ ಶಿಷ್ಯರು ಆರ್ ಶಂಕರ್ ಅಂತ ನನ್ನ ಸ್ನೇಹಿತ, ನಮ್ಮ ಸಂಸ್ಕೃತ ಕವಿ ಅವಧಾನಿ ಶಂಕರನ ಬಗ್ಗೆ, ನನ್ನ ಶಿಷ್ಯ ಆತ ಅಲ್ಲ, ನಾನು ಆತನಿಗೇನು ಹೇಳಿ ಉದ್ಧಾರ ಮಾಡಿಲ್ಲ, ಇನ್ನೂ ಅವನ ಜೊತೆ ಸಂವಾದ ಮಾಡಿ ಸ್ನೇಹದಿಂದ ನಾನೆಷ್ಟೋ ಕಲಿತಿದ್ದೀನಿ. ಅವನು ಕಲಿತ್ಕೊಂಡಿದ್ದರೆ ಗುರು ಶಿಷ್ಯ ಸಂಬಂಧ ಅಲ್ಲ, ಸ್ನೇಹ ಸಂಬಂಧದಿಂದ ಅಷ್ಟೇ. ಹೀಗಾಗಿ ಮಾತೆತ್ತಿದ್ರೆ ಶಿಷ್ಯರು ಅಂತ, ಅದಕ್ಕೆ ತಕ್ಕಂತೆ ಈ ಗುರುಗಳು ಅನ್ನಿಸ್ಕೊಂಡವರು ಯಾರನ್ನೂ ಕೂಡ ಕಂಡುಕೊಂಡವ್ರನ್ನೆಲ್ಲ ಶಿಷ್ಯರು ಅಂತ ಅನ್ನೋದಕ್ಕೆ ತಯಾರಾಗಿರ್ತಾರೆ. ಅದು ಎಂಥ ವಿವೇಕ, ಅದೆಂಥ ಅಹಂಕಾರ ವರ್ಧನೆ! ಯಾರಿಂದ ಯಾರು ಉದ್ಧಾರ ಆಗ್ತಾರೆ? ಅವರಿಗೆ ವಿವೇಕ ಇದ್ದರೆ ಇವ್ರ ಮಾತನ್ನು ಅವ್ರು ತೆಗೆದುಕೊಂಡಾರು. ಹಾಗಾಗಿ ಮಳೆ ಮೋಡ ಏನಾದರೂ ನಾನು ಮುತ್ತುಗಳನ್ನು ಸುರಿಸ್ತೀನಿ ಅಂತ ಅಂದ್ಕೊಂಡ್ರೆ ಅವಿವೇಕ ತಾನೆ. ಕಪ್ಪೆ ಚಿಪ್ಪಿರಬೇಕು, ಸ್ವಾತಿ ನಕ್ಷತ್ರ ಇರಬೇಕು, ಮುತ್ತಿನ ಚಿಪ್ಪಾಗಬೇಕು. ಆಯಿಸ್ಟರ್ ಶೆಲ್ಲಲ್ಲಿ ಬಿದ್ದ ಕಸ ಕೂಡ ಮುತ್ತಾಗುತ್ತೆ, ಮುತ್ತಿನ ಚಿಪ್ಪಲ್ಲೇ. ಎಲ್ಲ ತೆಂಗಿನ ಚಿಪ್ಪಲ್ಲಿ ಬಿದ್ದರೆ ಮುತ್ತಾಗತ್ಯಾ? ಕುತ್ತಾಗುತ್ತಷ್ಟೆ. ಅಲ್ಲಿ ಆ ನೀರಿಗೆ ಒಂದಷ್ಟು ಸೊಳ್ಳೆಗಳ ಬ್ರೀಡಿಂಗ್ ಸೆಂಟರ್ ಆಗಿ ಆಮೇಲೆ ಡೆಂಗು ಚಿಕನ್ಗುನ್ಯಾ ಮೊದಲುಗೊಂಡು ಎಲ್ಲ ಬರುವುದಕ್ಕಾಗುತ್ತೆ, ಅದು ಕುತ್ತಾಗುತ್ತಷ್ಟೇ, ಇನ್ನೇನು ಆಗುವಂಥದ್ದಿಲ್ಲ. ಹೀಗಾಗಿ ಅಹಂಕರೋಮಿತಿ ವೃತಾಭಿಮಾನ. ಇದನ್ನು ಹೇಳ್ತಕ್ಕಂಥ ಸೋಕಾಳ್ ಸನ್ಯಾಸಿಗಳು, ವೇದಾಂತಿಗಳು, ಸ್ವಾಮೀಜಿಗಳೇ ಮತ್ತೆ ಈ ಶನಿ ಸಂತಾನವನ್ನು ಶಿಷ್ಯ ಸಂತಾನ ಅಂತ ಬೆಳೆಸ್ಕೊಳ್ತಾ ಇರ್ತಾರೆ. ಅಂದರೆ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ. ಅದು ಎಲ್ಲಿಂದ ಆದದ್ದು? ಈ ದೃಷ್ಟಿಯನ್ನು ನಾವು ಅಂತರಂಗಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ನೀಲಕಂಠ ದೀಕ್ಷಿತನ ಉದ್ದೇಶ. ಅದಾದ ಮೇಲೆ ನಾವು ಎಷ್ಟೋ ಬೇರೆ ಬೇರೆ ಕವಿಗಳ ಬಿಡಿಯಾದ ಸೂಕ್ತಿ ಸಂಕಲನದ ಮಾತುಗಳನ್ನು ನೋಡ್ಬೋದು. ಸದುಕ್ತಿ ಕರ್ಣಾಮೃತ, ಸುಭಾಷಿತ ರತ್ನಭಂಡಾಗಾರ, ಸುಭಾಷಿತ ರತ್ನಕೋಶ ಮತ್ತು ಸುಭಾಷಿತಾವಳಿ, ಸೂಕ್ತಿ ಮುಕ್ತಾವಳಿ ಇತ್ಯಾದಿಗಳು ಉಂಟು ಅಂತ ಹೇಳಿದ್ದೆ. ಅವುಗಳ ಕೆಲವು ಮಾತುಗಳನ್ನು ಕಾಣೋಣ. ನೋಡಿ, ಲೋಕದಲ್ಲಿ ಎಷ್ಟೋ ಜನ ಇರಬಹುದು, ಆದರೆ ಕೆಲವರಿಗೆ ಮಾತ್ರ ವಿವೇಕ ಇರುತ್ತದೆ. ವಿವೇಕಕ್ಕೆ ತುಂಬ ಕಷ್ಟ ಬಂದಿರೋದು. ವಿ ಕಾನ್ಸ್ಟೆಂಟ್ ಅಂತ ನನ್ನ ಸ್ನೇಹಿತ ಹೇಳ್ತಾ ಇರ್ತಾನೆ. ಈ ಜಿ ಕಾನ್ಸ್ಟೆಂಟ್, ಇ ಕಾನ್ಸ್ಟೆಂಟ್, ಎನರ್ಜಿ ಕಾನ್ಸ್ಟೆಂಟ್, ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತಂದಂಗೆ ನಮ್ಮ ವಾಸುಕಿ ವಿ ಕಾನ್ಸ್ಟೆಂಟ್, ವಿವೇಕ ಕಾನ್ಸ್ಟೆಂಟ್ ಅಂತ. ಇಟ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಪ್ರಪಂಚದಲ್ಲಿ ಅದಷ್ಟೇ ಇರೋದು. ಜನಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ವಿವೇಕ ಕಡಿಮೆ ಆಗಿದೆ ಅಂತ ಅರ್ಥ ಅಂತ. ಫಲಾನಾಂಚ ದಲಾನಾಂಚ ಸಂತು ತೇತೇ ವಿವೇಚಕಾ ಮಕರಂದ ವಿಶೇಷಜ್ಞೋ ಮಿಲಿಂದಮಪಹಾಯಕ. ಹಣ್ಣಿನ ರುಚಿ ನೋಡೋಕ್ಕೆ ಮತ್ತು ಎಲೆ ರುಚಿ ನೋಡೋದಕ್ಕೆ, ಸೊಪ್ಪು ತರಕಾರಿಗಳ ರುಚಿ ನೋಡೋಕ್ಕೆ ಯಾರೂ ಆಗ್ತಾರೆ. ಆದರೆ ಹೂವಿನ ಮಕರಂದದ ರುಚಿ ನೋಡೋದಕ್ಕೆ, ಅದರ ತೀರ್ಮಾನ ಮಾಡೋಕ್ಕೆ ದುಂಬಿಗೇ ಸಾಧ್ಯ ಅಂತ. ನೋಡಿ, ಆ ಹೂವಿನಷ್ಟು ಸೂಕ್ಷ್ಮ ಶರೀರದ ಒಳಗೆ ಸಣ್ಣದಾದ ಬಿಂದು ಮಾತ್ರದ ಆ ಮಕರಂದವನ್ನು ತನ್ನ ಸೊಂಡಿಲಂಥ ಸಣ್ಣದಾದ ಸೂಕ್ಷ್ಮವಾದ ಉದ್ದವಾದ ಪರಿಕರವನ್ನು ಹಾಕಿ ಹೀರಿ ತೆಗೆದು ಮಾಡುತ್ತದಲ್ಲ, ಆ ಸೂಕ್ಷ್ಮ ಕೆಲಸ ನಮಗೆಲ್ಲಿಂದ ಸಾಧ್ಯವಾಗುತ್ತದೆ? ಹಣ್ಣು ಗಬಕ್ಕಂತ ಬಾಯಿಗೆ ಹಾಕ್ಕೊಳ್ತೀವಿ, ತರಕಾರಿನ ಕಚಕಚ ಅಂತ ಅಗೀತೀವಿ. ಈಗಂತೂ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ತರಕಾರಿ ಇರಲಿ, ತರಕಾರಿ ಬೆಳೆಯೋದಕ್ಕೆ ಬೇಕಾದ ಗೊಬ್ಬರವನ್ನೇ ತಿನ್ನುವಷ್ಟು ದುಸ್ಥಿತಿಗೆ ಬಂದುಬಿಟ್ಟಿದೆ, ಡೆಸ್ಪರೇಷನ್ಗೆ ಬಂದಿದೆ ಈ ಮಾನವ ಲೋಕ. ಆದರೆ ಮಕರಂದ ಸೂಕ್ಷ್ಮತೆ ಯಾರಿಗೆ ಗೊತ್ತು? ನೋಡಿ, ಎಷ್ಟು ಜನ ಸಂಗೀತ ಕೇಳಿದ್ವಿ, ಹೇಗಿತ್ತು? ಚೆನ್ನಾಗಿತ್ತು. ಯಾವುದು ನಿಮಗೆ ಚೆನ್ನಾಗಿತ್ತು? ಬೆಬ್ಬೆಬ್ಬೆ. ಒಂದು ಪುಸ್ತಕ ಓದಿದ್ದೀವಿ ಅಂತಾರೆ, ಅದರೊಳಗೆ ಏನು ಭಾಗ ಚೆನ್ನಾಗಿದೆ, ಯಾವುದು ಸೊಗಸಾಗಿದೆ ಹೇಳೋಕ್ಕಾಗೋಲ್ಲ. ನಿಶ್ಚಿತವಾಗಿ ಏನು ಅಂತಂದರೆ ಗೊತ್ತಿಲ್ಲ. ಅಂದರೆ ಅನುಭವಿಸಿದ್ದು ಹೇಗೆ? ತುಂಬ ಸ್ಥೂಲವಾಗಿ ಅನುಭವಿಸಿರ್ತಾರೆ. ವೆರಿ ಗ್ರಾಸ್ ವೇ ಆಫ್ ಎಕ್ಸ್ಪೀರಿಯನ್ಸಿಂಗ್ ಥಿಂಗ್ಸ್, ಸರ್ಟಲ್ ವೇ ಆಫ್ ಎಕ್ಸ್ಪೀರಿಯನ್ಸಿಂಗ್ ಥಿಂಗ್ಸ್ ಅಲ್ಲವೇ ಅಲ್ಲ. ನೋಡಿ, ಅವ್ರು ಬಂದರು. ಯಾರವರು?
ಇಲ್ಲವೇ ಇಲ್ಲ. ಏನು ಬಟ್ಟೆ ಹಾಕಿದ್ರು, ಯಾವ ವಯಸ್ಸು, ಯಾರೋ ಬಂದಿದ್ದರು. ಆರಾಮಿತ್ರ ಅವರೊಂದು ಒಳ್ಳೆಯ ಲಲಿತ ಪ್ರಬಂಧ ಬರೆದಿದ್ದಾರೆ, ಯಾರೋ ಬಂದಿದ್ದರು ಅಂತ. ಮನೆಯಲ್ಲಿ ಅವ್ರು ಇಲ್ಲದೇ ಇದ್ದಾಗ ಅವ್ರ ಹೆಂಡತಿ, ಮಗಳು ಇತ್ಯಾದಿಗಳೆಲ್ಲ ಇರ್ತಾರಲ್ಲ, ಯಾರೋ ಬಂದಿದ್ದರು ಅಂತಾರೆ. ಯಾರು, ಹೇಗೆ ಗೊತ್ತು ಮಾಡ್ಕೊಳ್ಳೋದು ಯಾವ ಥರ? ಅವ್ರ ಹೆಸರು ಹೇಳ್ತಾರೆ, ಹೇಳೋದಿಲ್ಲ. ಆಗ ಅವರ ಎಕ್ಸ್ಟರ್ನಲ್ ಮಾರ್ಫಾಲಜಿ, ಟ್ಯಾಕ್ಸಾನಮಿ ಎಲ್ಲ ಇಟ್ಕೊಂಡು ಮಾಡಬೇಕಾಗುತ್ತದೆ. ಅದು ವೆರಿ ಟ್ಯಾಕ್ಸಿಂಗ್ ಥಿಂಗ್. ಅಲ್ಲಿ ಲಕ್ಷಣ ಹೇಳಬೇಕು, ಅದು ನಿರ್ಣಯಾತ್ಮಕವಾದ ಲಕ್ಷಣ ಹೇಳಬೇಕು. ಹಸುವಿನ ಲಕ್ಷಣ ಏನು? ಸಾಸ್ನುಮತ್ವಾದ್ ಗೌಹು ಅಂತ ತರ್ಕಶಾಸ್ತ್ರ ಹೇಳುತ್ತೆ. ಗಂಗೆ ದೋಗಲಿದ್ದರೆ ಮಾತ್ರ ಗಲಕಂಬಲ ಅಂತ ಕೊರಳಿನ ಕೆಳಗೆ ಮೆತ್ತಗೆ ಮೃದುವಾಗಿ ಹೊಯ್ದಾಡುವಂಥ ಒಂದು ಚರ್ಮ ಭಾಗ ಇರುತ್ತದೆ. ಅದನ್ನು ಹಸುವಿಗೆ ಮಾತ್ರ ಇರುವುದು, ಅದು ಗಳಕಂಬಳ ಅಂತಾರೆ. ಹಸು, ಎತ್ತು ಇತ್ಯಾದಿ ಗೋ ಜಾತಿಗೆ ಮಾತ್ರ, ಅದು ಎಮ್ಮೆಗಿಲ್ಲ. ಗೊರಸಿರೋದೆಲ್ಲ ಹಸು ಅಂತಂದರೆ ಕುದುರೆಗೂ ಗೊರಸಿದೆ, ಸೀಳಿರೋ ಗೊರಸಿದೆ ಅಂದರೆ ಜಿಂಕೆಗೂ ಸೀಳಿರೋ ಗೊರಸಿದೆ. ಹಾಗಿದ್ದರೆ ಗಲಕಂಬಲತ್ವ ಸಾಸ್ನುಮತ್ವಾದ್ ಗೌಹು ಅಂತ. ಹಾಗೆ ನಿಶ್ಚಯಾತ್ಮಕವಾದ ಲಕ್ಷಣ ಇದ್ದಂತೆ ಹೇಳಬೇಕು. ಈ ನಿಶ್ಚೀಕರಣ, ಸ್ಪಷ್ಟೀಕರಣ, ನಿಸ್ಸಂದಿಗ್ಧವಾಗಿ ಶ್ಲಕ್ಷ್ಣವಾಗಿ ನಿಷ್ಕರ್ಷೆಯಿಂದ ಹೇಳುವುದು ಒಂದು ಮಹಾಗುಣ. ಅದಿಲ್ಲ, ಏನೇನೋ ಅದು ಬ್ಲಾಬರಿಂಗ್, ಡಯರಿ ಆಫ್ ವರ್ಡ್ಸ್ ಆ್ಯಂಡ್ ಕಾನ್ಸ್ಟಿಪೇಷನ್ ಆಫ್ ಥಾಟ್ಸ್ ಅಂತಾರಲ್ಲ, ಆ ಥರ ಆಗಿಬಿಡುತ್ತದೆ. ಅದಲ್ಲ ಅಂತ, ಹೀಗಿರಬೇಕು ಅಂತ ಕವಿ ಹೇಳ್ತಾನೆ. ಮತ್ತು ನೋಡಿ, ದುಂಬಿಗಳು ಕಮಲದಲ್ಲಿ ಸಿಕ್ಕಾಕೊಂಡು ಬಿಟ್ಟರೆ ಅವುಗಳು ಬಿದಿರನ್ನೇ ಕೊರೆಯಬಲ್ಲವು, ಎಲ್ಲಿಯೂ ರಂಧ್ರ ಮಾಡಿಕೊಂಡು ಹೋಗಬಲ್ಲವು, ಕಮಲದ ದಳಗಳನ್ನು ಸೀಳ್ಕೊಂಡು ಹೊರಗೆ ಹೋಗಿ ಬರೋಲ್ಲವಂತೆ. ಬಂಧನಾನ್ಯಪಿ ಸಂತಿ ಬಹೂನಿ ಪ್ರೇಮರಜ್ಜು ಕೃತ ಬಂಧನ ಮನ್ಯತ್ ದಾರುಭೇದ ನಿಪುಣೋ ಹಿ ಷಡಂಗ್ರಿಹಿ ನಿಷ್ಕ್ರಿಯೋ ಭವತಿ ಪಂಕಜಬದ್ಧ. ಎಷ್ಟು ಬಂಧನಗಳು ಇದ್ದರೂ ಎಲ್ಲ ಬಂಧಕ್ಕಿಂತ ದೊಡ್ಡದು ಪ್ರೇಮ ಬಂಧ ಅಂತ. ಯಾಕೆಂದರೆ ಕಮಲದ ಮೇಲಿರುವ ಪ್ರೀತಿಯಿಂದ ಅದನ್ನು ಕೊರ್ಕೊಂಡು ಆಚೆಗೆ ಹೋಗೋಲ್ಲ. ಹಾಗಾಗಿಯೇ ದುಂಬಿ ಸರಿಯಾಗುತ್ತೆ. ಆ ಕಮಲ ಅರಳೋದ್ರೊಳಗಾಗಿ ಆನೆ ಬಂದು ತುಳಿದು ಹಾಕ್ಬಿಡ್ಬೋದು. ಅದನ್ನು ನಾನು ನಿನ್ನೆ ಮೊನ್ನೆ ಹೇಳಿದ್ದೆ ಕೂಡ. ಅಂದರೆ ಪ್ರೇಮ ಬಂಧ ಕಾಣದ ಬಂಧ, ಸುಕುಮಾರವಾದ ಬಂಧ, ಆದರೆ ತುಂಬ ಬಲಿಷ್ಠವಾದ ಬಂಧ ಅಂತ. ಅಲ್ಲಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಆಗೋದೇನೇ ಇಲ್ಲ. ನೋಡಿ, ಪ್ರೀತಿ ಇಲ್ಲದೇ ಇದ್ದರೆ ಯಾವ ರೀತಿಯಲ್ಲೂ ಎಸ್ಕೇಪ್ ಆಗಿಬಿಡ್ಬೋದು, ಪಲಾಯನ ಮಾಡ್ಕೊಂಡು ಬಿಡ್ಬೋದು. ಆದರೆ ಇಲ್ಲಿ ಮಾತ್ರ ಸಾಧ್ಯ ಇಲ್ಲ. ಈ ಬಂಧ ಅನ್ನೋದು ಯಾರಿಗೆ ಉಂಟು, ಪ್ರೇಮ ಬಂಧ, ಪ್ರೀತಿ ಬಂಧ, ಅವರು ಎಂದೂ ಕೂಡ ಇನ್ನೊಬ್ಬರಿಗೆ ತಪ್ಪಾಗಿ ನಡ್ಕೊಳ್ಳಲ್ಲ, ಪ್ರೀತಿ ಉಳ್ಳ ವಸ್ತುವಿಗೆ ನೋವನ್ನು ಉಂಟು ಮಾಡೋಲ್ಲ ಅಂತನ್ನುವ ಮನೋಹರವಾದ ತತ್ವವನ್ನು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಮತ್ತೊಂದು ರಾಹು ಮತ್ತು ಆದಿವರಾಹ ಇವರಿಬ್ಬರುಗಳಿಗೆ ಸಂಬಂಧಪಟ್ಟ ಪದ್ಯವನ್ನು ಹೇಳ್ತಾನೆ. ಯತ್ಯೇತಸ್ಮಿನ್ವಾ ನಿರವಧಿ ಚಮತ್ಕೃತ್ಯತಿಶಯೇ ವರಾಹೋ ವಾ ರಾಹು ಪ್ರಭವತಿ ಚಮತ್ಕಾರ ವಿಷಯ ಮಹೀಮೇಕೋ ಮಗ್ನಾಂ ಯದಯಂ ಅವಹತ್ ದಂತ ಮುಸಲೈ ಶಿರಶೇಷ ಶತ್ರುಂ ನಿಗಿರತಿ ಪುನಃ ಸಂತ್ಯಜತಿ ಚ. ದೊಡ್ಡವರು ಹೇಗಿದ್ದರೂ ದೊಡ್ಡ ಕೆಲಸ ಮಾಡ್ತಾರೆ. ಮಹಾವಿಷ್ಣು ಹಂದಿಯ ರೂಪ ತಾಳಿದ್ರೂ ಕೆಳಕ್ಕೆ ಹೋಗೋದು ಅಧೋಗತಿಯ ಒಂದಾಗಿದ್ದು. ಹಂದಿ ಕೆಳಕ್ಕೆ ಅಗ್ಕೊಂಡು ಹೋಗ್ತಾ ಇರುತ್ತೆ. ಪಾತಾಳದಲ್ಲಿರುವ ಭೂಮಿಯನ್ನು ದಂಷ್ಟ್ರಾ ಅಗ್ರದ ಮೂಲಕವಾಗಿ ತನ್ನ ಕೋರೆ ದಾಡಗಳ ಮೇಲೆ ಇಟ್ಟುಕೊಂಡು ಬಂದ, ಭೂಮಿಯನ್ನು ಉದ್ಧರಿಸಿದ. ರಾಹು ಆಕಾಶದಲ್ಲೇ ಹಾರ್ತಾ ಇರೋದು, ಆದರೆ ಸೂರ್ಯನೋ ಚಂದ್ರನೋ ನುಂಗಿದ್ರೆ ಕುತ್ತಿಗೆ ಮಾತ್ರ ಇರೋದ್ರಿಂದ ಬಾಯಲ್ಲಿ ನುಂಗಿದ್ರೆ ಕುತ್ತಿಗೆ ಕೆಳಗಿಂದ ಜಾರ್ಕೊಂಡು ಬರ್ತಾನೆ ಅಂತ. ಅಂದರೆ ವರಾಹ ಭೂಮಿಯನ್ನು ಉದ್ಧಾರ ಮಾಡೋಕ್ಕಾಯಿತು, ಹಂದಿ ಅಂತ ಹೀನ ರೂಪ ಅಂತ ತಾಳೆ. ಆದರೆ ಆಕಾಶಕಾಯದ ರೂಪ ತಾಳಿ ಇದಕ್ಕೊಂದನ್ನು ಗಟ್ಟಿಯಾಗಿ ನುಂಗಿ ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತಿಗೂ ನುಂಗ್ತಾನೇ ಇದೆ, ಜೀರ್ಣ ಆಗ್ತಾ ಇಲ್ಲ ಅಂತ. ಯೋಗ್ಯತೆ ಅನ್ನೋದು ಮುಖ್ಯ, ರೂಪ ಅಲ್ಲ ಅಂತ. ಯೋಗ್ಯತೆ ಇದ್ದಲ್ಲಿ ಯಾವುದೇ ಆದರೂ ಮಾಡಿಯೇ ಮಾಡ್ತಾರೆ. ಅದು ಇಲ್ಲದದ್ದಲ್ಲಿ ಏನಾದರೂ ಪ್ರಯೋಜನಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಈ ಫಾಲ್ಸ್ ಸ್ಟೇಟಸ್ ಅನ್ನುವುದು ತುಂಬ ದೊಡ್ಡದಾಗಿಬಿಟ್ಟಿದೆ. ಅದಿಲ್ಲದೇ ಇದ್ದರೆ ಏನು ನಷ್ಟ ಆಗೋಲ್ಲ. ಯಾರಿರ್ತಾರೋ ಅವ್ರು ಇರ್ತಾರೆ, ಇಲ್ಲದವ್ರು ಹೋಗ್ತಾರೆ. ಅದರೊಳಗೂ ಯಾರು ಬಿಸ್ನೆಸ್ ಅಂತ ಮಾಡೋಲ್ವೋ ಅವರಿಗೆ ಪಾಪ ಈ ಸ್ಟೇಟಸ್ ಮೇಂಟೈನ್ ಮಾಡಬೇಕಾಗಿಲ್ಲ. ಬಿಸ್ನೆಸ್ಗೆ ಅಂದರೆ ಒಂದಿಷ್ಟು ಅನಿವಾರ್ಯವಾಗುತ್ತದೆ. ಹಾಗಲ್ಲದೆ ಇದ್ದವರಿಗೆ ಬೇಕಾಗೋದಿಲ್ಲ. ಎಲ್ಲರೂ ಬಿಸ್ನೆಸ್ಗಿಳಿದು ಬಿಟ್ಟರೆ ಪ್ರಪಂಚ ನಾಶವಾಗುತ್ತದೆ. ಕೆಲವರು ಔಟ್ ಆಫ್ ಬಿಸ್ನೆಸ್ ಇರಬೇಕು, ಅವರಿಗೂ ಇದಾ ಗತಿ ಅಂತ. ಇನ್ನು ನಾವೂ ಇದ್ದೀವಿ ಅಂತ ತುಂಬ ಜನ ಇರ್ತಾರೆ. ಅದರಿಂದಲೇ ನನ್ನ ತಂದೆಯವರು ಒಂದು ಘಟನೆ ಹೇಳ್ತಾ ಇದ್ದರು. ಒಮ್ಮೆ ಒಂದು ಜಾಪನೀಸ್ ತಂಡ ಕರ್ನಾಟಕಕ್ಕೆ ಬಂದಿತ್ತು, ಸಹಕಾರದ ಚಟುವಟಿಕೆಗಳು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನ ಚಟುವಟಿಕೆಗಳನ್ನು ನೋಡೋದಕ್ಕೆ ಅಂತ. ಆಗ ನಮ್ಮ ತಂದೆಯವರಿಗೆ ಆ ಕೆಲಸ ವಹಿಸಿಕೊಟ್ಟಿದ್ರು, ಎಲ್ಲ ಕಡೆಗೂ ತೋರಿಸ್ಕೊಂಡು ಬರಬೇಕು ಅಂತ. ಆಮೇಲೆ ಜಪಾನಿಯರ ಉದ್ಯಮಶೀಲತೆ ಮತ್ತೊಂದು ಇದೆಲ್ಲ ಮಾತು ಬಂತು. ನಮ್ಮ ತಂದೆಯವರು ಕೇಳಿ ತುಂಬ ಪ್ರಭಾವಿತರಾದರು. ನಿಮಗೆ ಹೇಗೆ ಸಾಧ್ಯವಾಯಿತು?
ನಮಗೆ ಹೇಗೆ ಸಾಧ್ಯವಾಯಿತು ಅಂದರೆ, ಆಗ ಭಾರತದ ಜನಸಂಖ್ಯೆ 60 ಕೋಟಿಯಷ್ಟಿದ್ದದ್ದು. ಇನ್ ಜಪಾನ್ ವಿ ಹ್ಯಾವ್ ಸಮ್ 6 crores, 8 crores ಆಫ್ ಸಿಟಿಸನ್ಸ್, ಬಟ್ ಇನ್ ಇಂಡಿಯಾ ಯು ಹ್ಯಾವ್ ಜಸ್ಟ್ 60 crores ಆಫ್ ಪೀಪಲ್ ಅಂತಂದ್ರಂತೆ. 60 ಕೋಟಿ ಜನ ಇದ್ದೀರಾ ನಿಮ್ಮಲ್ಲಿ, ನಮ್ಮಲ್ಲಿ 6 ಕೋಟಿಯೋ 8 ಕೋಟಿಯೋ ಸಂಖ್ಯೆಯ ಪ್ರಜೆಗಳಿದ್ದಾರೆ, ಸಿಟಿಸನ್ಸ್ ಇದ್ದಾರೆ ಅಂತ. ಅಂದರೆ ಬಾಧ್ಯತೆ ಅರ್ಥಂಥವ್ರು ಇದ್ದಾರೆ ಅಂತ. ಹಾಗಲ್ಲದೆ ಸುಮ್ಮನೆ ನಾವು ಇದ್ದೀವಿ ಅಂತಿದ್ದರೆ ಏನು ಪ್ರಯೋಜನ? ಅದಕ್ಕೊಂದು ಸುಭಾಷಿತ ಹೇಳುತ್ತದೆ, ಬಹವಃ ಫಣಿನಸ್ಸಂತಿ ಬೇಕಭಕ್ಷಣ ತತ್ಪರಾಹ ಏಕಏವ ಹಿ ಶೇಷೋಯಂ ಧರಣಿ ಧರಣಕ್ಷಮಃ. ಬೇಕಾದಷ್ಟು ಹಾವುಗಳಿವೆ, ಕಪ್ಪೆನ್ ತಿನ್ನೋಕ್ಕೆ ಅಥವಾ ಇಲಿ ಹೆಗ್ಗಣ ನುಂಗೋಕ್ಕೆ ಲಾಯಕ್ಕು, ಆದರೆ ಭೂಮಿಯನ್ನು ಹೊರಕ್ಕೊಬ್ಬ ಆದಿಶೇಷ ಮಾತ್ರ ಇರತಕ್ಕಂಥದ್ದು ಅಂತ. ನೋಡಿ, ಇವತ್ತಿಗೂ ನಮ್ಮ ರಾಜ್ಯದಲ್ಲಿ ವಿಶ್ವೇಶ್ವರಯ್ಯನವರು ಆದಮೇಲೆ ಆ ಪ್ರಮಾಣದ ಹೋಲಿಸ್ಟಿಕ್ ವಿಷನ್ರಿ, ಉದ್ಯಮದಲ್ಲಿರಬಹುದು, ಆಳ್ವಿಕೆಯಲ್ಲಿರ್ಬೋದು, ಬ್ಯಾಂಕಿಂಗಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ನಿರ್ಮಾಣದಲ್ಲಿರ್ಬೋದು ಮತ್ತೊಬ್ಬ ಬಂದಿಲ್ಲ. ಏನಾಯಿತು? ಆ ಸಾಮರ್ಥ್ಯ ಅದು ಒಬ್ಬರಿಗೆ ಮಾತ್ರ. ಆ ರೀತಿಯಲ್ಲಿ ಘನವಾದವರು ಕೆಲವರೇ ಇರ್ತಾರೆ, ಮಿಕ್ಕವರು ಕೇವಲ ಲೆಟರೆಡ್ ಭೂಷಣವಾಗಿರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಅದು ಉಂಟು, ಅವರೂ ಇದ್ದರು, ಭೂಭಾರವಾಗಿದ್ದರು, ಇನ್ನೇನೂ ಇಲ್ಲ ಅನ್ನುವಂತೆ. ಅದು ಅಲ್ಲ ಅಂತ. ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಉನ್ನತಿಯನ್ನು ಪರಿಸರಕ್ಕೆ, ನಮ್ಮ ಜನರಿಗೆ ತಂದು ಕೊಡಬೇಕಲ್ವ. ಹಾಗಿಲ್ಲದೆ ಇದರ ಪ್ರಯೋಜನವಿಲ್ಲ ಅನ್ನೋ ಮಾತನ್ನು ಕವಿ ತುಂಬ ಮಾರ್ಮಿಕವಾಗಿ ಇಲ್ಲಿ ಕಟಾಕ್ಷಿಸಿದ್ದಾನೆ. ಹಾಗೆಯೇ ಕೆಲವೊಮ್ಮೆ ನಾವು ನಮಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಬೇಕಾದಷ್ಟು ಹೇಳ್ಕೊತಾ ಇರ್ತೀವಿ, ಕಷ್ಟ ಬಂದಾಗ ಯಾರೂ ಬಂದಿರೋಲ್ಲ. ಸುಮ್ಮನೆ ಹೇಳ್ಕೊಳ್ಳೋಕ್ಕಷ್ಟೇ. ಬೂಟಾಟಿಕೆಗೂ ಎಷ್ಟೋ ಬಾರಿ ಅಂದ್ಕೋತೀವಿ, ನಮಗೆಲ್ಲರೂ ಗೊತ್ತಿರ್ತಾರೆ, ಅವ್ರಿಗೆ ನಾವು ಗೊತ್ತಿರಲ್ವೇ, ಇದು ಬರೋದು ಕಷ್ಟ. ಕಿಂ ಬಾಂಧವೇನ ರವಿಣಾ ಹರಿಣಾಪಿ ಕಿಂ ವಾ ಲಕ್ಷ್ಮ್ಯಾಪಿ ಕಿಂ ಸರಸಿಜೋದರ ಜನ್ಮನಾವ ಏಕಸ್ಯ ಶುದ್ಧ ಚರಿತಸ್ಯ ಸರೋರುಹಸ್ಯ ನೈಷಾ ತುಷಾರ ಜನಿತಾ ಶಮಿತಾ ವಿಪತ್ತಿ. ಕಮಲಕ್ಕೆ ಸೂರ್ಯನೇ ಗಂಡ ಬಂಧು. ಇನ್ನು ವಿಷ್ಣು ಕೈನಲ್ಲೇ ಇಟ್ಕೊಂಡಿರ್ತಾನೆ. ಯಾರನ್ನಾರು ಅನುಗ್ರಹ ಮಾಡಬೇಕಾದ್ರೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಅಂತ, ಅರಳಿದೆ ಕಮಲದಿಂದಲೇ ಅವ್ರ ಮುಖ ಅರಳಿಸಬೇಕಾಗುತ್ತದೆ. ಇನ್ನು ಲಕ್ಷ್ಮಿಗಂತೂ ಅದು ತವರು ಮನೆ, ಅವಳ ಆಫೀಸು, ಅವಳ ಪರ್ಮನೆಂಟ್ ರೆಸಿಡೆನ್ಸು. ಇನ್ನು ಬ್ರಹ್ಮ ಅಂತೂ ಅವನಿಗೆ ಹುಟ್ಟಿನ ಮನೆ, ಅವನು ಹುಟ್ಟಿರೋದು ಅಲ್ಲೇ, ಎಲ್ಲರ ಹಣೆ ಬರಹ ಬರೀತಕ್ಕಂಥದ್ದು ಅಲ್ಲೇ. ಹೀಗೆ ಇಷ್ಟು ಘನವಾದ ಕ್ರೆಡೆನ್ಷಿಯಲ್ಸು ಎಲ್ಲರೂ ಗೊತ್ತು. ವಿಷ್ಣು ಗೊತ್ತು, ಬ್ರಹ್ಮ ಗೊತ್ತು, ಲಕ್ಷ್ಮಿ ಗೊತ್ತು, ಎಲ್ಲರೂ ಗೊತ್ತು. ಹಾಗೆ ಗೊತ್ತಿದ್ದರೂ ಇನ್ನೇನು ದೊಡ್ಡ ಪ್ರಮಾದ ಬೇಕಿಲ್ಲ. ಕಮಲಕ್ಕಿಂತ ಕೋಮಲವಾದ ಹಿಮ ರಪ್ಪ ರಪ್ಪ ಅಂತ ಬಿದ್ದರೆ ಸರಸರ ಅಂತ ದಳಗಳೆಲ್ಲ ಉದುರೋಗ್ಬಿಡುತ್ತೆ, ದಳದಳ ಅಂತ. ಆಗ ಸೂರ್ಯನೂ ಬರೋಲ್ಲ, ಲಕ್ಷ್ಮೀನೂ ಬರೋಲ್ಲ, ಬ್ರಹ್ಮನೂ ಬರೋಲ್ಲ, ವಿಷ್ಣುನೂ ಬರೋಲ್ಲ, ನಮಗೇನೋ ಗೊತ್ತಿಲ್ಲ ಅಂದ್ಬಿಡ್ತಾರೆ ಅಂತ. ದೊಡ್ಡವ್ರ ಬಾಂಧವ್ಯ ಅಂತ ನಾವು ಅಂದ್ಕೋತೀವಿ, ಅವ್ರು ನಮಗೇನಕ್ಕೂ ಮಾಡೋದಿಲ್ಲ. ನಮ್ಮ ಹತ್ತಿರದಲ್ಲಿ ಯಾರಿರ್ತಾರೋ ಅವರೇ, ಇನ್ಯಾರೂ ಅಲ್ಲ. ಪಾಪ ಆ ಕೊಳ ಕಷ್ಟಪಡ್ತಾ ಇರುತ್ತೆ, ಕೆಸರು. ಅದೇ ಅಯ್ಯೋ ಕಮಲ ಉದುರೋಗ್ತಾ ಇದೆಯಲ್ಲ ಅಂತ ಮತ್ತೊಂದು ಮೊಳಕೆ ಎದ್ದು ಬರೋದಕ್ಕೆ ಬೇಕಾಗಿರುವ ನೀರು ಗೊಬ್ಬರ ಕೊಡ್ತಾ ಇರ್ತದೆ, ಇನ್ನು ಬೇರೆಯವರು ಏನು ಮಾಡುವಂಥದ್ದಲ್ಲ ಅಂತ. ಹಾಗಾಗಿ ನಮ್ಮನ್ನು ಯಾರು ನಚ್ಚುತ್ತಾರೋ, ನಮಗೆ ಯಾರು ಯಾವ ಕಾಲದಲ್ಲಿ ಆದರೂ ಉಪಕಾರ ಮಾಡ್ತಾರೋ, ಸಮಯಕ್ಕಾದವ ನಂಟನೇ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ, ಅದು ಮುಖ್ಯವೇ ಹೊರತು ದೂರ ದೂರದ ದೊಡ್ಡ ದೊಡ್ಡ ನೇಮ್ ಡ್ರಾಪಿಂಗ್ಸಿಂದ ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅಂತ. ಹಾಗೆಯೇ ಮತ್ತೊಂದು ಅನ್ಯೋಕ್ತಿ ನೋಡಿ, ಹಂಸಾ ಸರ್ವಾಂಗ ಧವಲ ಪದ್ಮೇಭ್ಯೋ ಬಹಿರಾಸತೆ ಅಂತರ್ವಿಶಂತಿ ಮಧುಪಾಹ ಶ್ರೀಮತಾಮೀದೃಶೀ ಗತಿ. ಕಮಲದಲ್ಲಿ ಮಕರಂದ ಉಂಟು, ದುಂಬಿಗಳೆಲ್ಲ ಲೀಲಾಜಾಲವಾಗಿ ಒಳಗೆ ಹೋಗಿ ಹೀರಿ ಹೀರಿ ಬರ್ತಾ ಇರ್ತವೆ. ಮಧುಪ ಅಂದರೆ ದುಂಬಿ ಅಂತ ಒಂದರ್ಥ, ಕುಡುಕ ಅಂತ ಇನ್ನೊಂದರ್ಥ, ಹೆಂಡ ಗುಡುಕ ಅಂತ. ಮಧುಪರು ಕಮಲಗಳ ಒಳಗೆ ಹೋಗ್ತಾ ಇರ್ತವೆ. ಲಕ್ಷ್ಮಿಯ ಮನೆಗೆ ಕುಡುಕರಿಗೆ ಅವಕಾಶ ಉಂಟು. ಆದರೆ ಹಂಸ, ನೀರಕ್ಷೀರ ವಿವೇಕ ಮಾಡ್ತಕ್ಕಂಥ ಹಂಸ ಮತ್ತು ಸನ್ಯಾಸಿ ಅಂತಲೂ ಅರ್ಥ ಉಂಟು. ಹಂಸ ಪಾಪ ಕಮಲದ ಒಳಗೆ ಹೋಗಿ ಕೂತ್ಕೊಳ್ಳೋಕ್ಕಾಗೋಲ್ಲ, ಅಲ್ಲಿ ಮಕರಂದ ಸವಿಯೋಕ್ಕಾಗೋಲ್ಲ. ಅದು ಹೊರಗಡೆನೇ ತಾವರೆ ದಂಟು ಹಾವಸೆ ಇದನ್ನು ತಿಂದ್ಕೊಂಡು ಬದುಕಬೇಕಾಗುತ್ತದೆ. ಅಂದರೆ ಲಕ್ಷ್ಮಿಯ ಮನೆಯೊಳಗೆ ಕುಡುಕರಿಗೆ ಅವಕಾಶ ಉಂಟೆ ಹೊರತು ಪರಬ್ರಹ್ಮ ಪರಿವ್ರಾಜಕರಿಗೆ ಯಾರಿಗೂ ಅವಕಾಶವಿಲ್ಲ ಅಂತ. ಇದು ಲೋಕದ ರೀತಿ ಎಂಥದ್ದು ಅಂತ. ದುಡ್ಡಿರುತ್ತೆ, ಅವರು ಒಳ್ಳೆಯವ್ರನ್ನ ಬರಮಾಡ್ಕೊಳ್ಳಲ್ಲ, ಅಯೋಗ್ಯರೇ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ಬೇರೆಯವ್ರನ್ನ ಅವ್ರು ನೋಡುವುದೂ ಇಲ್ಲ, ಏನು ಮಾಡುವುದು? ಲೋಕದ ಅಗಟ ವಿಕಟ ಆ ರೀತಿಯಾದದ್ದು ಅನ್ನುವುದನ್ನು ಕವಿ ತುಂಬ ಹೃದಯಂಗಮವಾಗಿ ಇಲ್ಲಿ ಸೂಕ್ಷ್ಮೀಕರಿಸ್ತಾನೆ. ಮತ್ತು
ಇನ್ನೊಂದು ಬಲ್ಲಡ್ ಶತಕದಲ್ಲಿ ಬರ್ತಕ್ಕಂಥ ಶ್ಲೋಕ, ಅಸ್ಮಾನವೇ ಹಿ ಕಲಮಾನ್ ಅಲಮಾಹತಾನಾಂ ಯೇಷಾಂ ಪ್ರಚಂಡ ಮುಸಲೈರವದಾತತೈವ ಸ್ನೇಹಂ ವಿಮುಚ್ಯ ಸಹಸಾ ಖಲತಾಂ ಪ್ರಯಾಂತಿ ಯೇ ಸ್ವಲ್ಪ ಪೀಡನವಶಾನ್ ನವಯಂತಿ ಲಾಸ್ತೆ. ಭತ್ತ ಹೇಳ್ತಾ ಇದೆ, ಅಸ್ಮಾನವೇ ಹಿ ಕಲಮಾನ್ ಅಲಂ ಆಹತಾನಾಂ ಪ್ರಚಂಡ ಮುಸಲೈಹಿ ಅವದಾತತೈವ. ನೋಡಪ್ಪ, ನಾವು ಭತ್ತ, ನಮ್ಮ ಪ್ರೀತಿ ವಿಶ್ವಾಸ ಭತ್ತದಂಥದ್ದು. ಒನಕೆಗಳಿಂದ ಕುಟ್ಟಲ್ಪಟ್ಟರೂ ನಾವು ನಮ್ಮ ಚರ್ಮ ಸುರಿಸ್ಕೊಂಡೇವೆ ಹೊರತುನುವೆ ನಮ್ಮೊಳಗಿರುವ ಅಕ್ಕಿಯನ್ನು ನಾವು ಬಿಡೋಕ್ಕೆ ತಯಾರಿಲ್ಲ. ನಾವು ಅಕ್ಕಿಯಾಗಿ ಉಳ್ಕೋತೀವಿ ಅಂತ. ಅಂದರೆ ಭತ್ತನ ಕುಟ್ಟಿ ಅಕ್ಕಿ ಮಾಡ್ತಾರೆ, ಅದು ಸಾರವತ್ತಾದ್ದನ್ನು ಕಳ್ಕೊಳ್ಳೋದಿಲ್ಲ. ಭತ್ತದಲ್ಲಿ ಸಾರವತ್ತಾದದ್ದು ಅಕ್ಕಿ, ಅದನ್ನು ಕಳ್ಕೊಳ್ಳೋಲ್ಲ. ನಿಸ್ಸಾರ ಅಂದರೆ ಚರ್ಮ ಹೋದರೂ ಪರವಾಗಿಲ್ಲ, ನಮ್ಮ ಒಳಗೆ ಇರ್ತಕ್ಕಂಥ ಆಶ್ರಿತರನ್ನು ಕಾಪಾಡ್ಕೊಳ್ತೀವಿ. ನಾವು ಆ ಹಾಳಾದ ಎಳ್ಳಿದ್ದಂದಲ್ಲ, ಎಳ್ಳನ್ನು ಗಾಣಕ್ಕಿಟ್ಟು ಒನಕೆ ಪೆಟ್ಟು ಬೇಡ, ಸುಮ್ಮನೆ ಹಿಂಗೆ ರುಬ್ಬಿದ್ರೆ ಸಾಕು, ತನ್ನೊಳಗಿರೋ ಸ್ನೇಹವನ್ನೆಲ್ಲ ದಬ್ಬು ಬಿಡುತ್ತೆ. ಸ್ನೇಹ ಅಂದರೆ ಎಣ್ಣೆ ಅಂತ, ಇನ್ನೊಂದರ್ಥ ಮೈತ್ರಿ ಅಂತ. ನಮಗೆ ಸಂಬಂಧವಿಲ್ಲಪ್ಪ ಅಂತ ಆಶ್ರಿತರನ್ನ ಆಚೆಗೆ ತಳ್ಳಿಬಿಡ್ತೀವಿ ಅಂತ. ಅಂದರೆ ಅಗ್ರಿಮೆಂಟ್ ಅನ್ನೋದಕ್ಕೆ ಯಾವ ಬೆಲೆಯೇ ಇಲ್ಲ, ವಿಶ್ವಾಸ ಅನ್ನೋದಕ್ಕೆ ಬೆಲೆ ಇಲ್ಲ. ಇವರು ನಮ್ಮವರು ಅಂತಂದ ಮೇಲೆ ಮುಗೀತು. ಅಂಗೀಕೃತಂ ಸುಕೃತಿನೋ ನ ಪರಿತ್ಯಜಂತಿ ಅದ್ಯಾಪಿ ಅದ್ಯಾಪಿ ನೋಜ್ಜತಿ ಹರಃ ಕಿಲ ಕಾಲಕೂಟಂ ಕೂರ್ಮೋ ಬಿಭರ್ತಿ ಧರಣೀಧರ ಮೇಷಪೃಷ್ಠೆ ಅಂಭೋ ನಿಧಿರ್ವಹತಿ ದುಸ್ತರ ವಾಡಭಾಗ್ನಿಂ ಅಂಗೀಕೃತಂ ಸುಕೃತಿನೋನ ಪರಿತ್ಯಜಂತಿ. ಇಂದೂ ಶಿವ ಹಾಲಾಹಲವನ್ನು ಕೊರಳಿಂದ ಆಚೆಗೆ ಉಗಿದು ಬಿಟ್ಟಿಲ್ಲ, ಪ್ರಪಂಚ ಹಾಳಾಗುತ್ತೆ ಅಂತ. ಇಂದೂ ಸಮುದ್ರ ಬಡಭಾಗ್ನಿಯನ್ನು ತನ್ನ ಅಂತರಂಗದಲ್ಲಿ ಇಟ್ಕೊಂಡಿದೆ. ಇಂದು ಆದಿಶೇಷ ಕೂರ್ಮಾದಿಗಳು ಹೊತ್ತೇ ಇವೆ. ಒಪ್ಪಿಕೊಂಡ ಕಮಿಟ್ಮೆಂಟನ್ನು ದೊಡ್ಡವರು ಬಿಡೋಲ್ಲ, ದಡ ಸೇರಿಸ್ತಾರೆ. ಈ ಒಂದು ರಿಲಯಬಿಲಿಟಿ ಇದೆಯಲ್ಲ ಬಹಳ ಮುಖ್ಯ. ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ ತುಂಬ ಕಡಿಮೆಯಾಗಿರೋದು. ಮಿಕ್ಕ ದೊಡ್ಡ ದೇಶಗಳ ನಡುವೆ ಹೀನಾಯ್ಕೆ ತುತ್ತಾಗಿರ್ತಕ್ಕಂಥದ್ದು ಇದೇನೆ. ಕ್ರೆಡೆನ್ಷಿಯಲ್ಸ್ ಅಂದರೆ ರಿಲಯಬಿಲಿಟಿ. ಇವ್ರಿಗೆ ಹೇಳಿದ್ರೆ ಇದು ಆಗುತ್ತದೆ, ಹಾಗಲ್ಲವೇ ಅಲ್ಲ. ನಂಬಿಕೆಯೇ ಇಲ್ಲ. ಏತಿ ಅಂದರೆ ಪ್ರೀತಿ ಅನ್ಬೋದು, ನಾಯಿ ತಲೆ ಮೇಲೆ ಬುತ್ತಿ ಅಂತಾದರೆ ಬದುಕು ಹೇಗೆ ಅಂತನ್ನುವುದು ಇಲ್ಲಿಯ ಮಾರ್ಮಿಕವಾದ ಸಂದೇಶ. ಕಸ್ತೂರಿಯ ಬಗ್ಗೆ ಒಂದು ವ್ಯಂಗ್ಯ ಉಂಟು. ಮೃಗಮದ ಮಾಕುರು ಗರ್ವಂ ಪರಿಮಳ ಮಾತ್ರೇಣ ತಂ ತ್ವಂ ಉಪಯಾಸಿ ಪರಿಮಳ ಶೀತಲತಾ ನಿರ್ಮಲತಾ ಸುಕುಮಾರತಾ ಚ ಕರ್ಪೂರೇ. ಇಲ್ಲೇ ಕಸ್ತೂರಿ, ನಾನು ಘಮಘಮ ಅಂತಿದ್ದೀನಿ ಅಂತ ಬಿಂಕ ಮಾಡಬೇಡ. ನೀನು ಹುಟ್ಟಿದ್ದು ಅಸಹ್ಯವಾದ ಜಾಗದಲ್ಲಿ, ನಿನ್ನ ಬಣ್ಣ ನೋಡಿದ್ರೆ ಕಡುಗಪ್ಪು. ಆದರೆ ಕರ್ಪೂರ ನಿರ್ಮಲವಾದ ಸಸ್ಯದಲ್ಲಿ ಬೆಳೆದದ್ದು, ಮೃದುವಾದದ್ದು, ಬೆಳ್ಳಗಿರ್ತಕ್ಕಂಥದ್ದು, ಮತ್ತು ಅದರ ತಂಪುತನವೂ ಕೂಡ ಅತಿಶಯವಾದದ್ದು. ಕರ್ಪೂರಕ್ಕೆ ಪರಿಮಳ ಇದೆ, ಮೂಗಿಗೆ ಬರ್ತಕ್ಕಂಥದ್ದು. ಮುಟ್ಟುವಾಗ ಆ ಮಾರ್ಧವ ಇದೆ, ಅದು ಸ್ಪರ್ಶಕ್ಕೆ ಸಿಗ್ತಕ್ಕಂಥದ್ದು. ನೋಡುವಾಗ ಅದರ ಧವಳ ಶರೀರ ಇದೆಯಲ್ಲ, ಅದು ಕಣ್ಣಿಗೆ ದಕ್ಕುವಂಥದ್ದು. ಈ ಮೂರು ಗುಣಗಳಿಂದ ಅತಿಶಯವಾಗಿದೆ ಅಂತ. ನಾವು ಯಾವುದೋ ಒಂದು ಗುಣ ಇದೆ, ನಾವು ಉತ್ತಮರು ಅಂತ ಅಂದ್ಕೋತಾನೆ ಇರ್ತೀವಿ. ನಮಗೆ ತುಂಬ ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ ಅಂತ. ಇನ್ನೊಬ್ಬರಿಗೆ ಆಡೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ, ನುಡಿಸೋಕ್ಕೂ ಬರುತ್ತೆ ಅಂದರೆ ಅವರು ಇನ್ನೂ ದೊಡ್ಡವರಾದ್ರಲ್ಲ. ನಮ್ಮದು 1 in 1 ಟ್ಯಾಲೆಂಟ್ ಆದರೆ ಅವ್ರದ್ದು 3 in 1 4 in 1 ಟ್ಯಾಲೆಂಟ್ಗಳಾಗಿರ್ತವೆ. ಹೀಗೆ ನಮಗಿಂತ ಉತ್ತಮರು ಇರ್ತಾರೆ ಅನ್ನೋದನ್ನು ಕಂಡು ಎಂದರೋ ಮಹಾನುಭಾವುಲು ಅನ್ನುವ ರೀತಿಯಲ್ಲಿ ನಮ್ರತೆಯನ್ನು ಅನುಸರಿಸಬೇಕು ಅಂತ ಕವಿಯ ವಿವಕ್ಷೆ. ಮತ್ತೊಂದು ಕಡೆ ಕಾಗೆಗೆ ಹೇಳ್ತಾನೆ, ತ್ರೋಟಿ ಪುಟಂ ಕರಟ ಕುಡ್ಮಲ ಯಾಥ ತಾತ ಯಾವತ್ ಪ್ರತಿವ್ರಜತಿ ನಾಕಮಯಂ ಮರಾಲಹ ನೋಚೇದ್ ಅಮಂಗಲ ಕಠೋರ ರವಾ ವಿಹಂಗ ಸರ್ವೇ ಭುವೀತಿ ನಿಜ ಸಂಸದಿ ಶಂಸಿತಾನಃ. ಇಲ್ಲೇ ಕಾಗೆ, ನಿನ್ನ ಕೊಕ್ಕನ್ನು ಒಂದು ಕ್ಷಣ ಬೆರಟೆ ಹಾಕ್ಕೊಂಡು ಕೂತ್ಕೋ. ಈಗಷ್ಟೇ ಸತ್ಯಲೋಕದಿಂದ ಬ್ರಹ್ಮನ ವಾಹನ ಹಂಸ ಬಂದಿದೆ, ಅದು ಹೋಗೋವರೆಗಾದರೂ ಬಾಯಿ ಮುಚ್ಕೊಂಡು ಬಿದ್ದಿರು. ಯಾಕೆಂದರೆ ಈ ಭೂಮಿಯಲ್ಲಿರೋದು ಕಾಗೆಗಳಂಥ ಕೆಟ್ಟ ಧ್ವನಿ ಮಾಡ್ತಕ್ಕಂಥ ಕೊಳೆ ಪಕ್ಷಿಗಳಷ್ಟೇ ಅಂತ ಅದು ಬ್ರಹ್ಮನಿಗೆ ರಿಪೋರ್ಟ್ ಕೊಡಬಾರದು. ಅದಕ್ಕೋಸ್ಕರವಾದರೂ ಬಾಯಿ ಮುಚ್ಕೊಂಡಿರು ಅಂತ. ನೋಡಿ, ಬೇರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬರ್ತಾರೆ. ಬಂದಾಗ ನಾವು ನಮ್ಮ ದೇಶದ ಹುಳುಕನ್ನು ಅವರೆದುರಿಗೆ ಜಾಥಾ ಹೊರಡಿಸ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ. ನರೇಂದ್ರ ಮೋದಿ ಅಮೇರಿಕಾಗೆ ಹೋದಾಗ ಆತನ ಮೇಲೆ ವಿರೋಧಿಸ್ತೀವಿ ಅಂತ ಒಂದಷ್ಟು ಜನ ಹೋಗಿದ್ದರು. ಈ ಕಾಂಗ್ರೆಸ್ನವರೇ 3 ಮಾನ ಬಿಟ್ಟವರು ಹೋಗಿದ್ರಲ್ಲ. ಅದಕ್ಕೇನಾದ್ರು ಉಂಟೆ? ನರೇಂದ್ರ ಮೋದಿ ಈಗ ಒಂದು ಪಾರ್ಟಿಯ ವ್ಯಕ್ತಿ ಅಲ್ಲ, ಇಡೀ ಸಮಸ್ತ ಭಾರತೀಯ ಪ್ರಜೆಗಳ ಪ್ರತಿನಿಧಿ ಅನ್ನುವ ಭಾವ ಇರಬೇಕಲ್ಲ. ಇಲ್ಲಿ ಯಾರಾದರೂ ಇರೋ ಅಮೇರಿಕನ್ಸು ಒಬಾಮ ನಾಡದ್ದು ಬರ್ತಾನೆ ಗಣರಾಜ್ಯೋತ್ಸವಕ್ಕೆ, ಏನಾದ್ರು ಗಲಾಟೆ ಮಾಡ್ತಾರಾ? ಅಂದರೆ ಮರ್ಯಾದೆ ಕಾಪಾಡಬೇಕು ಅನ್ನುವುದೇ ಇಲ್ಲ. ಈ
ಅರ್ಥಗಳು, ಈ ವಿವೇಕಗಳು ಅನ್ನುವುದು ಒಂದು ಸ್ವಲ್ಪವೂ ಇಲ್ಲ. ಸ್ವಾರ್ಥ ದೊಡ್ಡದಾದಾಗ ಏನು ಅನರ್ಥ ಬರುತ್ತೆ ಅನ್ನೋದನ್ನು ಕವಿ ಹೇಳ್ತಾನೆ. ಮತ್ತು ಹತ್ತಿಯ ಬಗ್ಗೆ ಒಂದು ಪದ್ಯ ನೋಡಿ. ನೀರಸಾನ್ಯಪಿ ರೋಚಂತೆ ಕಾರ್ಪಾಸಸ್ಯ ಫಲಾನಿಮೆ ಯೇಷಾಂ ಗುಣಮಯಂ ಜನ್ಮ ಸರ್ವೇಷಾಂ ಗುಹ್ಯ ಗುಪ್ತಯೇ. ಹತ್ತಿಯ ಕಾಯೆ ನಿನ್ನೊಳಗೆ ತಿನ್ನುವಂಥದ್ದೇನೂ ಇಲ್ಲ, ರಸ ಹಿಂಡಿ ಕುಡಿಯುವಂಥದ್ದೇನೂ ಇಲ್ಲ. ನೀನು ನೀರಸ ಮತ್ತು ನಿಷ್ಕಾದನೀಯ. ಆದರೆ ನಿನ್ನೊಳಗೆ ಬರ್ತಕ್ಕಂಥ ಹತ್ತಿ ಎಲ್ಲರ ಮಾನ ಮುಚ್ಚುವಂಥದ್ದಾಗುತ್ತದೆ. ನಿನ್ನ ಜನ್ಮವೇ ಜನ್ಮ ಅಂತ. ಕೆಲವೊಮ್ಮೆ ನಮಗೆ ಇನ್ನು ಬೇರೆ ವಸ್ತುಗಳಲ್ಲಿರುವಂಥ ಗುಣ ಇಲ್ಲದೇ ಇರ್ಬೋದು, ಬೇರೆಯವರಲ್ಲಿ ಇರುವಂತಹ ಯೋಗ್ಯತೆ ನಮ್ಮಲ್ಲಿ ಇಲ್ಲದೇ ಇರ್ಬೋದು. ಆದರೆ ಲೋಕಕ್ಕೆ ಬೇಕಾಗೋ ಮತ್ತಾವುದೋ ಒಂದಿರುತ್ತದಲ್ಲ, ಅದು ತುಂಬ ದೊಡ್ಡದಾದದ್ದು. ಅದನ್ನು ಗುರುತಿಸಿಕೊಳ್ಳಬೇಕು. ಎಲ್ಲ ಹಣ್ಣುಗಳಂತೆ ಆಗಲಿಲ್ವಲ್ಲ ಅಂತ ಹತ್ತಿ ಸಂಕಟಪಟ್ಟಿದ್ದರೆ ಎಲ್ಲರೂ ಬೆತ್ತಲೆ ತಿರುಗಬೇಕಾಗಿತ್ತು. ಹೀಗಾಗಿ ಲೋಕದ ಮಾನ ಕಾಪಾಡಿದೆಯಲ್ಲ ನಮ್ಮ ವಿಶಿಷ್ಟವಾದ ಗುಣ ಅದು. ಇದು ಸ್ವಸ್ಥಾನ ಪ್ರಜ್ಞಾನ, ಸ್ವಧರ್ಮಯೋಗ ತುಂಬ ದೊಡ್ಡದು. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಕರ್ಮಯೋಗ ಅಂದರೆ ಡಿ ವಿ ಜಿಯವರು ಅದಕ್ಕೆ ಅನುವಾದ ಮಾಡ್ತಾರೆ ಸ್ವಧರ್ಮಯೋಗ ಅಂತಲೇ ಈ 3ನೇ ಅಧ್ಯಾಯವನ್ನು ಹೇಳಿದ್ದಾರೆ. ಸ್ವಧರ್ಮಯೋಗ ಯಾಕೆ ಅಂತಂದರೆ, ನಾವು ನಮಗಿಷ್ಟವಾದದ್ದು ಚೆನ್ನಾಗಿ ಮಾಡ್ತೀವಲ್ಲ, ಅದು ನಮಗೂ ಲೋಕಕ್ಕೂ ಇಷ್ಟವಾಗುವಂತೆ ಇರುತ್ತದೆ ಅಂತ. ಅದು ಸಾಕು, ಇನ್ಯಾವುದು ಬೇಕಿಲ್ಲ. ಯಾರೋ ಒಬ್ಬರು ಒಂದು ಕೆಲಸ ಮಾಡಿದ್ರೆ ಸಾಕು, ಸಾಂಗೋಪಾಂಗವಾಗಿ ಎಲ್ಲ ಆಗುವಂಥದ್ದು. ನೋಡಿ, ಒಂದು ಕಥೆ ಉಂಟು. ಯಾರೋ ಒಬ್ಬ ಮಹಾ ಸಜ್ಜನಿಕೆಯ ವ್ಯಕ್ತಿ, ಅಂತರಂಗದವನು, ಬುದ್ಧಿವಂತನೂ ಹೌದು. ಒಮ್ಮೆ ನಗರದ ರಾಜಧಾನಿಯಲ್ಲಿ ಒಂದು ಮಹೋತ್ಸವ ನಡೆಯುತ್ತದೆ. ಈ ಗಣರಾಜ್ಯ ಉತ್ಸವ ಇದ್ದಂತೆ ಆಗೆಲ್ಲ ಈ ವಸಂತ ನವರಾತ್ರ, ಶರನ್ನವರಾತ್ರಿಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಹೋಗ್ತಾ ಇದ್ದರೆ ದಾರಿನಲ್ಲಿ ಒಂದು ಹಾಳು ದೇವಸ್ಥಾನ ಕಾಣಿಸ್ತು. ಅಲ್ಲಿ ಮಲಗಿ ಮರುದಿವಸ ರಾಜಧಾನಿಗೆ ಹೋಗಬೇಕು ಅಂತಿದ್ದ. ಆಗ ಜನಗಳು ಹೇಳಿದ್ರು, ಅಪ್ಪ ಬೇಡ, ಅಲ್ಲಿ ಭಯಂಕರವಾದ ಒಂದು ದೇವತೆ ಉಂಟು, ಶಕ್ತಿ ದೇವತೆ, ಅವಳು ನಿನ್ನ ಮೇಲೆ ಆಗ್ರಹ ಮಾಡಿಕೊಳ್ತಾಳೆ, ಹೋಗಬೇಡ ಅಂತ. ಅಯ್ಯೋ ಪರವಾಗಿಲ್ಲ, ಏನು ತೊಂದರೆ ಇಲ್ಲಪ್ಪ, ನನ್ನ ಕಾಲು ಸೋತಿದೆ, ಒಂದು ಹೆಜ್ಜೆ ನೋಡಿದಾರೆ ಇಲ್ಲೇ ಮಲಗ್ತೀನಿ ಅಂತ ಮಲಗ್ದ. ರಾತ್ರಿ ಆ ಉಗ್ರ ದೇವತೆ ಕಾಣಿಸ್ಕೊಂಡು, ಏನೋ ಪಾಪಿ, ಯಾಕೆ ನೀನು ನನ್ನ ದೇವಸ್ಥಾನಕ್ಕೆ ಬಂದಿದ್ಯಾ, ಹೋಗಾಚೆಗೆ ಅಂತ. ಅಮ್ಮ, ನೀನು ಮಹಾದೇವಿ, ಎಲ್ಲರನ್ನೂ ಕಾಪಾಡುವವಳು, ನನಗೆ ಗತಿ ಇಲ್ಲದೆ ನಡೆಯಲು ಶಕ್ತಿ ಇಲ್ಲದೆ ಇಲ್ಲಿದ್ದೆ ಅಂತ. ಪಾಪಿ, ನೀನು ಹೀಗೆ ಮಾಡಿರೋದು ತುಂಬ ತಪ್ಪು, ನೀನು ತುಂಬ ಅನರ್ಥವನ್ನು ಮಾಡಿದ್ದೀಯಾ, ನೀನು ಯಾವ ಕೆಲಸ ಮಾಡ್ತೀಯ ಅಂತ. ನಾನು ರೈತನಮ್ಮ ಅಂತ. ಹಾಗಿದ್ದರೆ ನೀನಿನ್ನ ಮೇಲೆ ಯಾವ ಗಿಡ ಮುಟ್ಟಿದ್ರೂ ಕೂಡ ಅದು ಬಾಡೋಗ್ಬಿಡ್ಲಿ ಅಂತ. ಮುಗಿತಲ್ಲ ಕಥೆ. ಅದು ಮಾತ್ರವಲ್ಲ, ನಿನ್ನ ಕೈಯಿಂದ ನೀರು ಹಾಕಿದ್ರೆ ಯಾವ ಗಿಡವೂ ಬೆಳೆದೇ ನಾಶವಾಗಲಿ ಅಂತ. ಇವನಿಗೆ ಅಯ್ಯೋ ಏನು ಮಾಡೋದು ಅಂತ ಅನ್ನಿಸ್ತು, ಚಿಂತೆ. ಇರಲಿ ಪರವಾಗಿಲ್ಲ ಅಂತ ಹೋದ ನಗರದ ರಾಜಧಾನಿಯ ಉತ್ಸವಕ್ಕೆ. ಮಹಾರಾಜರನ್ನು ಹೇಗೋ ನೋಡೋಕ್ಕಾಯಿತು. ಆಗ ಅವನು ಕೃಷಿಯವನಲ್ವಾ, ಕೃಷಿಯ ಗೋಷ್ಠಿ ಒಂದು ನಡೀತಾ ಇತ್ತು, ಸೆಮಿನಾರ್ ತರಹ. ಅಲ್ಲಿಗೆ ಹೋದ. ಕೆಲವು ರಾಜ್ಯದ ಪ್ರಾಂತದಲ್ಲೆಲ್ಲ, ಆ ದೇಶದ ಪ್ರಾಂತದಲ್ಲಿ ಭಯಂಕರವಾದ ಕಳೆಗಳಿಂದ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಯಿತು. ಆಗ ಇವನು ಹೇಳ್ದ, ಮಹಾಸ್ವಾಮಿ, ನನ್ನ ಕೈಯಿಂದ ನೀರಾಗಲಿ ಸ್ಪರ್ಶವಾಗಲಿ ಆದರೆ ಆ ಗಿಡ ಸತ್ತೋಗುತ್ತೆ, ಈಗಲೇ ಪರೀಕ್ಷೆ ಮಾಡಿಂದ. ನೋಡಿದ್ರು, ಹೌದು ಅಂತ ಗೊತ್ತಾಯಿತು. ಆ ಕಳೆ ಇರುವ ಜಾಗದಲ್ಲೆಲ್ಲ ಇವನು ಹೋಗಿ ಮುಟ್ಟಿದ್ರೆ ಕಳೆ ನಾಶ ಆಗೋಗ್ಬಿಡ್ತಾ ಇತ್ತು. ಇವನು ಸೈಡ್ ಎಫೆಕ್ಟ್ ಇಲ್ಲದಿರೋ ಪೆಸ್ಟ್ ಕಂಟ್ರೋಲ್ ಆಗಿಬಿಟ್ಟ, ಪೆಸ್ಟಿಸೈಡ್ ಆಗಿಬಿಟ್ಟ. ಇವನು ಆ ಮಹಾಶಕ್ತಿಗೆ ಮೆಚ್ಕೊಂಡಿದ್ದು 1 ವರ್ಷ ಇರತಕ್ಕಂಥದ್ದು ಅಂತ ಶಾಪ ಪ್ರಭಾವ ಕೊಟ್ಟಿತ್ತು. 1 ವರ್ಷದಲ್ಲಿ ಕಳೆ ನಿರ್ಮೂಲನವಾಯಿತು. ಮಹಾರಾಜ ಇವನಿಗೆ ಬೇಕಾದಷ್ಟು ಸನ್ಮಾನ ಮಾಡ್ದ. ಮರುವರ್ಷ ಮತ್ತೆ ಆ ದೇವಸ್ಥಾನಕ್ಕೆ ಹೋದ. ಮತ್ತೆ ದೇವಿ ಕಾಣಿಸ್ಕೊಂಡ್ಲು, ಏನೋ ಇನ್ನೂ ಬದುಕಿದ್ದೀಯಾ ಅಂತ. ಅಮ್ಮ, ನಿನ್ನ ದಯೆಯಿಂದ ತುಂಬ ಚೆನ್ನಾಗಿದ್ದೀನಿ ಅಂತ. ಎಲ್ಲೋ ನೀಚ, ನೀನು ನಡೆದ ಜಾಗದಲ್ಲಿ 7 ಅಡಿ ಹಳ್ಳ ಬಿದ್ದೋಗ್ಲಿ, ಹಾಳಾಗು, ನಿನಗೆ ನಡೆಯೋಕ್ಕೂ ಆಸ್ಪದ ಬೇಡ ಅಂತ. ಆಮೇಲೆ ಅವನು ಈಗ ಅನುಕೂಲ ಇತ್ತಲ್ಲ, ಬೆಳಗಾಗ್ತಿದ್ದಂತೆ ಅಲ್ಲೇ ಕೂತಿದ್ದ. ನಡೆದ್ರೆ ಹಳ್ಳ ಬೀಳುತ್ತಲ್ಲ. ಯಾರಿಗೋ ಹೇಳ್ದ, ಮಹಾರಾಜರಿಗೆ ಹೇಳಿ ಪಲ್ಲಕ್ಕಿನ ಕಳಿಸು ಅಂತ. ಪಲ್ಲಕ್ಕಿಲಿ ಕೂತ್ಕೊಂಡು ಹೋದ, ಹಳ್ಳ ಬೀಳಲ್ವಲ್ಲ. ಮಹಾರಾಜರಿಗೆ ಹೇಳ್ದ, ಸ್ವಾಮಿ, ಎಲ್ಲೆಲ್ಲಿ ಕಾಲುವೆ ಆಗಿಬೇಕು, ಕಂದಕ ಆಗಿಬೇಕು, ಪಾಯ ಹಾಕಬೇಕು, ಅಲ್ಲೆಲ್ಲ ನಾನು ಓಡಾಡ್ತೀನಿ ಇಂದ. 1 ಸರ್ತಿ ಓಡಾಡಿದ್ರೆ 7 ಅಡಿ, 2 ಸರ್ತಿ ಓಡಾಡಿದ್ರೆ 14 ಅಡಿ. ಹೀಗಾಯಿತು. ಎಲ್ಲ ಕಡೆಯಲ್ಲೂ ನೀರಾವರಿ, ಒಂದು ಬಾರಿ ಕಳೆ ಇಲ್ಲ, ಇನ್ನೊಂದು ಬಾರಿ ನೀರಾವರಿ. ಹೀಗಾಯಿತು. 3ನೇ ಸರ್ತಿನೂ ಹೋಗಿ ಕೂತ್ಕೊಂಡ. ಮತ್ತೆ ಏನೋ ಬಂದಿದ್ಯಾ, ಇನ್ನೂ ಸತ್ತಿಲ್ವಾ ಅಂತ. ಅಮ್ಮ, ನಿನ್ನ ದಯೆ ಅಂತ. ಪಾಪಿ, ನೀನು ಕಣ್ಣು ಬಿಟ್ಟರೆ ಎಲ್ಲ ಸುಟ್ಟು ಬೂದಿ ಆಗುತ್ತೆ ಅಂತಂದು. ಇನ್ನು ಕಷ್ಟ ಬಂತಲ್ಲ ಅಂತ ಅಂದುಕೊಂಡ. ಗಬಕ್ಕಂತ ಕಣ್ಣಿಗೆ ಪಟ್ಟೆ ಕಟ್ಕೊಂಡ. ರಾತ್ರಿ ಆಯಿತು. ಬೆಳಗ್ಗೆ ತಡವರ್ಸ್ಕೊಂಡು ಆಚೆಗೆ ಬಂದ. ಯಾರೋ ಜನಕ್ಕೆ, ಅಪ್ಪ, ಈ ದೇವಸ್ಥಾನ ಎದುರಿಗೆ ನನ್ನ ನಿಲ್ಲಿಸಿಂದ. ನಿಂತ ತಕ್ಷಣ ಕಣ್ಣು ಪಟ್ಟಿ ತೆಗೆದ, ದೇವಸ್ಥಾನನೇ ಸುಟ್ಟು ಬೂದಿ ಆಯಿತು, ದೇವಿ ಸಮೇತ. ಶಾಪ ಹೋಗೇ ಬಿಡ್ತು. ಹೀಗೆ ಕೌಶಲ, ದಕ್ಷತೆ ಎನ್ನುವುದು ಇದ್ದರೆ
ನಮಗೆ ಯೋಗ್ಯತೆ ಎನ್ನುವುದಿದ್ದರೆ ಏನೂ ಇರುತ್ತದೆ, ಅದು ಬಹಳ ಮುಖ್ಯ. ನಮ್ಮ ಯೋಗ್ಯತೆಯನ್ನು ಕಂಡುಕೊಳ್ಬೇಕು, ಶಾಪವನ್ನು ವರವನ್ನಾಗಿ ಮಾಡಿಕೊಳ್ಳಬಹುದು ಅನ್ನುವ ಮನೋಹರವಾದ ಒಂದು ಹಳೆಯ ಚಂದಮಾಮದ ಕಥೆ. ಹೀಗೆ ಹತ್ತಿಯ ಹೂವಿನಂತೆ ಬದುಕಾದರೆ ಏನೂ ನಷ್ಟವಿಲ್ಲ, ನಿರ್ಗಂಧ ಪುಷ್ಪ ಅಂತ ಏನೂ ಅನ್ನಬೇಕಾಗಿಲ್ಲ. ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರೂ ಮನೆಯಲ್ಲೊಂದು ಪಪ್ಪಾಯಿ ಗಿಡ, ಹತ್ತಿ ಗಿಡ ಬೆಳೆಸ್ಕೊಳ್ಳಿ ಅಂತ ಇದ್ದರು. ಪಪ್ಪಾಯಿ ಗಿಡಕ್ಕೆ ಜಾಗ ಜಾಸ್ತಿ ಬೇಕಿಲ್ಲ, ಬೇರು ಮನೆ ಪಾಯಕ್ಕೆ ಅಪಾಯವೂ ಆಗೋಲ್ಲ. ಹೀಗಾಗಿ ಅದಕ್ಕೆ ಕಾಯಿ ಒಳ್ಳೆಯದು, ಆರೋಗ್ಯಕಾರಿ, ತರಕಾರಿಯೂ ಆದೀತು, ಹಣ್ಣಂತೂ ಸರಿಯೇ ಸರಿ. ಇನ್ನು ಎಲೆ ಡೆಂಗಿ ಮೊದಲಾದಂಥ ರೋಗಕ್ಕೂ ಕೂಡ ರಾಮಬಾಣ ಅಂತೆಲ್ಲ ಹೇಳ್ತಾರೆ. ಮತ್ತು ಹತ್ತಿಯಂತೂ ಯಥೇಷ್ಟವಾಗಿ ಪ್ರಯೋಜನಕ್ಕೆ ಬರುತ್ತೆ, ಹತ್ತಿ ಬೀಜದಿಂದ ಮೊದಲುಗೊಂಡು ಪ್ರಯೋಜನಕಾರಿ. ಈ ಥರದ್ದು ಅವರ ದೃಷ್ಟಿಕೋನವಾಗಿತ್ತು. ಆಮೇಲೆ ಒಂದು ಗಿಣಿಯ ಬಗ್ಗೆ ಅನ್ಯೋಕ್ತಿ. ಉಚ್ಚೈರೇಶ ತರುಃ ಫಲಂಚ ಪೃಥುಲಂ ದೃಷ್ಟ್ವಾ ಪ್ರಹೃಷ್ಟ ಶುಕಃ ಶಾಲಿಂಚಾಸ್ಯ ಗತಂ ವಿಹಾಯ ನಿಭೃತಂ ತನ್ನಾರಿ ಕೇಲಂಗತಃ ತತ್ರಾರುಹ್ಯ ಬುಭುಕ್ಷಿತೇನ ಮನಸಾ ಯತ್ನಃ ಕೃತೋ ಭೇದನೆ ಅಪ್ಯಾಶಾ ತಸ್ಯ ನ ಕೇವಲಂ ವಿಗಲಿತ ಚಂಚುಶ್ಚ ಚೂರ್ಣೀಕೃತ. ಹೊಸ ಭತ್ತದ ತೆನೆಯನ್ನು ಕೊಕ್ಕಲ್ಲಿ ಕಚ್ಚಿಕೊಂಡು ಒಂದು ಗಿಣಿ ಹಾರಾಡ್ತಾ ಬಂತು. ಭತ್ತದ ಹೊಲದ ಪಕ್ಕದಲ್ಲೇ ಒಳ್ಳೆ ತೆಂಗಿನ ಮರ ಕಾಣಿಸ್ತು. ಒಳ್ಳೆ ತೆಂಗಿನ ಕಾಯಿಗಳು ನೇತಾಡ್ತಾ ಇದ್ವು. ಇದೇನೋ ಭರ್ಜರಿಯಾಗಿದೆ ಹಣ್ಣು ಅಂತ ಅಂದುಕೊಂಡು ಪಾಪ ಆ ತೆನೆನ ಆ ಕಡೆ ಬಿಸಾಡಿ ಕಟಕಟ ಕುಕ್ಕಿದ್ದು ಬಂತು. ಅದೇನು ದಾಳಂಬ್ರೇನ, ಸೀಬೆನ, ಮಾವ ತಕ್ಷಣ ಬಿರ್ಕೊಳ್ಳೋಕ್ಕೆ ಕೊಕ್ಕೆ ಮುರಿತಲ್ಲದೆ ಅದಕ್ಕೆ ಇನ್ನೇನೂ ಆಗಲಿಲ್ಲ, ಇದ್ದಿದ್ದ ತೆನೆಯೂ ಹೋಯಿತು ಅಂತ. ಎತ್ತರದ್ದು ಮರ, ದೊಡ್ಡ ಕಾಯಿ ಅಂತೆಲ್ಲ ಅಂದುಕೊಂಡು ಆಸೆ ಪಟ್ಟು ಬರ್ತೀವಿ. ಎಷ್ಟೋ ಬಾರಿ ದೊಡ್ಡವ್ರ ಹತ್ರ ಕೆಲಸ ಆಗುತ್ತೆ ಅಂತ ಬಂದು ಚಪ್ಪಲಿ ಸವಿಯುತ್ತೆ, ನಮ್ಮ ಸಮಯ ಹಾಳಾಗುತ್ತೆ. ಅದು ಬಿಟ್ಟು ಇನ್ಯಾವುದು ಆಗುವಂಥದ್ದಲ್ಲ. ಕೈಲಾಗದ್ದನ್ನು ನಾವು ಮಾಡೋದಕ್ಕೆ ಹೋದಂತೆ ಆಗುತ್ತದೆ. ಇದು ತುಂಬ ಅನರ್ಥದಾಯಕ ಅಂತ ಈ ಸುಭಾಷಿತದ ಧ್ವನಿಯಲ್ಲಿರುವಂಥದ್ದು. ಕೆಲವೊಮ್ಮೆ ಇಂಪಾಸಿಬಿಲಿಟೀಸ್ ಅಂತ ಯಾವುದಿವೆ ಅವುಗಳ ಬೆನ್ನತ್ತಿ ಹೋಗದೆ ಕೈಯಲ್ಲಿರ್ತಕ್ಕಂಥದ್ದು. ಕೈಯಲ್ಲಿ ರೊಕ್ಕವನ್ನೆಣಿಸಿ ಮಿಕ್ಕುದನಳಿಸು ದೂರದಲ್ಲಿ ಮೃತ್ಯುಪಟಃ ಅಂತ ಉಮರ್ ಖಯ್ಯಾಮ್ ಹೇಳ್ತಾನಲ್ಲ, ಆ ರೀತಿಯಲ್ಲಿ ನಾವು ಭಾವಿಸ್ಕೊಳ್ಬೇಕು ಅಂತ. ಮತ್ತು ಇನ್ನೊಂದು ಇದೆ ಕೀರ ಅನ್ಯೋಕ್ತಿ, ಅಂದರೆ ಗಿಳಿಯನ್ನು ಕುರಿತಾದದ್ದು. ಸುಭಾಷಿತ್ವಂ ಸುರೂಪತ್ವಂ ವಾಚಾಲತ್ವಂ ಸುಶೀಲತಾ ಏತತ್ಕೀರ ಕಿಶೋರಸ್ಯ ವ್ಯರ್ಥಮಾಖುಭುಜ ಪುರಃ. ಗಿಣಿಯ ಒಳ್ಳೆಯ ಮಾತುಗಳು, ಒಳ್ಳೆಯ ರೂಪ ಮತ್ತು ಅದರ ರಾಮನಾಮ ಭಜನ ಸಂಕೀರ್ತನ ಸುಶೀಲತೆ ಇವೆಲ್ಲವೂ ಕೂಡ ಬೆಕ್ಕಿನ ಮುಂದೆ ವ್ಯರ್ಥ ಅಂತ. ಬೆಕ್ಕಿನ ಮುಂದೆ ಏನು ಪ್ರಯೋಜನ? ಕೆಲವೊಮ್ಮೆ ನಾವು ನಮಗೆ ಈ ಒಳ್ಳೆತನ ಇದೆ, ಅದಕ್ಕೆ ನಮಗೆ ಯಾಕೆ ದೇವರು ಕಷ್ಟ ಕೊಟ್ಟ, ನಾವು ಒಳ್ಳೆಯವರು ಸರ್ ನಮ್ಮನ್ನು ಬಿಡುಗಡೆ ಮಾಡಿಬಿಡಿ ಅಂದರೆ, ನೀವು ಒಳ್ಳೆಯವರು ಕೆಟ್ಟವರು ಅನ್ನೋದು ಆ ಪ್ರಮೇಯವೇ ಅಲ್ಲ. ಪಾಪ ಎಷ್ಟೋ ಜನ ನನಗೆ ಫೋನ್ ಮಾಡಿ ಮುಖತಃ ಹೇಳ್ತಿರ್ತಾರೆ, ನಾವು ಒಳ್ಳೆಯವರು, ನಮಗೆ ಯಾಕೆ ಕಷ್ಟ ಬಂತು ಅಂತ. ಆ ಕಷ್ಟ ಕೊಡೋ ದೇವ್ರಿಗೆ ಗೊತ್ತಿಲ್ವಲ್ಲಪ್ಪ, ಆ ವಿಧಿಗೆ ಗೊತ್ತಿಲ್ವಲ್ಲ, ನೀವು ಯಾರು ಅಂತ ಏನು ಅಂತ ಇದಿಷ್ಟೇ ಹೇಳಬೇಕಾಗುತ್ತದೆ. ಅಂದರೆ ನಮ್ಮ ಒಳ್ಳೆಯತನ ಎಷ್ಟೋ ಬಾರಿ ನಮ್ಮ ಕಷ್ಟಗಳಿಗೆ ಗುರಾಣಿ ಆಗೋಲ್ಲ, ಆದರೂ ಒಳ್ಳೆಯವರಾಗಿರಬೇಕು, ಬೇರೆ ಗತಿ ಇಲ್ಲ ನಮಗೆ. ಏಕೆಂದರೆ ಕೆಟ್ಟವರಾಗೋಕ್ಕೆ ನಮಗೆ ಸಾಧ್ಯವೇ ಇಲ್ಲ, ಒಳ್ಳೆಯವರಾಗದೆ ಗತಿ ಇಲ್ಲ. ಅದರಿಂದ ಅಂಗೀಕಾರ ಮಾಡಬೇಕಾದದ್ದು ಅನಿವಾರ್ಯ ಅನ್ನುವಂಥದ್ದು ಇಲ್ಲಿಯೇ ತಾತ್ಪರ್ಯ. ಮತ್ತು ನಾವು ತುಂಬ ಬುದ್ಧಿ ಉಪಯೋಗಿಸಿ ಕೆಲವೊಮ್ಮೆ ಇಲ್ಲಿ ಅಪಾಯ ಅಲ್ಲಿ ಅಪಾಯ, ಇಲ್ಲೊಂದು ಕಡೆ ಅಪಾಯ ಬರೋಲ್ಲ ಅಂತ ಮಾಡ್ಕೊಂಡು ಬಿಟ್ಟಿರ್ತೀವಿ. ಈ ಜಾಣ್ಮೆ ಎಷ್ಟೋ ಬಾರಿ ಕೆಲಸಕ್ಕೆ ಬರೋಲ್ಲ. ಹಾಗಾಗಿ ಒಂದು ರೀತಿಯಾದ ಬ್ರೂಟ್ ಫೋರ್ಸ್ ಅಂತೀವಲ್ಲ, ತೆಗಾಯಿಸಿ ನಿಲ್ಲುವ ಮನೋಧರ್ಮ, ಧೈರ್ಯ ತುಂಬ ಬೇಕು. ಅದನ್ನೊಂದು ಮನೋಹರವಾದ ಸುಭಾಷಿತ ಹೇಳುತ್ತದೆ. ಅದು ಕುರಂಗಾನ್ಯೋಕ್ತಿ, ಜಿಂಕೆಯನ್ನು ಕುರಿತಾದದ್ದು. ನತ್ರವ್ಯಾಧ ಶರಃ ಪತಂತಿ ಪರಿತೋ ನೈವತ್ರ ದಾವಾನಲೋ ನೈವೋಚ್ಚಾವಚ ಭೀತಿರತ್ರ ಚಪಲ ನೈವಸ್ತ್ರತಾವಾಗುರ ಇತ್ಯಾಲೋಚ್ಯ ಕುರಂಗಕೇಣ ವಿಹಿತೋ ನಕ್ಷತ್ರನಾಥಾಶ್ರಯ ಕೋಜಾನಾತಿ ವಿಧಿರ್ವಿಧಾಸ್ಯತಿ ಪುನಃ ಸ್ವರ್ಭಾನುದಂತವ್ರಣಂ. ಒಂದು ಜಿಂಕೆ ಅಂದುಕೊಳ್ತಂತೆ, ಇಲ್ಲಿ ಬೇಡನ ತೊಂದರೆ ಇಲ್ಲ, ಬೇಡನ ಬಾಣದ ತೊಂದರೆ ಇಲ್ಲ, ಇಲ್ಲಿ ಕಾಳ್ಗಿಚ್ಚಿನ ಅಪಾಯ ಇಲ್ಲ, ಇಲ್ಲಿ ತುಂಬ ಭಯಂಕರವಾದ ಹಿಂಸ್ರ ಮೃಗಗಳ ಕಷ್ಟ ಇಲ್ಲ, ಇಲ್ಲಿ ಬಲೆ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ ಅಂತಂದುಕೊಂಡು ಚಂದ್ರಬಿಂಬಕ್ಕೆ ಹೋಗಿ ಸೇರಿಕೊಳ್ತಂತೆ. ಚಂದ್ರನ ಮಚ್ಚೆ ಕಲಂಕ ಜಿಂಕೆಯ ಆಕಾರದಲ್ಲಿದೆ, ಅದಕ್ಕೆ ಚಂದ್ರನ ಮೃಗಾಂಕ ಅಂತೆಲ್ಲ ಕರಿತೀವಿ, ಹರಿಣಾಂಕ ಅಂತ. ಆದರೆ ಅಲ್ಲಿ ರಾಹು ಬಂದು ನುಂಗ್ತಾನೆ ಅಂತ ಅದಕ್ಕೇನು ಗೊತ್ತು ಅಂತ. ನಾವು ಏನೋ ಬಹಳ ಸೆಕ್ಯೂರಿಟಿಯಿಂದ ಅದಾಗಬಾರ್ದು ಇದಾಗಬಾರ್ದು ಹೀಗಾಗಬಾರ್ದು ಹಾಗಾಗಬಾರ್ದು ಅಂತ 1008 ಲೆಕ್ಕ ಹಾಕಿರ್ತೀವಿ.
ಆದರೆ ವಿಧಿ ಅಷ್ಟೆಲ್ಲ ಲೆಕ್ಕ ಹಾಕದೆ ಸಿಂಪಲ್ಲಾಗಿ ಏನೋ ಮಾಡುತ್ತೆ, ಅದನ್ನು ನಾವು ಗಮನಿಸೇ ಇರೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿಗೆ ಜಲಗಂಡ ಅಂತ ಇತ್ತಂತೆ. ಅವನು ನದಿ ತಟಾಕಾದಿ ಸ್ನಾನಗಳನ್ನು ಮಾಡ್ತಾನೇ ಇರಲಿಲ್ಲ, ಎಲ್ಲೂ ದೋಣಿಯಲ್ಲಿ ನೌಕೆಯಲ್ಲಿ ವಿಹಾರ ಮಾಡ್ತಾ ಇರಲಿಲ್ಲ, ನದಿ ಮೇಲೆ ಬ್ರಿಡ್ಜ್ ಇದ್ದರೆ ಅವನು ಹೋಗ್ತಾನೇ ಇರಲಿಲ್ಲ ಆ ಥರ ಪ್ರಯಾಣ. ಆದರೆ ಪಾಪ ನೀರು ಕುಡಿಯೋವಾಗ ಉಸಿರು ಕಟ್ಸತ್ತ. ಪ್ರತಿದಿನವೂ ನೀರು ಕುಡಿತಾ ಇರ್ತೀನಿ, ಆಗ ಉಸಿರು ಕಟ್ಬೋದು ಅನ್ನೋದು ಗೊತ್ತೇ ಇರಲಿಲ್ಲ ಅವನಿಗೆ ಪಾಪ. ಈ ಲೆಕ್ಕ ಅಂತ ಇರುತ್ತದಲ್ಲ. ಹೀಗೆ ನಮ್ಮ ಈ ಅಚ್ಚುಕಟ್ಟುವ ಅನುಕೂಲತೆಗಳ ಎಲ್ಲ ಯಾವ ಮಾತ್ರದ್ದು. ನಮ್ಮ ತಂದೆ ಅಂತೂ ಬಹಳ ದೂರ ಆಲೋಚನೆ, ಮುಂದಾಲೋಚನೆ, ಪ್ರಾಣ ತೆಗೆದುಬಿಡೋರು. ಆ ಮುಂದಾಲೋಚನೆ ಎಷ್ಟು ಅಂದರೆ ಇಂದಾಲೋಚನೆ ಇಲ್ಲ. ಅದು ಇವತ್ತು ಅನ್ನೋದನ್ನು ನಾಶ ಮಾಡ್ಕೊಳ್ಳೋದಕ್ಕೆ ನಾಳೆ ಅಂತ ಇದ್ರು. ನಮ್ಮ ತಾಯಿ ಹೇಳೋರು, ನೋಡಿ ಬೇಡ, ಯಾರೋ ಹೇಳ್ತಾ ಇದ್ದಂತೆ 7 ವರ್ಷ ಬರಗಾಲ 7 ವರ್ಷ ಬರಗಾಲ ಅಂತ. ಮೊದಲನೇ ಬರಗಾಲದಲ್ಲೇ ಸತ್ತೋದ್ರೆ 70 ವರ್ಷ ಬಂದರೂ ನಮಗೇನು ಅಂತ. ಹಾಗಾಗಿ ತುಂಬ ಚಿಂತೆ ಮಾಡಬೇಡಿ ಅಂತ. ಅದರ ಬಗೆಗೆ ಸ್ವಲ್ಪ ಮಿತಿಯಲ್ಲಿ ಇರಲಿ ನಮ್ಮ ಚಿಂತೆಗಳು, ನಮ್ಮ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾನೆ. ಕೆಲವೊಮ್ಮೆ ನಾವು ಕೆಲವು ಸನ್ನಿವೇಶದಲ್ಲಿ ಕೆಲವರಿಗೆ ಆತ್ಮೀಯರಲ್ಲ ಅಂತ ಅನಿಸ್ಬೋದು. ಆ ಮಾತ್ರಕ್ಕೆ ನಾವೇನು ಕಳಪೆ ಅಲ್ಲ. ಅಂತರ್ವಸತಿ ಮಾರ್ಜಾರಿ ಶುನೀವ ರಾಜವೇಶ್ಮನಿ ಬಹಿರ್ಬದ್ದೋಪಿ ಮಾತಂಗ ತತಕ್ಕಿಂ ಲಘುತಾಂಗತಃ. ಅಂತಃಪುರದೊಳಗೆ ಬೆಕ್ಕಿರುತ್ತೆ, ಮನೆಯೊಳಗೆಲ್ಲ ನಾಯಿ ಓಡಾಡುತ್ತೆ, ಹೊರಗಡೆ ಆನೆ ಇರುತ್ತೆ. ಆದರೆ ಬೆಕ್ಕಿನ ಮೇಲೆ ಆ ನಾಯಿ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗ್ತಾರೆ. ಆ ಆನೆಗೆ ಪೂಜೆ ಮಾಡಿ ಅದನ್ನು ಪಟ್ಟದ ಆನೆ ಮಾಡಿಕೊಂಡು ಹತ್ತುತ್ತಾರೆ. ಹೀಗಾಗಿ ಕೆಲವರು ನಮ್ಮನ್ನು ಒಪ್ಪಿಕೊಳ್ಳಲಿಲ್ಲ ಅಂದರೂ ನಮ್ಮನ್ನು ಅವರು ಗೌರವಿಸೋದು ತಪ್ಪೋದೇ ಇಲ್ಲ. ನಮ್ಮನ್ನು ಅವರು ಒಳಗೆ ಮಾಡಿಕೊಳ್ಳಿಲ್ಲ ಅಂತ ಮಾತ್ರಕ್ಕೆ ನಮ್ಮ ಯೋಗ್ಯತೆ ಏನು ಸೊರಗಲಿಲ್ಲ ಅನ್ನುವಂಥದ್ದು ಇಲ್ಲಿ ತಾತ್ಪರ್ಯ ಅಂತ. ಕೆಲವೊಮ್ಮೆ ದೊಡ್ಡವರಿಗೆ ಬರುವ ನೋವೇನೆಂದರೆ, ತಾವು ಬಿದ್ದಾಗ ತುಂಬ ಅಗ್ಗದವರು ಕೂಡ ಆಟಾಟೋಪ ಮಾಡ್ತಾರೆ. ಗಜಸ್ಯ ಪಂಕಮಗ್ನಸ್ಯ ತ್ರಪಾಕರಮಿದಂ ಮಹತ್ ಪಾದಮುದ್ರತ್ಯ ಗಚ್ಚನ್ ಜಂಬುಕೋಪಿ ಹಸತ್ಯಸು. ಆನೆ ಕೆಸರಲ್ಲಿ ಬಿದ್ದಾಗ ಅದಕ್ಕೆ ಕೆಸರಲ್ಲಿ ಬಿದ್ದು ಸಾಯೋದು ದುಃಖ ಆಗೋಲ್ವಂತೆ. ಒಂದು ನರಿ ಬಂದು ನನ್ನ ಬಾಲ ಸೊಂಟಲ್ಲಿ ಹಿಡ್ಕೋ ಎಳೆದೇನು ಅಂತ ಅನ್ನತ್ತಂತೆ, ಗೇಲಿ ಮಾಡುತ್ತಂತೆ. ಅದು ತುಂಬ ನೋವಾಗುತ್ತದೆ ಅಂತ ಕವಿ ಹೇಳ್ತಾನೆ. ಅಂದರೆ ನಮಗೆ ಕ್ಷುದ್ರರು ಮಾಡುವ ಅಪಮಾನ ಬಹಳ ನೋವನ್ನು ತರಿಸುತ್ತದೆ ಎನ್ನುವುದು ತಾತ್ಪರ್ಯ. ಕೆಲವೊಮ್ಮೆ ದೊಡ್ಡವರು ತಮ್ಮ ಕಷ್ಟವನ್ನು ಎಲ್ಲಿ ಯಾರ ಹತ್ರ ಹೇಳಿಕೊಂಡಾರು ಬಹಳ ಕಷ್ಟ ಆಗುತ್ತದೆ. ನನಗೆ ನೆನಪಿಗೆ ಬರುತ್ತದೆ, ಹಿಂದಿನ ಶೃಂಗಗಿರಿಯ ಸ್ವಾಮಿಗಳು ವಿದ್ಯಾತೀರ್ಥರ ಬಳಿಗೆ ಬೇರೆ ಯಾವ್ಯಾವುದೋ ಬೇರೆ ಬೇರೆ ಪಂಗಡಗಳ ಬೇರೆ ಬೇರೆ ಮಠಗಳ ಸ್ವಾಮಿಗಳು ಆಗ ಈಗ ಬಂದು ಅವರ ಬೇಸರಗಳನ್ನು ಹೇಳಿಕೊಂಡು ಹೋಗ್ತಾ ಇದ್ರಂತೆ. ರಮಣ ಮಹರ್ಷಿಗಳಂಥವ್ರ ಹತ್ತಿರಕ್ಕೆ ಬೇರೆ ಬೇರೆ ಸನ್ಯಾಸಿಗಳು ಬಂದು ತಮ್ಮ ಕಳವಳಗಳನ್ನು ತೀರಿಸ್ಕೊಳ್ತಾ ಇದ್ರಂತೆ. ಏಕೆಂದರೆ ಎಲ್ಲರ ಕಳವಳಗಳನ್ನು ತೀರಿಸೋದಕ್ಕೆ ಅವರ ಕಷ್ಟ ನಷ್ಟಗಳನ್ನು ವಿಚಾರಿಸಿ ಸಮಾಧಾನ ಹೇಳೋಕ್ಕಿರೋರು ಅವ್ರ ನೋವು ನಲಿವುಗಳನ್ನು ಯಾರ ಹತ್ರ ಹೇಳ್ಕೊಂಡಾರು? ಶ್ರೀಕೃಷ್ಣನಂಥವನ ದುಃಖವನ್ನು ಎಲ್ಲಿ ಹೇಳ್ಕೊಳ್ಬಲ್ಲ? ಅದು ನೋಡಿ, ದಾಮೋದರಂ ಉದರಾಭಿಹಿತ ಭುವನಂ ಯೋ ವಹತಿ ಲೀಲಯ ಗರುಡ ಕಸ್ಯ ತರೋರುಪರಿಷ್ಟಾತ್ ಖಿನ್ನೋಸೌ ಶ್ರಾಂತಿಮಪನಯತು. ಜಗತ್ತನ್ನೇ ಹೊಟ್ಟೆಯಲ್ಲಿಟ್ಕೊಂಡ ದಾಮೋದರ, ಅವನನ್ನು ಬೆನ್ನಲ್ಲಿ ಹೊತ್ತುಕೊಂಡು ತಿರುಗುವ ಗರುಡ ಯಾವ ಮರದ ಮೇಲೆ ಕೂತು ವಿಶ್ರಾಂತಿ ಪಡೆಯೋದು ಅಂತ. ಎಷ್ಟು ಕಷ್ಟ ನೋಡಿ. ಅವನು ಪಾಪ ವಿಶ್ವೋದರನನ್ನೇ ಹೊತ್ತಿದ್ದಾನೆ, ಇನ್ನು ಅವನನ್ನು ಹೊರುವಂಥ ಮರ ಯಾವುದು? ಮೂಲ ಮಹಾಭಾರತದ ಸಂಭವ ಪರ್ವದ ಆಸ್ತಿಕ ಪರ್ವದಲ್ಲಿ ಬರುತ್ತದೆ, ಗರುಡ ಒಮ್ಮೆ ಒಂದು ಮರದ ಮೇಲೆ ಕೂತ್ಕೊಂಡ್ರೆ ದೊಡ್ಡ ಮರ ಯೋಜನೆ ವಿಸ್ತಾರವಾದದ್ದೇ ಮುರಿದು ಬಿತ್ತು ಕೊಂಬೆಗಳಿಂದ. ಆ ಒಂದು ಕೊಂಬೆಗಳ ಮೇಲೆ ವಾಲಕಿಲ್ಯ ಮಹರ್ಷಿಗಳು ತಪಸ್ಸು ಮಾಡ್ತಾಯಿದ್ರು. ಆ ಕೊಂಬೆಯನ್ನೇ ಕೊಕ್ಕಿನಲ್ಲಿ ಇಟ್ಕೊಂಡು ತಂದೆ ಕಶ್ಯಪನ ಹತ್ರ ಹೋದಂತೆ. ಏನು ಮಾಡೋದು, ಈ ಋಷಿಗಳು ಸತ್ತೋಗ್ತಾರಲ್ಲ ಅಂತ. ಈ ಒಂದು ಕಡೆಗೆ ಅವ್ರನ್ನ ಮೆಲ್ಲಿಗೆ ಇಳಿಸ್ಬಿಡಪ್ಪ, ನಾನು ಹೇಳ್ತೀನಿ. ಆಮೇಲೆ ಕೊಂಬೆಯನ್ನು ಯಾರಿಗೂ ಮೇಲೆ ಬೀಳದಂತೆ ನಿರ್ಜನವಾದ ದ್ವೀಪದಲ್ಲಿ ಎಸೆದು ಬಾ. ಆ ಕೊಂಬೆ ಬಾರಕ್ಕೆ ಲಕ್ಷಾಂತರ ಜನ ಸತ್ತಾರು ಅಂತ. ಅಂಥ ಕೊಂಬೆ ಮೇಲೆ ಕೂತರೂ ಅದು ಮುರಿದೋಯ್ತು ಅಂತ. ಅಂದರೆ ದೊಡ್ಡವರ ಕಷ್ಟ ಎಲ್ಲಿ ಯಾರು ತೀರಿಸಿ ಯಾರು ನುಂಗಿಕೊಂಡು ಸಾಯಬೇಕಾಗುತ್ತದೆ. ಈ ಅರ್ಥದಲ್ಲಿ ಯಾವ ದೊಡ್ಡ ವ್ಯಕ್ತಿಗೆ ತನ್ನ ಅಂತರಂಗದ ಭಾರವನ್ನು ಇಳಿಸಿಕೊಳ್ಳಬಲ್ಲಂಥ ಒಬ್ಬರಾದರೂ ಸಿಕ್ಕಾರಲ್ಲ, ಅದು ಸಿಕ್ಕಿದರೆ ಸಮಾಧಾನ ಆಗುವಂಥದ್ದು ಅಂತ. ಭಾರಾವತಾರಕ್ಷಮಃ ಒಂದೇ ದ್ವಾವಪಿ ತಾವಹಂ ಕವಿವರೋ ಒಂದೇ ತರಾಂ ತಂ ಪುನಃ ಯೋ ವಿಜ್ಞಾತ ಪರಿಶ್ರಮೋಯ ಮನಯೋರ್ ಭಾರಾವತಾರಕ್ಷಮಃ ಅಂತ ಕುಂತಕ ಹೇಳಿದ್ನಲ್ಲ. ದೊಡ್ಡವರ ಹೃದಯದ ಭಾರ ಇಂಗಿಸ್ತಕ್ಕಂಥವರು ಯಾವ ಥರನೇ ವ್ಯಕ್ತಿಗಳಾಗಿದ್ದರೂ ಅವರು ದೊಡ್ಡವರು. ಅವರು ಲೋಕಕ್ಕೆ ಕಾಣಿಸದೇ ಇರ್ಬೋದು,
ಅರೆ ದೊಡ್ಡವರಿಗೆ ರಿಲೀಫ್ ಕೊಟ್ಟಂಥವ್ರು ಅಂತ ಗೌರವನೀಯರಾಗ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಸ್ಥಾನಗಳಿದ್ದಂಥ ವ್ಯಕ್ತಿಗಳು ಯಾರೋ ಅನಾಮಧೇಯರನ್ನು ತುಂಬ ಆತ್ಮೀಯರು ಅಂತ ಅಂದ್ಕೋತಾರೆ. ಕಾರಣ ಅವರ ಎದೆಭಾರ ಇವರಲ್ಲಿ ಇಂಗಿಸಿಕೊಳ್ಳಬಹುದಾಗಿರುತ್ತದೆ. ಚಾತಕ ಏನಕ್ಕೂ ಯಾಚನೆ ಮಾಡಲ್ವಂತೆ, ಮಳೆ ಮೋಡವನ್ನು ಯಾಚನೆ ಮಾಡೋಲ್ಲ, ಬಾಯಿ ಅಂತ ಬಿಟ್ಕೊಂಡಿರುತ್ತೆ. ಅಕಸ್ಮಾತ್ ಅದರ ಬಾಯಿಗೆ ನೀರು ಬಿದ್ದರೆ ಬಿತ್ತು, ಇಲ್ಲದಿದ್ದರೆ ಇಲ್ಲ. ಆಕಸ್ಮಿಕ ಕಣೈಃ ಪ್ರಾಣಾನ್ ಧಾರಯತ್ಯೇವ ಚಾತಕಃ ಪ್ರಾರ್ಥನಾ ಭಂಗ ಭೀತೌಸೌ ಶಕ್ರಾದಪಿ ನಯಾಚತೆ. ಅಕಸ್ಮಾತ್ ಮಳೆ ಹನಿ ಬಿದ್ದರೆ ಬೀಳದಿ ಅಂತ ಬಾಯಿ ತೆಕ್ಕೊಂಡಿರುತ್ತಂತೆ, ಕೊಡು ಅಂತ ಕೇಳಲ್ವಂತೆ. ಯಾಕೆಂದರೆ ಕೊಡು ಅಂತ ಕೇಳಿದ ಮೇಲೂ ಕೊಡದೇ ಇದ್ದರೆ ತುಂಬ ಅವಮಾನ ಅಂತ. ಯಾಚನಾ ಭಂಗ ಇದೆಯಲ್ಲ ಅದು ತುಂಬ ಕಷ್ಟ. ನಾನು ಎಂಜಿನಿಯರಿಂಗ್ ಪರೀಕ್ಷೆ ಓದುವಾಗ 10 ಸೆಮಿಸ್ಟರ್ಗಳಲ್ಲಿ ಒಂದು 7-8 ಸಬ್ಜೆಕ್ಟ್ಸ್ ಅಂತ ಒಟ್ಟು 80 ಪೇಪರ್ಗಳನ್ನು ಬರೆದಿದ್ದು, ರಟ್ಟೆ ಬಿದ್ದೋಗೋ ತರಹ. ಹಾಗೆಲ್ಲ ಏನೇನೋ ಮನಸ್ಸಿಗೆ ಖಿನ್ನತೆ, ಬೇಸರ 1000 ವಿಷಯದಲ್ಲಿ ಇರ್ತಾ ಇತ್ತು. ಆಗ ನಾನು ಆ ಪರೀಕ್ಷೆಗೆ ಎಷ್ಟೋ ಬಾರಿ ಬೇಸರ ಪಟ್ಕೊಳ್ತಾ ಇಲ್ಲದೇ ಇದ್ದರೂ ಬೇರೆ ಕಷ್ಟಗಳು ಎಷ್ಟೋ ಇತ್ತು. ಅದು ಕೇವಲ ನನ್ನ ಅಂತರಂಗದ ಭಾರ ಇಳಿಸಬಲ್ಲಂಥ ವ್ಯಕ್ತಿ ಹತ್ರ ಹೇಳ್ಕೊತೀನಷ್ಟೇ. ಆಗ ಯಾರೂ ಇಲ್ಲ, ನನ್ನ ಇಷ್ಟದೈವಕ್ಕೆ ಹೇಳ್ಕೋಬೇಕಾಗಿತ್ತು. ನನ್ನ ಇಷ್ಟದೈವ ಶ್ರೀಕೃಷ್ಣನಿಗೆ ಹೇಳ್ಕೊಳ್ಳೋಕ್ಕೂ ನಂಗೆ ಕಷ್ಟ. ಅದಕ್ಕೆ ಒಂದು ಶ್ಲೋಕವನ್ನೇ ಬರೆದಿಟ್ಕೊಂಡಿದ್ದೆ. ಯಾಚನಾ ಲೋಚನಾಗ್ಲಾನಿರ್ ನಮೆಸ್ತು ಮನುಜೇಶ್ವಿತಿ ಯಾಚಿತುಂ ತ್ವಯಪಿ ಸ್ವಾಮಿನ್ ಹೃದಯಂ ಮಮ ಕುಂಚತಿ ಅಂತ. ಈ ಥರ ನನ್ನ ಗೋಳನ್ನು ಹೇಳ್ಕೊಳ್ಳುವಂಥ ಸಂಕಟ ಮನುಷ್ಯರಲ್ಲಿ ಬೇಡ ಅಂತ ಪ್ರಾರ್ಥನೆ ಇನ್ನಲ್ಲಿ ಮಾಡೋಕ್ಕೂ ನಂಗೆ ಬೇಜಾರಾಗ್ತಾ ಇದೆ ಅಂತ. ಇನ್ನೊಬ್ಬರಲ್ಲಿ ಬೇಡೋದು ಬೇಡ ಅಂತ ಆ ಪ್ರಾರ್ಥನೆಯೂ ಬೇಡುವುದು, ಅದು ನಿನ್ನಲ್ಲಿ ಬೇಡೋಕ್ಕೂ ನನಗೆ ಸಂಕೋಚ ಆಗುತ್ತೆ ಅಂತ. ಕಾರಣ ಇಲ್ಲ ಅನ್ನಿಸ್ಕೊಂಡ್ರೆ ಇದೆಯಲ್ಲ. ಸಾಮಾನ್ಯವಾಗಿ ಹೇಳ್ತಾರೆ, ಎಷ್ಟೋ ಜನ ತರುಣಿಯರು ತಮ್ಮ ಪ್ರೀತಿಯನ್ನು ಪ್ರೀತಿಸುವ ವ್ಯಕ್ತಿಯಲ್ಲಿ ಹೇಳ್ಕೊಳ್ಳೋಕೆ ಕಷ್ಟಪಡ್ತಾರೆ ಅಂತ. ಯಾಕೆಂದರೆ ದಿ ಫಿಯರ್ ಆಫ್ ರಿಜೆಕ್ಷನ್ ಅಂತ, ಯಾಚನಾ ಭಂಗ ಭೀತಿ. ಅದನ್ನು ಮೀರಿದವರು ಪುಣ್ಯಾತ್ಮರು. ಆ ಅವಮಾನ ತಂದು ಕೊಡದೇ ಇರತಕ್ಕಂಥ ಸ್ಥಿತಿ ಕೊಡಬಲ್ಲವರು ಮತ್ತೂ ಪುಣ್ಯಾತ್ಮರು. ಧನ್ಯಾಸ್ತೆ. ಮತ್ತು ಚಾತಕ ಒಂದು ಪಾಪ ಮೋಡ ಅಂತ ಭಾವಿಸಿಕೊಂಡು ಓಡೋಗ್ತಾ ಇತ್ತಂತೆ. ವೃಥಾ ಮುಧಾ ಧಾವಸಿ ಚಾತಕತ್ವಂ ನಾಯಂ ಘನ ಕಿಂತು ಕರೀ ಮದಾಂಧ ತ್ವತ್ಸಾದೃಶೇಭ್ಯೋ ನ ವಿಧಾತಿ ದಾನಂ ಮಾತಂಗದಾನಂ ಖಲು ಮಾತಂಗದಾನಂ ಮಧುಪೇಭ್ಯ ಏವ. ಅಯ್ಯೋ ಚಾತಕವೇ, ಅದು ಮಳೆ ಮೋಡ ಅಂತ ಅಂದುಕೊಂಡು ಓಡ್ತಾ ಇದೆಯಲ್ಲ, ಅದು ಆನೆ. ಆ ಆನೆಯ ಮದಧಾರೆಯನ್ನು ಮಳೆ ಅಂತ ಅಂದ್ಕೋಬೇಡ, ಅದು ಕೇವಲ ಮಧುಪಾನಿಗಳಿಗೆ ಮಾತ್ರ ಕೊಡುತ್ತೆ, ನಿನ್ನಂಥವ್ರಿಗಲ್ಲ ಅಂತ. ಅಂದರೆ ಅವ್ರ ಸಂಪತ್ತು ಕುಡುಕರಿಗೆ, ಅಯೋಗ್ಯರಿಗೆ, ಲಫಂಗರಿಗೆ, ಲೋಫರ್ಗಳಿಗೆ ಮಾತ್ರ, ಬೇರೆಯವ್ರಿಗಲ್ಲ ಅಂತ. ಕೆಲವರು ಕೇಳ್ತಾ ಇರ್ತಾರೆ, ಅವ್ರನ್ನ ಕೇಳಬಾರ್ದಾ ಇವ್ರನ್ನ ಕೇಳಬಾರ್ದಾ ಅಂತ. ಕಾರ್ಪೊರೇಟ್ ವಲಯದಲ್ಲಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ನಮ್ಮ ಗೋಖಲೆ ಸಂಸ್ಥೆ ಅಂಥವಕ್ಕೆ ಸಲಹೆ ಸೂಚನೆ ಕೊಡ್ತಾರೆ. ಆ ಕಾರ್ಪೊರೇಟ್ನವರು, ನನ್ನ ಸ್ನೇಹಿತರೊಬ್ಬರು ಹೇಳ್ತಾರೆ, ಕಾರ್ಪಸ್ ಹೆಣ ಶವದಿಂದ ಬಂದಂಥದ್ದು, ಅದು ಅಂಥವ್ರಿಗೆ ಕೊಡ್ತಾರೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ರಂಕುಲೋ ಬಚ್ಚಿಂದಿ ಜಗಡಮಲೋ ಪೋಯಿ ಅಂತ ಒಂದು ತೆಲುಗಿನ ಗಾದೆ. ಹಾದರದಿಂದ ಬಂದಿದ್ದು ಹೊಡೆದಾಟದಲ್ಲಿ ಹೋಯಿತು ದುಡ್ಡು ಅಂತ. ಆ ತರಹ ಆ ಸಂಸ್ಥೆಗಳ ಹಣದ ವ್ಯವಹಾರ ಎಷ್ಟೋ ಬಾರಿ ಆಗುತ್ತದೆ ಅಂತ ಕವಿಯ ತಾತ್ಪರ್ಯ. ಮಾವಿನ ಹಣ್ಣಿನ ಬಗ್ಗೆ ನೋಡಿ, ಇಂಥ ಒಳ್ಳೆಯ ಪದ್ಯ. ದಿಗ್ಮಂಡಲಂ ಪರಿಮಲೈಸ್ವರಭೀಕರೋಷಿ ಸೌಂದರ್ಯ ಮಾವಹಸಿ ಲೋಚನ ಲೋಭನೀಯಂ ಹಂಹೋ ರಸಾಲ ಫಲವರ್ಯ ತಥಾಪಿ ದೂಯೇ ಯದ್ಗ್ರಂಥಿ ಲಂಚ ಕಠಿಣಂ ಹೃದಯಂ ಬಿಭರ್ಷಿ. ಆಹಾ ಮಾವಿನ ಹಣ್ಣೆ, ನಿನ್ನ ಬಣ್ಣ ಏನು, ನಿನ್ನ ಪರಿಮಳ ಏನು, ನಿನ್ನ ರುಚಿ ಏನು, ನಿನ್ನ ಆಕಾರ ಏನು, ಎಲ್ಲ ಚೆನ್ನ. ಆದರೆ ನಿನ್ನ ಹೃದಯ ಮಾತ್ರ ಎಷ್ಟು ಕಠೋರ. ನಿನ್ನ ಮೃದುವಾದ ದೇಹದ ಒಳಗೆ ಎಷ್ಟು ಕಠೋರವಾದ ಹೃದಯ ಇಟ್ಕೊಂಡಿದೀಯಾ ಅಂತ. ಓಟೆ. ಕೆಲವರು ಚೆನ್ನಾಗಿ ಎಲ್ಲ ಕಡೆಯಲ್ಲೂ ಇರ್ತಾರೆ, ಒಂದಷ್ಟು ಉಪಕಾರವೂ ಮಾಡ್ತಾರೆ, ಆದರೆ ಅಂತರಂಗದಲ್ಲಿ ಮಹಾ ಕಠಿಣರಾಗಿರ್ತಾರೆ. ಯಾರನ್ನೂ ಒಳಗೆ ಸೇರಿಸ್ಕೊಳ್ಳಲ್ಲ, ಕಠೋರವಾಗಿಬಿಡ್ತಾರೆ. ಸೇರಿಸ್ಕೊಂಡ್ರೆ ಹುಳವನ್ನು, ಮಾವಿನ ಬೋಟೆಯಲ್ಲಿ ಹುಳ ಇರುತ್ತೆ. ಈ ಅನ್ಯೋಕ್ತಿಯ ಎಕ್ಸ್ಟೆನ್ಷನ್ನಾಗಿ ಅದನ್ನು ಮಾಡಬಹುದು ಅಂತ ಅನಿಸುತ್ತದೆ. ಮತ್ತು ನೋಡಿ, ಒಂದೇ ಮನೆಯಲ್ಲಿ ಹುಟ್ಟಿ, ಒಂದೇ ಗಿಡದಲ್ಲಿ ಹುಟ್ಟಿ, ಆ ಮನೆಯ ವ್ಯಕ್ತಿಗಳು, ಆ ಗಿಡದ ಹೂಗಳು ಎಲ್ಲೆಲ್ಲಿಗೆಲ್ಲ ಹೋಗ್ಬೋದು. ಆ ಹೂವು ದೇವರ ಮೇಲೆ ಏರ್ಬೋದು, ಯಾವಳದೋ ಮುಡಿ ಸೇರ್ಬೋದು, ಅಥವಾ ಯಾರ್ದೋ ಮಂತ್ರಿ ಮಹೋದಯರ ಸ್ವಾಗತಕ್ಕೆ ಅವರ ಕಾಲಿಗೆ ಬೀಳಬಹುದು ತುಳಿಯೋದಿಕ್ಕೆ ಅಂತ. ಇನ್ನು ಹಾಗಲ್ಲದೆ ಅದು ಕೆಳಗೆ ಬಿದ್ದು ಗೊಬ್ಬರವೂ ಆಗಬಹುದು, ಏನೂ ಆಗಬಹುದು. ಅದೇ ರೀತಿಯ ಒಂದು ಮಾತು, ಏಕೆ ತುಂಬ ವ್ರತಿಕರಗತ ಪಾತ್ರತಾಂ ಆನಯಂತಿ
ಗಾಯಂತ್ಯನ್ಯೇ ಸರಸಮಧುರಂ ಶುದ್ಧವಂಶೇ ವಿಲಗ್ನಾ ಏಕೆ ತಾವದ್ಗ್ರಥಿತ ಸಗುಣ ದುಸ್ತರಂ ತಾರಯಂತಿ ತೇಷಾಂ ಮಧ್ಯೆ ಜ್ವಲಿತ ಹೃದಯ ರಕ್ತಮೇಕೆ ಪಿಬಂತಿ. ಸೋರೆ ಬುರುಡೆ, ಅದರೊಳಗೆ ಏನನ್ನು ಸಂಗ್ರಹ ಮಾಡ್ಕೊಳ್ಬೋದು. ಸೋರೆಕಾಯಿ, ಒಂದೇ ಬಳ್ಳಿಯಲ್ಲಿ ಬಿಟ್ಟ 4 ಸೋರೆಕಾಯಿಗಳ ಗತಿ ಏನು? ಒಂದು ಒಬ್ಬ ಸನ್ಯಾಸಿಯ ಕೈ ಸೇರಿ ಕಮಂಡಲವಾಯಿತು, ಮತ್ತೊಂದು ಒಬ್ಬ ವೈಣಿಕನ ಕೈಗೆ ಸೇರಿ ವೀಣೆ ಆಯಿತು, ವೀಣೆಯ ತುಂಬಿ ಆಯಿತು, ಮತ್ತೊಂದು ಒಬ್ಬ ಈಜುಗನ ಕೈಗೆ ಸೇರಿ ತೇಲುಗುಂಬಳ, ಈಜುವಾಗ ತೇಲಿಸೋದಕ್ಕೆ ಫ್ಲೋಟ್ ಅಂತೀವಲ್ಲ ಅದಾಯಿತು, ಮತ್ತೊಂದು ಒಬ್ಬ ಕುಡುಕನ ಕೈಗೆ ಸೇರಿ ಹೆಂಡದ ಬುರುಡೆ ಆಯಿತು ಅಂತ. ಅದು ಹೇಗೆ ಅಂದರೆ ಅದಕ್ಕೆ ಕಾರಣ ಇದೆ. ಸನ್ಯಾಸಿ ಹತ್ರ ಸೇರಿದ್ದು ಅದು ಒಂದು ಒಳ್ಳೆಯ ಪರಿಕರವನ್ನು ಪಡ್ಕೊಳ್ತು. ಸೋರೆ ಬುರುಡೆಗೆ ಒಂದು ಕೊಕ್ಕಿನ ಆಕಾರದಲ್ಲಿ ಅದನ್ನು ನಾವು ಈ ಜೊಂಡಿನಿಂದ ಸೇರಿಸ್ತೀವಿ ನಾವು. ಆ ಜೊಂಡು ಒಂದು ಸೇರಿಕೊಂಡು ಇದಕ್ಕಾಯಿತು, ಒಂದು ಸಹಕಾರದಿಂದ ಆ ಜೊಂಡಿನ ನಳಿಕೆ ಬಂದು ಕಮಂಡಲು ಆಯಿತು. ಇನ್ನು ವಂಶ, ಒಳ್ಳೆಯ ವಂಶ, ಒಳ್ಳೆಯ ಜನ, ಬಿದಿರು, ಆ ಗಳ ಸೇರಿಕೊಂಡು ಬಿದಿರಿಗೆ 2 ಸೋರೆ ಬುರುಡೆ ಸೇರಿ ವೀಣೆ ಆಯಿತು. ಜೊತೆಗೆ ಗುಣ ಸೇರಿಕೊಳ್ತು, ಗುಣ ಅಂದರೆ ತಂತಿ ಅಂತಲೂ ಅರ್ಥ ಇದೆ. ಗುಣ ಸೇರಿ ಸದ್ವಂಶ ಸೇರಿ ಅದು ವೀಣೆ ಆಯಿತು. ಮತ್ತು ನೂಲು ಹಗ್ಗ, ಅದಕ್ಕೆ ಗುಣ ಅಂತ ಕರೀತಾರೆ, ಅದು ಸೇರಿಕೊಂಡು ತೇಲುಗುಂಬಳ ಆಯಿತು. ತೇಲುಗುಂಬಳಕ್ಕೆ ಹಗ್ಗ ಕಟ್ಟಬೇಕು, ಅದರಿಂದ ಮೈ ಕಟ್ಕೋಬೇಕು. ಏನೂ ಇಲ್ಲದೆ ಇದ್ದಾಗ ಹೆಂಡ ಬುರುಡೆ ಆಯಿತು ಅಂತ. ಅಂದರೆ ಒಂದೇ ಮನೆಯಲ್ಲಿ ಒಂದೇ ಕಡೆ ಹುಟ್ಟಿದ್ರು ಏನಾದರೂ ಒಂದು ಸ್ವಲ್ಪ ಒಳ್ಳೆ ಗುಣ ಅಂಟಿಸ್ಕೊಂಡ್ರೆ ಒಳ್ಳೆ ಕಡೆ ಹೋಗ್ತಾರೆ. ಏನೂ ಇಲ್ಲದೆ ನಾವು ಇದ್ದೀವಿ ಅಂತಂದರೆ ಕಡೆ ಎಲ್ಲರೂ ಹೆಂಡದ ಬುರುಡೆ ಆಗತಕ್ಕಂಥದ್ದೇ ಅಂತ. ಇರುವುದು ಒಂದಾದರೆ ನಮ್ಮದೊಂದು ಅಂತ ಸೇರಿಸ್ಕೊಳ್ಬೇಕು. ಅಕ್ವೈರ್ಡ್ ಅನ್ನೋದು ಒಂದಷ್ಟು ಇರ್ತದಲ್ಲ, ಅದರ ಜೊತೆಗೆ ಹುಟ್ಟುತ್ತಾ ಎಲ್ಲರೂ ಬೆತ್ತಲೆ, ಬೆಳೀತಾ ಒಬ್ಬೊಬ್ಬರು ಯೋಗ್ಯತೆಗೆ ತಕ್ಕಂತೆ ಪೀತಾಂಬರ, ಚೀನಾಂಬರ, ಚರ್ಮಾಂಬರ, ಕಡೆಗೆ ಏನೂ ಇಲ್ಲದ ದಿಗಂಬರವೂ ಆಗಬಹುದು. ಅದು ಕವಿಯ ವಿವಕ್ಷೆ. ಮತ್ತು ಕೆಲವರಿಗೆ ಅವ್ರ ದೊಡ್ಡತನ ಏನೂ ಬೇಕೇ ಆಗಿರೋಲ್ಲ, ಅವ್ರಿಗೆ ಏನೋ ಸ್ವಲ್ಪ ಅಲ್ಪ ಬೇಕಾಗಿರುತ್ತದೆ. ಸುಮ್ಮನೆ ಅವರಿಗೆ ರಾಶಿ ಏನೂ ಪ್ರಯೋಜನವಾಗೋಲ್ಲ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳುತ್ತದೆ ಇದು ಮಾರ್ಜಾರಣ್ಯೋಕ್ತಿ. ಕ್ಷೀರೋದದೆಶ್ಚ ಗಾಂಭೀರ್ಯಂ ಜಾನಾತಿ ಮತನಾಧರಿಹಿ ಲೇಹನಾಯ ತಟಂ ಪ್ರಾಪ್ತ ಕಥಂ ವಿದ್ಯಾತ್ ಬಿಡಾಲಕ. ಕ್ಷೀರಸಾಗರದ ಆಳ, ಅದರೊಳಗೆ ಮುಳುಗಿದ ಮಂದರ ಪರ್ವತವನ್ನು ಎತ್ತಿದ ಕೂರ್ಮರೂಪಿಯಾದ ಮಹಾವಿಷ್ಣುವಿಗೆ ಮಾತ್ರ ಗೊತ್ತೇ ಹೊರತು ಅದನ್ನು ನೆಕ್ಕಿ ಹೀರೋಕ್ಕೆ ಬಂದ ಬೆಕ್ಕಿಗೆ ಏನು ಗೊತ್ತಾಗುತ್ತೆ ಅಂತ. ಬೆಕ್ಕು ನಾಯಿ ಮೇಲೆ ನೆಕ್ಕತ್ವೆ, ಆಳಕ್ಕೆ ಹೋಗಬೇಕಾಗಿಲ್ಲ. ಅವುಗಳಿಗೆ 1000 ಅಡಿ ಆಳ ಇದ್ದರೂ ಒಂದೇ, 1 ಅಡಿ ಆಳ ಇದ್ದರೂ ಒಂದೇ, ನೆಕ್ಕೋಕ್ಕಾಗುವಷ್ಟಿದ್ರೆ ಸಾಕು. ಆದರೆ ಆದಿಕೂರ್ಮನಿಗೆ ಅದರ ಆಳ ಗೊತ್ತು. ಎಷ್ಟೋ ಜನ ಕೆಲವ್ರ ಹತ್ರ ಬಂದು, ಬಾಲಮುರಳಿಯವರಂತ ಅವ್ರ ಹತ್ರ ಬಂದುಬಿಟ್ಟಿದನು, ಅವ್ರು ಹೇಳ್ತಾರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹಾಡಿಬಿಡಿ ಸಾರ್, ನಮ್ಮ ಮೊಮ್ಮಗಳು ತುಂಬ ಕೇಳ್ತಾ ಇದ್ದಾರೆ, ಅರ್ಜೆಂಟ್ ಅಷ್ಟೇ ಬೇಕು ಅಂತ. ಅವ್ರಿಗೆ ಅಷ್ಟೇ ಬೇಕು. ಇನ್ನು ಯಾರೋ ಸಾಧಿಂಚನೆ, ಜಗದಾನಂದ ಇತ್ಯಾದಿಯಾಗಿ ಕೇಳ್ತಕ್ಕಂಥವ್ರು ಕೆಲವರೇ ಇರ್ತಾರೆ. ಅಂದರೆ ಅಷ್ಟೇ ನಮಗೆ ಬೇಕಾಗಿದ್ದಷ್ಟು ಸಿಗ್ತಾ ಇಲ್ವಾ ಅಂತ. ಅವರು ಎಷ್ಟು ದೊಡ್ಡವರು, ಅವ್ರ ಹತ್ರ ಇದನ್ನೆಲ್ಲ ಕೇಳಬಹುದಾ? ಕ್ಷೀರಸಾಗರಕ್ಕೆ ಹೋಗ್ಬಿಟ್ಟು ಬೆಕ್ಕಿನ ಥರ ಆಡಬೇಕೆ, ನಾರಾಯಣನ ಥರ ಆಡಬಾರ್ದಾ? ಇದೆಲ್ಲ ಬರೋದೇ ಇಲ್ಲ. ನಮ್ಮ ರಿಕ್ವೈರ್ಮೆಂಟ್ ಇಷ್ಟು, ಇಬ್ಬರಿಗೂ ತೃಪ್ತಿ ಇದೆ, ಅದು ಬೇರೆ ಸಂಗತಿ. ಅವರಿಗೆ ಆಳ ಘನತೆ ಅದೆಲ್ಲ ಬೇಕಾಗಿಲ್ಲ. ಹಾಗಾಗಿ ಅವ್ರ ಮುಂದೆ ಬಡ್ಕೊಳ್ಬೇಕಾಗಿಲ್ಲ. ಕೆಲವೊಮ್ಮೆ ನಾವು ಅಸ್ಥಾನದಲ್ಲಿ ನಮ್ಮ ವಿದ್ಯಾ ಪ್ರದರ್ಶನ ಮಾಡೋಕ್ಕೆ ಹೋಗ್ತೀವಿ, ಅವ್ರಿಗದು ಬೇಕೇ ಆಗಿಲ್ಲ. ಅವ್ರಿಗಿಷ್ಟೇ ಸಾಕು. ಅವ್ರಿಗೆ ಯಾಕೆ ಬೇಕು? ಕಾಳಿದಾಸ ಬೇಕೇ ಸಿನಿಮಾ ಹಾಡು ಬರೆಯೋದಕ್ಕೆ? ಖಂಡಿತ ಬೇಡ. ಅವ್ರಿಗೆ ಕವಿರಾಜ್ ಸಾಕು. ಏನನ್ನೋಣ. ನವಿಲಿನ ಅನ್ಯೋಕ್ತಿ ಒಂದಿದೆ. ಅಹಮಸ್ಮಿ ನೀಲಕಂಠಸ್ತವ ಖಲು ತುಷ್ಯಾಮಿ ಶಬ್ದ ಮಾತ್ರೇಣ ನಾಹಂ ಜಲಧರ ಭವತಶ್ಚಾತಕ ಇವ ಜೀವನಂ ಯಾಚೆ. ನೋಡೋ ಮೋಡ, ನಾನು ನವಿಲು, ನಿನ್ನನ್ನು ಕಂಡು ನಿನ್ನ ನಾದವನ್ನು ಕೇಳಿ ಒಳ್ಳೆ ಮೃದಂಗದ ಸಾತಿ ಕೊಡ್ತೀಯಾ ಅಂತ ನಾನು ಕುಣಿತೀನಿ. ಆ ಚಾತಕದ ಥರ ನಿನ್ನ ಹತ್ರ ಏನೋ ಬಾಯಿ ಬಿಟ್ಕೊಂಡು ಬರೋಲ್ಲ ಅಂತ. ಅಂದರೆ ನಮಗೆ ಗೌರವ ಯಾವಾಗಿರುತ್ತೆ ಅಂದರೆ ಯಾರನ್ನೂ ಕೇಳದೇ ಇದ್ದಾಗೆ. ಯಾಚನಾಂತಂ ಹಿ ಗೌರವಂ. ಕೇಳುವವರೆಗೂ ಗೌರವ, ಕೇಳದ ಮೇಲೆ ಇಲ್ಲ, ರೌರವ ಅಷ್ಟೇ. ಹೀಗಾಗಿ ನಾನು ನಿನ್ನನ್ನು ಸ್ವಾಗತಿಸಿ ನಲಿತೀನಿ, ಅದಕ್ಕಾಗಿದ್ದೀನಿ ಅಂತ ನವಿಲು ಹೇಳ್ಕೊಳ್ಳುತ್ತೆ. ಕೂಡಿದ ಮಟ್ಟಿಗೂ ಮತ್ತೊಬ್ಬರ ನೆರವು ಇಲ್ಲದ ರೀತಿಯಲ್ಲಿ ಬದುಕಬೇಕು. ಸಿಕ್ಕು ಅವರು ನಮ್ಮನ್ನು ಹೀನ ಮಾಡದೇ ಇದ್ದರೆ ತೊಂದರೆ ಇಲ್ಲ, ಹೀನ ಮಾಡುವಂತಾದರೆ, ಯಾಚನಾ ಭಂಗವಾದರೆ ಅಂತನ್ನುವಂಥ ಚಿಂತೆ. ಆ ರೀತಿಯಾಗಿ ಅಷ್ಟೇ, ಮತ್ತಿನ್ಯಾವುದು ಕವಿ ವಿವಕ್ಷೆ ಅಲ್ಲ. ಮತ್ತು ನವಿಲಿಂದೇ ಇನ್ನೊಂದು ಅನ್ಯೋಕ್ತಿ ತುಂಬ ಚೆನ್ನಾಗಿದೆ. ಉತ್ತಂ ಸಾಯ ಸಖೇ ಮಯೂರ ಭವತಸ್ತಾಪಿಚ್ಛ ಪಿಚ್ಛಾಭರ
ಭರಾದ್ ಏಕಂ ಚಂದ್ರಕಮರ್ಪ್ಯ ಅನುಸೃತೋ ದತ್ತೇನ ರೋಮಾಪ್ಯಸೌ ರೋಮಾಪ್ಯಸೌ ವ್ಯಾಧಾಸ್ತು ಪ್ರಸಭಂ ನಿರುದ್ಯ ಚರಣೈರಾಪೀಡ್ಯ ಹಿತ್ವಾ ಘೃಣಾಮಾದಾಸ್ಯ ಆದಾಯಾಸ್ಯ ಕಲಾಪಂ ಅಂಗಣಭುವ ಸಮಾರ್ಜನಂತನ್ವತೆ. ನವಿಲೆ, ನಿನ್ನನ್ನು ಕೃಷ್ಣನಂತವನು ಬಂದು ಒಂದು ಗರಿ ಕೊಡು ಅಂದರೆ ಬಿಂಕ ಮಾಡಿಕೊಂಡು ಬಾಲ ತಿರುಗಿಕೊಂಡು ಹೊಟ್ಟೋದೆ. ಈಗ ಬೇಡರು ಬಂದು ನಿನ್ನನ್ನು ಕಾಲುಗಳ ಮಧ್ಯೆ ಸಿಕ್ಕಿಸ್ಕೊಂಡು ರಪರಪ ಅಂತ ಅಷ್ಟೂ ಗರಿಯನ್ನು ಕಿತ್ತು ನಿನ್ನ ಗರಿಗಳನ್ನಷ್ಟು ತಮ್ಮ ಗುಡಿಸಲು ಮುಂದೆ ಗುಡಿಸುವ ಕಸಬರಿಕೆ ಮಾಡ್ಕೋತಾರಲ್ಲ, ಅದು ಪರವಾಗಿಲ್ವಾ ಅಂತ. ದೊಡ್ಡವರು ನಮ್ಮಿಂದ ಏನೋ ಒಂದು ಸಣ್ಣ ಪುಟ್ಟದ್ದು ಬಯಸಿದ್ರೆ ನಮ್ಮ ಪುಣ್ಯ ಅಂತ ಕೊಡಬೇಕು. ಹಾಗಲ್ಲದೆ ಇದ್ದರೆ ಅಯೋಗ್ಯರಿಗೆ ಅಷ್ಟೂ ಕಿತ್ಕೊಂಡು ಹೋಗೋ ಥರ ಆಗುತ್ತೆ. ಒಳ್ಳೆಯ ಕಡೆ ನಾವು ದಾನ ಧರ್ಮ ಮಾಡಿದ್ರೆ ಮೇಲು. ಇಲ್ಲದ್ರೆ ಕಳ್ಳರೋ ಗೌರ್ಮೆಂಟೋ ಅಥವಾ ಇನ್ಯಾವುದೋ ಪುಂಡು ಪೋಖ್ರಿಗಳು ಹಫ್ತಾ ಕಲೆಕ್ಟ್ ಮಾಡಬೇಕು, ರಾಜ್ಯೋತ್ಸವ ಅಂತ ಹೇಳಿಬಿಟ್ಟೇನೋ, ಅಣ್ಣಮ್ಮ ದೇವಿ ಉತ್ಸವ ಅಂತ ಹೇಳಿಬಿಟ್ಟು, ಅಥವಾ ಇನ್ನು ಯಾವ್ಯಾವುದೋ ಅನಾಚಾರಗಳಿಗೋಸ್ಕರ ಕರವೇ ಪರವೇ ಅಂತ ಏನೇನೋ ಕಿತ್ಕೊಂಡು ಹೋದರೆ ಗತಿ ಏನು. ಹೀಗಾಗಿ ಪುಂಡು ಪೋಖರಿಗಳಿಗೆ ಆಹಾರವಾಗದಂತೆ ಮಾಡ್ಕೊಳ್ಬಾರ್ದು. ನಂದೂರಾಯನ ಭಂಡಾರ ನಾಯಿ ನೆರೆಗಳಿಗೆ ಆಹಾರ ಅಂತ ಕರಾವಳಿ ಕಡೆ ಒಂದು ಗಾದೆ, ಆ ತರಹ ಆಗಬಾರ್ದು. ಮತ್ತೊಂದು ಮಯೂರಾನ್ಯೋಕ್ತಿಯ ತಾತ್ಪರ್ಯ ನೆನಪಿಗೆ ಬರುತ್ತದೆ. ನವಿಲು ಗರಿಬಿಚ್ಚಿ ಕುಣಿದು ಮದೋನ್ಮತ್ತವಾಗಿ ಗರಿ ಉದುರಿಸ್ಕೊಳ್ಳುತ್ತೆ. ಆ ಗರಿ ಹೇಳುತ್ತೆ, ಅಯ್ಯ ನಿನಗೆ ನನ್ನಿಂದ ಭೂಷಣ, ಹೀಗೆ ಉದುರಿಸ್ಕೊಳ್ಬೇಡ ಅಂತ. ಅದು ಮತ್ತೆ ತಿರುಗಿಕೊಂಡು ಹೋದಾಗ ಅದು ಹೇಳುತ್ತೆ, ಪರವಾಗಿಲ್ಲ ಬಿಡು, ಕೃಷ್ಣ ಬಂದು ನನ್ನನ್ನು ತಲೆ ಮೇಲೆ ಇಟ್ಕೊಳ್ತಾನೆ ಅಂತ. ಕೆಲವೊಮ್ಮೆ ನಾವು ಒಬ್ಬರಿಗೆ ಬೇಡವಾಗಿರಬಹುದು, ಮತ್ತೂ ಉತ್ತಮರಿಗೆ ಬೇಕಾಗ್ತೀವಿ. ಅದಕ್ಕೆ ನಾವು ಕಳೆದು ಹೋಗ್ಬಿಟ್ವಲ್ಲ ಅನ್ನುವ ಆತ್ಮಾನುಕಂಪ, ಸೆಲ್ಫ್ ಪಿಟಿ ಇಟ್ಟುಕೊಳ್ಳದೆ ಬಾಳಬೇಕು ಅನ್ನುವಂಥದ್ದು ಇಲ್ಲಿಯ ದರ್ಶನ. ಆಮೇಲೆ ದೊಡ್ಡವರ ರೀತಿಯನ್ನು ಕವಿ ಹೇಳ್ತಾನೆ. ಅಗಾಧ ಜಲಸಂಚಾರಿ ನಗರ್ವಂ ಯಾತಿರೋಹಿತ ಅಂಗುಷ್ಟೋದಕ ಮಾತ್ರೇಣ ಶಫರಿ ಫರ್ಫರಾಯತೆ. ಅಗಾಧವಾದ ಸಮುದ್ರದಲ್ಲಿ ಓಡಾಡತಕ್ಕಂಥ ಮಹಾಮತ್ಸ್ಯ ನಾರಾಯಣನಿಗೆ ಗರ್ವ ಇಲ್ಲಂತೆ, ಮನುನೌಕೆಯನ್ನೇ ದಾಟಿಸಿದಂಥವನಿಗೆ. ಆದರೆ ಗೇಣುದ್ದದ ನೀರಲ್ಲಿ ಓಡಾಡುವ ಈ ಗೋಲ್ಡ್ ಫಿಶ್ ಥರ ಚಿಕ್ಕ ಮೀನಿಗೆ ಏನೆಲ್ಲ ಧಿಮಾಕು, ಬಾಲವನ್ನು ಹಿಂಗೊಂದು ಸರ್ತಿ ಹಂಗೊಂದು ಸರ್ತಿ ಬೀಸಿಕೊಂಡು ನಾನು ಮಹಾಸಮುದ್ರದಲ್ಲಿದ್ದೀನಿ ಅಂತ ಆಡ್ತಾ ಇರ್ತದೆ ಅಂತ. ದೊಡ್ಡವರಿಗೆ ಇಲ್ಲದ ಗರ್ವ ಅಲ್ಪರಿಗೆ ಬಂದುಬಿಡುತ್ತದೆ. ಅದು ತುಂಬ ತುಂಬ ದುಃಖವನ್ನು ತಂದುಕೊಡುವುದು, ಅಸಹ್ಯವನ್ನು, ಜುಗುಪ್ಸೆಯನ್ನು ಕೂಡ ಉಂಟು ಮಾಡತಕ್ಕಂಥದ್ದಾಗಿದೆ ಅಂತ ಕವಿಯ ತಾತ್ಪರ್ಯ. ಮತ್ತು ಶಂಖದ ಮೇಲೆ ಒಂದು ಅನ್ಯೋಕ್ತಿ ಉಂಟು ನೋಡಿ. ಜಲನಿಧೌ ಜನನಂ ಧವಲಂ ವಪುಃ ಮುರರಿಪೋರಪಿ ಪಾಣಿತಲೆ ಸ್ಥಿತಿ ಇತಿ ಸಮಸ್ತ ಗುಣಾನ್ವಿತ ಶಂಖ ರೇ ಕುಟಿಲತಾ ಹೃದಯೇನ ನಿವಾರಿತ. ಆಹಾ, ನೀನು ಹುಟ್ಟಿದ್ದು ಕ್ಷೀರಸಾಗರದಲ್ಲಿ, ಲಕ್ಷ್ಮಿಯ ಸಹೋದರ, ಚಂದ್ರನ ಸಹೋದರ, ಅಮೃತದ ಸಹೋದರ, ಇರುವುದು ನೋಡಿದ್ರೆ ಮಹಾವಿಷ್ಣುವಿನ ಕೈಯಲ್ಲಿ. ಅಷ್ಟು ಧವಲಮಯವಾದ ಬಣ್ಣ. ಹಾಗಿದ್ದರೂ ನಿನ್ನ ಅಂತರಂಗದ ಡೊಂಕು ಮಾತ್ರ ಹೋಗಲೇ ಇಲ್ಲ. ಶಂಖ ಒಳಗಡೆ ಸುತ್ತಿ 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 ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ತುಂಬ ಕ್ರುಕೆಡ್. ನೀನು ನಿನ್ನ ಕ್ರುಕೆಡಿಟಿಯನ್ನು ಬಿಡಲೇ ಇಲ್ವಲ್ಲ ಅಂತ ಕವಿ ಹೇಳ್ತಾನೆ. ದೊಡ್ಡವ್ರ ಮನೇಲಿ ಹುಟ್ಟುತ್ತಾರೆ, ದೊಡ್ಡ ಸ್ಥಾನದಲ್ಲಿರ್ತಾರೆ, ದೊಡ್ಡವ್ರ ಥರ ಪೋಸ್ ಮಾಡ್ಕೋತಾರೆ, ಆದರೆ ಅಂತರಂಗದ ಧೂರ್ತತೆಯನ್ನು ಬಿಡುವುದೇ ಇಲ್ಲವಲ್ಲ, ಅದಕ್ಕೆ ಹೇಳ್ತಾನೆ. ಆಮೇಲೆ ಕ್ಷೀರಸಾಗರ, ಅದಕ್ಕೆ ಆಪತ್ತು ಬಂದಾಗ ಏನಾಯಿತು? ಈ ಕಮಲಕ್ಕೆ ಆಪತ್ತು ಬಂದಾಗಿದ್ದಂತೆ ಪೀಯೂಷೇಣ ಸುರಾಶ್ರಿಯ ಮುರರಿಪುರ್ಮರ್ಯಾದಯ ಮೇದಿನಿ ಶಕ್ರಃ ಕಲ್ಪರುಹೈ ಶಶಾಂಕ ಕಲಯ ಶ್ರೀಶಂಕರಸ್ತೋಷಿತ ಮೈನಾಕಾದಿ ನಗಾ ನಿಜೋದರಗತಾ ಯತ್ನೇನ ಸಂರಕ್ಷಿತಾ ಮಚ್ಚೂನ್ಯೀಕರಣೆ ಘಟೋದ್ಭವ ಮುನಿ ಕೇನಾಪಿ ನೋವಾರಿತಃ ಮಹ್ಯಂ ಶ್ರೀರಿತಿ ಶಾರ್ಂಗಭೃತ್ ತ್ರಿದಶರಾಟ್ ಚಿಂತಾಮಣಿರ್ ಮಹ್ಯಮಿತ್ಯಬ್ಜೋ ಮಹ್ಯಮಿತೀಶ್ವರ ಸುರಗಣೋ ಮಹ್ಯಂ ಸುಧಾ ಚಾಸ್ವಿತಿ ಸರ್ವೇ ಸಂತ್ಯುಪಹರ್ತುಮೇವ ಜಲಧೆ ಸರ್ವಸ್ವಮೇನಂ ವೃಷಾ ಹಂತಾ ಚಾಮತಿ ತಾಪಸೇನ ಗದಿತುಂ ಕೊಪ್ಯಸ್ತಿ ತತ್ಮಾಸ್ವಿತಿ. ಸಮುದ್ರದಲ್ಲಿ ಲಕ್ಷ್ಮಿ ಬಂದಾಗ ನನಗೆ ಅಂತ ವಿಷ್ಣು ಎತ್ಕೊಂಡ, ಚಂದ್ರ ಬಂದಾಗ ನನಗೆ ಅಂತ ಶಿವ ತಿಕ್ಕಿಸ್ಕೊಂಡ್ಬಿಟ್ಟ ತಲೆ ಮೇಲೆ, ಅಮೃತ ಬಂದಾಗ ನನಗೆ ಅಂತ ದೇವತೆಗಳು ಎತ್ಕೊಂಡ್ರು, ಉಚ್ಚೈಶ್ರವಸ್ ಬಂದಾಗ ನನಗೆ ಅಂತ ಬಲಿಚಕ್ರವರ್ತಿ ತೊಗೊಂಡ, ಐರಾವತ ಬಂದಾಗ ಇಂದ್ರ ತೊಗೊಂಡ, ಅಪ್ಸರೇರ್ ಬಂದಾಗ ಎಲ್ಲರೂ ಕೂಡ ಎತ್ತಿಟ್ಕೊಂಡ್ಬಿಟ್ರು ನಮ್ಮದು ನಮ್ಮದು ಅಂತ. ಪುಣ್ಯ ಬಂದವರಿಗೆಲ್ಲ ಸ್ವರ್ಗಲೋಕ ಉಂಟಲ್ಲ, ಅಲ್ಲಿ ಅಪ್ಸರೇರು ಸಿಗ್ತಾನೆ ಇರ್ತಾರೆ ಅಂತ. ಆದರೆ ಅಗಸ್ತ್ಯ ಬಂದು ನುಂಗಿ ಒಣದು ಬಿಡ್ತೀನಿಂದಾಗ ಯಾರೂ ಬೇಡ ಕಣೋ ಬೇಡ ಅಂತ ತಡೀಲಿಲ್ಲ.
ತಮ್ಮದು ಬೆಂದ ಮನೆಯಲ್ಲಿ ಹಿರಿದದ್ದೇ ಲಾಭ ಅಂತ ಕಿತ್ಕೊಂಡು ಹೋದರೆ ಹೊರತುನುವೆ ಇವನ ಕಷ್ಟ ಬಂದಾಗ ಯಾರೂ ಕೇಳಲಿಲ್ಲ ಅಂತ. ಹಾಗಾಗಿ ಎಷ್ಟೋ ಬಾರಿ ನಮ್ಮ ಉದಾರತೆ ಪೆದ್ದತನವೂ ಆಗಿಬಿಡುತ್ತೆ. ಹಾಗಾಗದೇ ಇರಲಿ ಎನ್ನುವ ಒಂದು ಎಚ್ಚರಿಕೆಯನ್ನು ನಾವು ಈ ಸುಭಾಷಿತದಲ್ಲಿ ನೋಡ್ತೀವಿ. ಈ ಥರದ ಮತ್ತೆ ಕೆಲವು ಸುಭಾಷಿತಗಳನ್ನು ನೋಡೋಣ. ಇದು ರತ್ನಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ಇನ್ನು 15 ನಿಮಿಷ ವಿಸ್ತರಿಸಿ ಮಾತಾಡ್ತೀನಿ. ದಯಮಾಡಿ ಆ ಸಮಾಪ್ತಿಯವರೆಗೂ ಸಹಕರಿಸಬೇಕು ಅಂತ ಪ್ರಾರ್ಥನೆ. ವಪುಃಪರೀಣಾ ಗುಣೇನ ತೇಭ್ಯೋ ಯಶಸ್ವಿನಃ ಕಿಂ ಮಣಯೋ ಭವಂತಿ ತಥಾಪಿ ಚೂಡಾಸು ಮಹೀಪತೀನಾಂ ತಯೇವ ಖೇಲಂತಿ ನಗಂಡಶೈಲಾ. ರತ್ನಗಳೇ, ನಿಮ್ಮ ಗಾತ್ರ ಚಿಕ್ಕದು ಅಂತ ನೀವು ಮುಖ ಚಿಕ್ಕದು ಮಾಡ್ಕೊಳ್ಬೇಡಿ. ಕಿರೀಟಗಳಲ್ಲಿ ಬೆಟ್ಟದ ಕಲ್ಲುಗುಂಡುಗಳನ್ನು ದೊಡ್ಡವು ಅಂತ ತಂದಿಡೋಲ್ಲ, ನಿಮ್ಮನ್ನೇ ಇಟ್ಕೋತಾರೆ ಅಂತ. ನಾನು ಅಲ್ಪ ಅಂತ ಅಂದುಕೋಬೇಕಾಗಿಲ್ಲ. ನಮ್ಮ ಯೋಗ್ಯತೆ ನಮಗಿರುತ್ತೆ. ನಾವು ಗಾತ್ರದಿಂದ ದೊಡ್ಡದವರು ಅಲ್ಲದೇ ಇರ್ಬೋದು, ಗುಣದಿಂದ ಇದ್ದೀವಿ ಅನ್ನುವಂಥದ್ದು. ಇನ್ನು ಕೆಲವರು ದೊಡ್ಡ ಸ್ಥಾನಕ್ಕೆ ಬರ್ತಾರೆ, ಏನೂ ಮಾಡೋಲ್ಲ. ಅಂದರೆ ಅವರು ಒಳ್ಳೆಯವರು, ಯೋಗ್ಯತೆ ಇದ್ದವರು, ನಿಜವಾದ ಯೋಗ್ಯತೆಯಿಂದಲೇ ದೊಡ್ಡ ಸ್ಥಾನಕ್ಕೆ ಬಂದರು. ಆದರೆ ಏನೂ ಯಾರಿಗೂ ಉಪಕಾರ ಮಾಡಲ್ಲ. ಉಪಕಾರ ಅಂದರೆ ಮೂರು ಬಿಟ್ಟು ಓಡೋಗ್ತಾರೆ ಅಂತಂತಾರೆ. ಆ ಥರದವರಾಗಿರ್ತಾರೆ. ಅದರ ಬಗ್ಗೆ ಕವಿ ಹೇಳ್ತಾನೆ, ನ ಶ್ವೇತಾಂಶುವದಂಧಕಾರ ದಲನಾ ದುದ್ಯೋತತೆ ರೋದಸಿ ನಾಪ್ಯೇರಾವತ ವನ್ನಿರಸ್ತದಿತಿಜತ್ರಾಸಕೃತೋ ವಾಸವಃ ನೋ ಚಿಂತಾಮಣಿ ರತ್ನವತ್ ತ್ರಿಭುವನೆ ಚಿನ್ನ ವಿಪದ್ವಾರ್ಥಿನಾಂ ಭೂತ್ವಾ ತಸ್ಯ ಹರೇರುರಃ ಪ್ರಣಯಿನ ಕಿಂ ಕೌಸ್ತುಭೇನಾರ್ಜಿತಂ. ಕೌಸ್ತುಭಮಣಿ ತಾನು ವಿಷ್ಣುವಿನ ವಕ್ಷಸ್ಥಲದ ಅಲಂಕಾರವಾಯಿತು. ಅದರ ಜೊತೆಗೆ ಹುಟ್ಟಿದ್ದು ಚಂದ್ರ, ಐರಾವತ, ಚಿಂತಾಮಣಿ. ಚಂದ್ರ ನೋಡಿದ್ರೆ ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥ ಸಸ್ಯಗಳಿಗೆ ಉಜ್ಜೀವನವಾಗುವಂಥ ವ್ಯಕ್ತಿಯಾದ. ಇನ್ನು ಐರಾವತ ಇಂದ್ರನ ವಾಹನವಾಗಿ ದೇವಾಸುರ ಸಂಗ್ರಾಮದಲ್ಲಿ ಜಯ ಕೊಡುವಂಥ ಸಾಧನವಾಯಿತು. ಚಿಂತಾಮಣಿಯಂತೂ ನೆನೆದವರಿಗೆಲ್ಲ ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷ ಕಾಮಧೇನುವಿನ ಸಹಚರಿಯಾಯಿತು. ಅಯ್ಯ, ನೀನು ದೊಡ್ಡವರು ಎದೆಯಲ್ಲಿ ಬಂದು ಸೇರ್ಕೊಂಡು ಬಿಟ್ಟೆ, ಮೆರಿಟೋಕ್ರಸಿ ಅಂತ, ಏನೂ ಒಳ್ಳೇದು ಮಾಡ್ತಿಲ್ಲ ಅಂತ. ಕತ್ಲು ಕಳೀಲಿಲ್ಲ, ಕೊರತೆ ನೀಗಿಸಲಿಲ್ಲ, ವಿಜಯ ಕೊಡಲಿಲ್ಲ, ಏನು ಮಾಡಿದ್ದು ಅಂತ. ಕೆಲವರು ವಿದ್ವಾಂಸರು ತುಂಬ ಓದ್ಕೊಂಡಿರ್ತಾರೆ, ದೊಡ್ಡವರಾಗಿರ್ತಾರೆ, ಒಬ್ಬರಿಗೊಂದು ಪಾಠ ಹೇಳಲಿಲ್ಲ, ಒಂದು ಒಳ್ಳೆಯ ಗ್ರಂಥ ಬರೀಲಿಲ್ಲ, ಒಂದು ಒಳ್ಳೆಯ ಭಾಷಣ ಮಾಡಲಿಲ್ಲ. ನಿಜ ವಿದ್ವಾಂಸರು, ಎಲ್ಲ ಗ್ರಂಥಗಳು ಆಪೋಷಣ ತೊಗೊಂಡಿದ್ದಾರೆ, ಹಾಗಿರ್ತಾರೆ. ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ಎಲ್ಲ ಕಡೆಯಿಂದಲೂ ದುಡ್ಡು ಸಂಪಾದಿಸಿದ್ದಾರೆ. ಆದರೆ ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಲಿಲ್ಲ, ಒಂದು ಕಡೆ ದಾನ ಮಾಡಲಿಲ್ಲ, ತಾವೂ ಸುಖ ಪಡಲಿಲ್ಲ. ಆ ದುಡ್ಡನ್ನೆಲ್ಲ ಯಾವುದೋ ಸ್ವಿಟ್ಜರ್ಲ್ಯಾಂಡಲ್ಲಿ ಇಟ್ಕೊಂಡಿದ್ದಾರೆ. ಇವರೇ ಅದಕ್ಕೆ ಬಡ್ಡಿ ತೆರ್ತಾ ಇದ್ದಾರೆ. ಎಂಥ ದುಸ್ಥಿತಿ. ಕೆಲವೊಮ್ಮೆ ಈ ತರಹ ನಾಯಿ ಮೊಲೆ ಹಾಲು ಅಂತಾರಲ್ಲ, ಹಾಗಾಗುತ್ತದೆ. ರಸನಾನ್ಯೋಕ್ತಿ 32 ದಶನದ್ವೇಷಿ ಮಧ್ಯೆ ಭ್ರಮಸಿ ನಿತ್ಯಶಃ ತದಿದಂ ಶಿಕ್ಷಿತಂ ಕೇನ ಜಿಹ್ವೆ ಸಂಚಾರ ಕೌಶಲಂ. 32 ಕಠಿಣಾತ್ಮರ ನಡುವೆ ಒಂದಿಷ್ಟೂ ಗಾಯ ಮಾಡಿಕೊಳ್ಳದೆ ನಯವಾಗಿ ಹಾಗೆ ಹೀಗೆ ಓಡಾಡಿಕೊಂಡು ನೀನು ಬದುಕಿದ್ದೀಯಲ್ಲ, ಈ ಜಾಣ್ಮೆ ನಿನಗೆ ಯಾರು ಕಲಿಸಿದ್ರು ಅಂತ. ಎಲ್ಲ ಶತ್ರುಗಳ ಮಧ್ಯದಲ್ಲಿ ಘಾಸಿ ಮಾಡಿಕೊಳ್ಳದೆ ಬದುಕತಕ್ಕಂಥದ್ದು. ಅದೇ ಇನ್ನೊಂದು ಅನ್ಯೋಕ್ತಿ ಇದೆ. ದಶನಾ ದಶಂತಿ ಖಾದ್ಯಂ ರಸನಾ ತತ್ಸ್ವಾದ ಅನುಭವತಿ ಪ್ರಕೃತಿಯಂ ಧವಲಾನಾಂ ಕ್ಲಿಶ್ಯಂತಿ ಅದನ್ಯ ಕಾರ್ಯೇಶು. ಕಷ್ಟಪಟ್ಟು ಚಕ್ಲಿ, ಕೋಡ್ಬಳೆ, ಮೈಸೂರು ಪಾಕು, ಲಾಡು, ಚಿರೋಟಿ ಎಲ್ಲವನ್ನೂ ಹಲ್ಲುಗಳು ಅರಿಯೋದು, ನಾಲಿಗೆ ರುಚಿ ನೋಡೋದು. ಸೊಮ್ಮಕ್ಕೆ ಕೊಡಿದಿ, ಶೋಕಕ್ಕೆ ಕೊಡಿದಿ ಅಂತಾರಲ್ಲ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೀಗಾಗುತ್ತದೆ ಅಂತ ಇನ್ನೊಂದು ಮುಖವೂ ಕೂಡ ಉಂಟು. ಇನ್ನು ಈ ಗಾಳ, ಬಡಿಶ ಅಂತ ಕರೀತಾರೆ, ಅದನ್ನು ಕುರಿತು ಒಂದು ಅನ್ಯೋಕ್ತಿ ನೋಡಿ. ಯತ್ ಸದ್ಗುಣೋಪಿ ಸರಳೋಪಿ ತಟಸ್ಥಿತೋಪಿ ವಂಶೋದ್ಭವೋಪಿ ವಿದಧಾಸ್ಯ ನೃಶಂಸಕರ್ಮ ವಕ್ರಾತ್ಮನೋ ಬಡಿಶದಂಡ ತದೇವ ತಸ್ಯ ಜಾನಾಮಿ ಸಂಗತಿ ಫಲಂ ತವ ಕಂಟಕಸ್ಯ. ಕೆಲವರು ಒಳ್ಳೆಯವರಾದರೂ ಕೆಟ್ಟವ್ರ ಜೊತೆ ಸೇರಿಕೊಂಡು ಮಹಾ ಕೆಟ್ಟವರಾಗ್ಬಿಡ್ತಾರೆ. ಆ ಗಾಳ ಇದೆಯಲ್ಲ, ಅದು ವಂಶೋದ್ಭವ, ಬಿದರಿಂದ ಹುಟ್ಟಿದ್ದು, ಒಳ್ಳೆ ವಂಶದ್ದು. ಮತ್ತು ಅದಕ್ಕೆ ನೂಲು ಕಟ್ಟಿರ್ತಾರೆ, ಗುಣಾನ್ವಿತವಾಗಿದೆ. ಮತ್ತು ಅದು ಸರಳ, ಸ್ಟ್ರೈಟ್, ನೇರವಾಗಿದೆ, ರುಜುವಾಗಿದೆ. ಮತ್ತು ಅದು ತಟಸ್ಥಿತ, ಇಂಪಾರ್ಷಿಯಲ್ ಆಗಿದೆ. ಆ ಪಕ್ಷ ಈ ಪಕ್ಷ ಅಂತಿಲ್ಲದೆ ದಡದಲ್ಲಿಯೇ ಗಾಳ ಇರಿಸೋದು. ಇಷ್ಟೆಲ್ಲ ಆಗಿದ್ದರೂ ಪಾಪದ ಮೀನುಗಳನ್ನು ಹಿಡಿಯುವ ಸಾಧನ ಆಗಿದೆ. ಯಾಕೆಂದರೆ ನಿನ್ನ ತುದಿನಲ್ಲಿ ಕೊಕ್ಕಿ ಇದೆಯಲ್ಲ, ಡೊಂಕಾಗಿರುವ ವಕ್ರವಾದ ಕೊಕ್ಕೆ, ಆ ಕಾರಣದಿಂದ, ವಕ್ರವೂ ತೀಕ್ಷ್ಣವೂ ಆದ ಕೊಕ್ಕೆಯಿಂದ ಅಂತ. ನಿನಗೊಬ್ಬ ಕೆಟ್ಟ ಸ್ನೇಹಿತ ಇದ್ದಾನೆ, ಹಾಗಾಗಿ ಎಲ್ಲ ಅನಾಚಾರ ಮಾಡಿಸ್ತಾ ಇದ್ದಾನೆ ಅಂತ. ಕೆಲವೊಮ್ಮೆ ಒಳ್ಳೆಯವರಿಗೆ ಕೆಟ್ಟ ಹೆಂಡತಿಯೋ, ಕೆಟ್ಟ ಗಂಡನೋ, ಕೆಟ್ಟ ಮಕ್ಕಳೋ, ಕೆಟ್ಟ ಬಾಸೋ, ಕೆಟ್ಟ ಪಾರ್ಟ್ನರು ಸಿಕ್ಕಾಕೊಂಡ್ಬಿಡ್ತಾರೆ.
ಇವರು ನಾಶವಾಗಿಬಿಡ್ತಾರೆ. ಕೆಲವರು ಎಷ್ಟು ಕಷ್ಟಕ್ಕೆ ಬಂದರೂ ಒಳ್ಳೆತನವನ್ನೇ ತೋರ್ಪಡಿಸ್ತಾರೆ ಎನ್ನುವ ಅಸಾಮಾನ್ಯವಾದ ಉದಾಹರಣೆ. ಕೋಹಿ ತುಲಾ ಮಧಿರೋಹತಿ ಶುಚಿನ ದುಗ್ಧೇನ ಸಹಜ ಮಧುರೇಣ ತಪ್ತಂ ವಿಕೃತಂ ಮಥಿತಂ ತಥಾಪಿ ಯತ್ ಸ್ನೇಹ ಮುದ್ಗಿರತಿ. ಯಾರು ತಾನೇ ಹಾಲಿಗೆ ಸಮಾನರಾಗ್ತಾರೆ, ಯಾಕೆಂದರೆ ಹಾಲನ್ನು ಕಾಯಿಸಿದಾಗಲೂ ಅದು ತನ್ನಲ್ಲಿರುವ ಸ್ನೇಹ ಜಿಡ್ಡನ್ನು ಬಿಡೋಲ್ಲ. ತಪ್ತಂ ವಿಕೃತಂ ಮೊಸರಾಗಿ ವಿಕಾರ ಮಾಡಿಬಿಟ್ರು, ಬದಲಾಯಿಸಿಬಿಟ್ರು, ಅದು ಸ್ನೇಹ ಬಿಡೋಲ್ಲ. ಕಡಿದ್ರೂ ಸ್ನೇಹ ಬಿಡೋಲ್ಲ, ಮತ್ತೆ ಕಾಯಿಸಿದ್ರೂ ಸ್ನೇಹ ಬಿಡೋಲ್ಲ. ಅಂದರೆ ಒಳ್ಳೆಯತನವನ್ನು ಬಿಡದೆ ಮತ್ತಷ್ಟು ಇನ್ನಷ್ಟು ಸಾಂದ್ರ ಮಾಡ್ಕೊಳ್ತಾ ಇರ್ತಾರೆ ಅಂತನ್ನುವಂಥದ್ದು. ಇನ್ನೊಂದು ಗಜಾನ್ಯೋಕ್ತಿ. ಕೌಪೇ ಪಯಸಿ ಲಘೀಯಸಿ ತಾಪೇನ ಕರಃ ಪ್ರಸಾರಿತ ಕರಿಣ ಸೋಪಿನ ಪಯಸ ಲಿಪ್ತೋ ಲಾಘವಮಾತ್ಮ ಪರಂ ನೀತಃ. ಒಂದು ಆನೆ ಪಾಪ ಬಾಯಾರಿಕೆಯಿಂದ ಒಂದು ಬಾವಿಗೆ ಬಂದು ಸೊಂಡ್ಲನ್ನು ಚಾಚುತ್ತಂತೆ. ಅದು ಹಾಳು ಬಾವಿ. ಚಾಚಿದ್ದಕ್ಕೆ ಸೊಂಡ್ಲ ತುದಿನೂ ಒದ್ದೆ ಆಗಲಿಲ್ಲ. ಆನೆ ಬಂದು ಸೊಂಡ್ಲು ಚಾಚಿತು ನನ್ನ ಹತ್ರ ಬಾವಿ ಮಾತ್ರ ಜಂಬಾ ಪಟ್ಕೊಳ್ಳೋ ಥರ ಆಯಿತು, ಇದಕ್ಕೇನು ದಕ್ಕಲಿಲ್ಲ ಅಂತ. ಕೆಲವೊಮ್ಮೆ ಅಯೋಗ್ಯರ ಹತ್ರ ಹೋಗಿ ಏನೋ ಬೇಡ್ಕೊಂಡು ಬಿಡ್ತೀವಿ. ಅವರು ತಮ್ಮ ಬಯೋಡೇಟಾದಲ್ಲಿ ನೋಡಿ ಇವ್ರಿಗೆ ನಾವು ಪಾಠ ಹೇಳಿದ್ವಿ, ಇವ್ರಿಗೆ ನಾವು ಉಪಕಾರ ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆದರೆ ಇವ್ರಿಗೇನು ಉಪಕಾರ ದಕ್ಕಿರೋಲ್ಲ. ಡಿ ವಿ ಜಿಯವರು ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೀತಾರೆ. ಯಾವುದೋ ವಿಶ್ವೇಶ್ವರಯ್ಯನವ್ರ ವಿಷಯ ಬೇಕು ಅಂತ ಯಾವುದೋ ಒಬ್ಬ ತಿಮ್ಮಣ್ಣರಾಯನ ಹತ್ರಕ್ಕೆ ಹೋಗ್ತಾರೆ. ಹೋದರೆ ಆತ ವಿಶ್ವೇಶ್ವರಯ್ಯನವ್ರ ವಿಷಯ ಹೇಳೋಲ್ಲ. ವಿಶ್ವೇಶ್ವರಯ್ಯನವ್ರಿಗೆ ಏನೋ ಕಷ್ಟ ಬಂದಿದ್ದು, ಈ ತಿಮ್ಮಣ್ಣರಾಯನ ಮುಂದೆ ಅವರು ಕೈಕಟ್ಟಿ ನೈವೇದ್ಯದ ಭಂಗಿಗಳಿಂದ ನಿಂತುಕೊಂಡಿದ್ದು, ಇವರು ತಮ್ಮ ಮಹಾಮತಿಯಿಂದ ಆ ಕಷ್ಟವನ್ನು ಪರಿಹಾರ ಮಾಡಿದ್ದು, ಅವರು ಯಾವ ಜನ್ಮವೂ ಇವರಿಗೆ ಕೃತಜ್ಞರಾಗಿದ್ದು, ಈ ಜಯೋಪಾಖ್ಯಾನವೇ ಬರುತ್ತೆ ಹೊರತು ಅವರ ಯೋಗ್ಯತೆ ಯಾವುದು ವಿಶ್ವೇಶ್ವರಯ್ಯನವ್ರದ್ದು ಅಂತ ಬರೋಲ್ಲ. ಈ ತರಹ ತಮ್ಮ ಡೌಲು ಕೊಚ್ಕೊಳ್ಳೋಕೆ ಮಾಡ್ತಾರೆ. ನಾವು ಯಾರ ಹತ್ರವೋ ಕಷ್ಟ ಹೇಳ್ಕೋತೀವಿ, ಅವರು ಇನ್ಯಾರ ಹತ್ರವೋ ನೋಡಿ ಅವ್ರಿಗೆಲ್ಲ ಅಂಥ ಕಷ್ಟ ಇದೆ ಅಂತ ಸಾರ್ಕೊಂಡು ಬರೋದು ಬಿಟ್ಟು ಇನ್ನೇನೂ ಆಗೋಲ್ಲ. ಹಾಗಾಗಿ ಕಂಡವರೆದುರಿಗೆಲ್ಲ ಅಂತರಂಗವನ್ನು ಬಿಚ್ಚಿಡಬೇಕಾಗಿಲ್ಲ ಅನ್ನುವ ಲೋಕನೀತಿಯನ್ನು ನೋಡ್ಬೋದು. ಇನ್ನು ಕೆಲವರು ಎಲ್ಲಿಯೂ ಒಂದೇ ಸ್ಥಿತಪ್ರಜ್ಞರಾಗಿರ್ತಾರೆ. ಒಳ್ಳೆಯವ್ರ ಹತ್ರ ಹೋಗಿದ್ದಕ್ಕೆ ಇನ್ನೂ ಒಳ್ಳೆಯವರಾದರು ಅಂತಲ್ಲ, ಕೆಟ್ಟವ್ರ ಹತ್ರ ಹೋಗಿದ್ದಕ್ಕೆ ಕೆಟ್ಟರು ಅಂತಲೂ ಅಲ್ಲ. ಆ ಸ್ಥಿತಪ್ರಜ್ಞತ್ವ ಇರ್ತದೆ. ಅದಕ್ಕೊಂದು ಹಂಸಾನ್ಯೋಕ್ತಿ. ಗಂಗಮಂಬುಸಿತಮಂಬು ಯಾಮುನಂ ಕಜ್ಜಲಾಭಮುಭಯತ್ರ ಮಜ್ಜತಃ ರಾಜಹಂಸ ತವಸೈವ ಶುಭ್ರತ ಚೀಯತೆ ನ ಚಾಪಹೀಯತೆ. ಗಂಗೆ ಧವಳ ಶರೀರಿಣಿ, ಯಮುನೆ ಶ್ಯಾಮಲ ಶರೀರಿಣಿ. ಹಂಸ ಗಂಗೆಯಲ್ಲಿ ಮಿಂದರೆ ಮತ್ತು ಬೆಳ್ಳಗಾಗಲಿಲ್ಲ, ಯಮುನೆಯಲ್ಲಿ ಮಿಂದರೆ ಕಪ್ಪಗಾಗಲಿಲ್ಲ, ಇದ್ದಂಗೇನೆ ಇತ್ತು ಅಂತ. ಕೆಲವರು ಕಷ್ಟ ಬಂತು ಅಂತ ಕುಗ್ಗೊಲ್ಲ, ಸುಖ ಬಂತು ಅಂತ ಹಿಗ್ಗೊಲ್ಲ. ಸ್ಥಿತಪ್ರಜ್ಞರಾಗಿರ್ತಾರಲ್ಲ, ಆ ಒಂದು ಮಹತ್ವವನ್ನು ಹೇಳ್ತಾ ಇದೆ. ಮತ್ತೊಂದು ಸುಭಾಷಿತ ಪ್ರಸ್ತಾವ ರತ್ನಾಕರದ್ದು. ತುಲ್ಯೇ ಭುಭೃತಿ ಜನ್ಮ ತುಲ್ಯಮುಭಯೋರ್ ಮೂಲ್ಯಂಚ ತುಲ್ಯಂ ವಪುಃ ತುಲ್ಯಂ ದಾರ್ಢ್ಯಂ ಉದಗ್ರಟಂಕ ದಲನಂ ತುಲ್ಯಂಚ ಪಾಷಾಣಯೋಃ ಏಕಸ್ಯ ಅಖಿಲ ವಂದನಾಯ ವಿಧಿನಾ ದೇವತ್ವಮಾರೋಪಿತಂ ತದ್ವಾರಂ ವಿಹಿತ ಅಪರಸ್ಯ ತು ಪದಾಘಾತಾಸ್ಪದಂ ದೇಹಲಿ. ಒಂದೇ ಬೆಟ್ಟದಲ್ಲಿ ಹುಟ್ಟಿದ್ದು, ಒಂದೇ ಜಾತಿಯ ಕಲ್ಲು, ಒಂದೇ ದಿನ ಒಂದೇ ಎತ್ತಿನ ಗಾಡಿಯಲ್ಲಿ ಹೊಡ್ಕೊಂಡು ಬಂದದ್ದು, ಒಂದೇ ಶಿಲ್ಪಿಯ ಕೈಗೆ ಒಂದೇ ರೀತಿ ಉಳಿಪೆಟ್ಟು ತಿಂದದ್ದು. ಒಂದು ದೇವಸ್ಥಾನದ ಹೊಸಲಾಯಿತು, ಇನ್ನೊಂದು ಮೂರ್ತಿ ಆಯಿತು. ಇದು ಎಲ್ಲರೂ ತುಳಿಯೋಕ್ಕಾಯಿತು, ಅದು ಎಲ್ಲರೂ ನಮಸ್ಕಾರ ಮಾಡೋಕ್ಕಾಯಿತು. ಏನು ಮಾಡೋದು? ಒಬ್ಬರ ಭಾಗ್ಯ ಒಂದೊಂದು ಥರ ಇರುತ್ತೆ. ನಾವು ನಮ್ಮದಲ್ಲ ಅಂತ ಸುಮ್ಮನೆ ಇರಬೇಕಾಗುತ್ತದೆ ಅನ್ನುವಂಥದ್ದು ಇಲ್ಲಿಯ ಸುಭಾಷಿತದ ರೀತಿ. ತಾವು ಕೇಳಿದ್ರಿ ನನ್ನ ಅಪರಾಧಗಳು ಏನಾದರೂ ಇದೆಯಾ ಅಂತ. ಒಂದೆರಡು ಹೇಳಿ ಮುಗಿಸ್ತೀನಿ. ಸುಮಾರು 200-250 ಅನ್ಯೋಕ್ತಿಗಳನ್ನು ಆಗ ಈಗ ಬರೆದದ್ದುಂಟು. ಶಂಕರನಾರಾಯಣ ಉಪಾಧ್ಯಾಯರನ್ನು ಬೈಬೇಕು. ಅವರು ಹೇಳಿದ್ರಲ್ಲ ನಾನು ಏನೋ ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ. ಇದುವರೆಗೂ ನೀವು ಕೇಳಿದ್ದೆಲ್ಲ ಯಾವುದೋ ಕಾಲದ ವಸ್ತುಗಳದು. ನಾನು ನಮ್ಮ ಕಾಲದ ವಸ್ತುಗಳನ್ನು ಇಟ್ಟುಕೊಂಡು ಮಾಡಿದ ಕೆಲವನ್ನು ನಿಮಗೆ ನಿವೇದನೆ ಮಾಡ್ತೀನಿ. ಸಿಗರೇಟಿನ ಮೇಲೆ ಪತಿವ್ರತಾತ್ವಂ ಪರಮಾಸಿ ಸರ್ವಥಾ ಯತೋನ್ಯ ಪತ್ನ್ಯಃ ಪ್ರವಿಶಂತಿ ಪಾವಕಂ ಮೃತೆ ಪ್ರಿಯೇ ಭರ್ತರಿಹಾತ್ವಮರ್ಚಿಷಿ ಪತಸ್ಯಹೋ ಪೂರ್ವಮಪೂರ್ವಲೀಲಯ. ಆಹಾ, ಪತಿವ್ರತೆ ಅಂದರೆ ನೀನೇ ಧೂಮವರ್ತಿಕೆ. ಸ್ತ್ರೀಲಿಂಗದ ಪದ ಅದು, ಧೂಮವರ್ತಿಕ. ಅದಕ್ಕೆ ಪತಿವ್ರತೆ ಅಂದರೆ ನೀನೇ. ಯಾಕೆಂದರೆ ಎಲ್ಲ ಪತಿವ್ರತೆಯರು ಗಂಡ ಸತ್ತ ಮೇಲೆ ಬೇಕಾದರೆ ಬೆಂಕಿಗೆ ಬಿದ್ದಾರು ಸತಿ ಆಗೋದಕ್ಕೆ. ನೀನು ಗಂಡ ಬದುಕಿರೋವಾಗಲೇ ಬೆಂಕಿಗೆ ತುತ್ತಾಗ್ಬಿಡ್ತೀಯಲ್ಲ, ಎಂಥದ್ದು ಅಂತ ಹೇಳೋಣ ಅಂತ. ಅಂದರೆ ಕೆಲವರು ಮಹಾ ಪವಿತ್ರರು ಅಂತ ಅಂದ್ಕೋತಾರೆ. ನಾವು ಬೆಂಕಿನೇ ತೊಳೆದ್ಬಿಟ್ಟು ಬಳಸುವಷ್ಟು ಬಡಿ ಅಂತ. ಬೆಂಕಿ ತೊಳೆದ ಮೇಲೆ ಏನು ಮಾಡೋಕ್ಕಾಗುತ್ತೆ? ಪೂತಿ ನರಸಿಂಹಾಚಾರ್ಯರು ಮೇಲುಕೋಟೆಯ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾಯಿದ್ರು. ಒಬ್ಬ ಮೇಲುಕೋಟೆಯಲ್ಲಿ ದಿವಸ 2 ಚಮೆ 2ಕ್ಕೆ ಹೋಗ್ತಾಯಿದ್ರು.
ತಂಬಿಗೆ ಇಟ್ಟುಕೊಂಡ್ರೆ ಒಂದು ಕಾಗೆ ಬಂದು ಉರುಳಿಸ್ಬಿಡ್ತಾ ಇತ್ತಂತೆ. 4 ದಿವಸ ಆದಮೇಲೆ ರೇಗಿ ಮೊದಲೇ ತೊಳ್ಕೊಂಡು ಕೂತ್ಕೊಂಡ್ರಂತೆ, ಈಗೇನು ಮಾಡ್ತೀಯಾ ನೋಡು ಅಂತ. ಈ ತರಹ ಅತಿ ಬುದ್ಧಿವಂತರ ರೀತಿ ಅಂತ ಈ ಸುಭಾಷಿತ. ಇನ್ನು ಸೈಕಲ್ ಬಗ್ಗೆ, ದ್ವಿಚಕ್ರಿಕೇತೆ ಸಹನ ಸ್ವಭಾವಂ ಸಂಭಾವಯಾಮಿ ಪ್ರಸಭಂ ಶುಭಾಂಗಿ ಏನಿರ್ದಯಂ ತ್ವಾಂ ಪರಿಮರ್ದಯಂತಿ ತಾನೇವ ಧೃತ್ವಾ ಶಿರಸ ಪ್ರಯಾಸಿ. ಏ ಸೈಕಲ್, ದ್ವಿಚಕ್ರಿಕೆ, ನಿನ್ನ ಸಹನೆಯೇ ಸಹನೆ. ಯಾರು ನಿನ್ನನ್ನು ನಿರ್ದಯವಾಗಿ ತುಳಿತಾರೆ ಅವರನ್ನು ತಲೆ ಮೇಲೆ ಹೊತ್ಕೊಂಡು ಪ್ರಗತಿಯನ್ನು ತೋರಿಸ್ತೀಯಾ ಅಂತ. ಕೆಲವರು ಎಷ್ಟು ಕಷ್ಟಕ್ಕೊಳಗಾದರೂ ಸೈಕಲ್ ನಾವು ತುಳಿದ್ರೆ ನಮ್ಮನ್ನು ಅದು ಮುಂದೆ ತೆಗೆದುಕೊಂಡು ಹೋಗುತ್ತೆ. ಅಂದರೆ ತುಳಿಯೋದ್ರಿಂದಲೇ ನಾವು ಹೋಗ್ತೀವಿ ಮುಂದೆ, ಪಾಪ ಅದು ತುಳಿಸ್ಕೊಂಡು ಹೋಗುತ್ತದೆ ಅಂತ. ಇನ್ನು ಬಳೆಯ ಬಗ್ಗೆ, ಅಂತಃಶೂನ್ಯ ಶಿಥಿಲ ವಪುಷಾ ದೀನ ದೀನೋ ಅತಿ ದೂನೋ ದಾಯಾದಾನಾಂ ಶಬಲ ನಿವಹೇ ಪೀಡಿತೋಸ್ಮೀತಿ ನಿತ್ಯಂ ಮಾಗಾಖೇದಂ ವಲಯ ಸಲಯಂ ಕಾಮಿನೀ ಮೋಹನತ್ವ ತಾಸಾಂ ರಸ್ಯೆ ಕರಭ ನಿಕಟೆ ನೃತ್ಯಸಿ ಪ್ರತ್ಯಯೇನ. ಎಲೆ ಬಳೆಯೇ, ನೀನು ಒಳಗೆ ಟೊಳ್ಳು, ಬಳೆ ಒಳಗೆಲ್ಲ ಟೊಳ್ಳು. ಮತ್ತು ದಾಯಾದರ ಮಧ್ಯದಲ್ಲಿ ಸದಾ ಜಗಳ ಆಡ್ಕೊಂಡಿರಬೇಕು, ಬೇರೆ ಬಳೆಗಳ ಮಧ್ಯೆ ಗಲಗಲ ಶಬ್ದ ಮಾಡ್ಕೊಂಡಿರಬೇಕು ಅಂತ ಬೇಜಾರು ಮಾಡ್ಕೊಳ್ಬೇಡ. ಸುಂದರಿಯರು ಮತ್ತೆ ಮತ್ತೆ ನಿನ್ನ ನೇವರಿಸ್ಕೊಂಡು ಕೈ ಹತ್ತಿರಕ್ಕೆ ಇಟ್ಕೊಳ್ತಾರೆ, ಅದಕ್ಕಾಗಿ ಸಮಾಧಾನ ಪಟ್ಕೊ ಅಂತ. ಕೆಲವೊಮ್ಮೆ ನಮಗಂಥ ಒಳ್ಳೆಯ ಯೋಗ್ಯತೆ ಇರೋಲ್ಲ, ಮತ್ತು ಜೊತೆಗಾರರು ಸರಿಯಾಗಿಲ್ಲ, ಪೀರ್ ಪ್ರೆಷರ್ ಕೆಟ್ಟದಾಗಿದೆ ಅಂತ ಅಂದ್ಕೋತೀವಿ. ಆದರೆ ಒಳ್ಳೆಯವರ ಸಹವಾಸ ಇರುತ್ತಲ್ಲ, ಅದನ್ನು ನಾವು ನೋಡಬೇಕು, ಹಾಗಿರಬೇಕಾಗುತ್ತದೆ ಅಂತ. ದೂರದರ್ಶನದ ಬಗ್ಗೆ ಒಂದು ಅನ್ಯೋಕ್ತಿ. ದೂರದರ್ಶನತ ವಾಸ್ತುವಿಕ್ರಮೋ ದೂರಗಾ ನಿಕಟತ ಅಂಗತ ಇತಿ ಕಿನ್ನುವೇತ್ಸಿತವ ದುಷ್ಪ್ರಸಂಗತೋ ದೂರತೋ ಯಯುರತೀವ ಸಂಗತಾ. ದೂರದರ್ಶನ, ನಿನಗೆ ಬಿಂಕ ಬೇಡ, ದೂರದಲ್ಲಿದ್ದದನ್ನೆಲ್ಲ ಹತ್ತಿರಕ್ಕೆ ತಂದುಬಿಡ್ತೀನಿ ಅಂತ. ನೀನು ಹತ್ತಿರಕ್ಕೆ ಎಂಥ ಕೆಟ್ಟ ಸೀರಿಯಲ್ಲು, ಕೆಟ್ಟ ಕ್ರಿಕೆಟು ತಂದುಬಿಡ್ತೀಯ ಅಂದರೆ ಹತ್ತಿರ ಇದ್ದವರೆಲ್ಲ ದೂರ ಆಗ್ತಾ ಇದ್ದಾರೆ ಈಗ ಅಂತ. ನಾವು ಏನೋ ಕಡ್ದು ಕಟ್ಟೆ ಹಾಕ್ಬಿಡ್ತೀವಿ, ಆ ಉಪಕಾರ ಮಾಡ್ತೀವಿ, ಈ ಉಪಕಾರ ಮಾಡ್ತೀವಿ. ಎಲ್ಲೆಲ್ಲಿದ್ದವರು ನೋಡಿ, ಈಗ ಫೇಸ್ಬುಕ್ಕಲ್ಲಿ ಪಾಸ್ಬುಕ್ಕಲ್ಲಿ ಎಲ್ಲ ಕಡೆ ಫ್ರೆಂಡ್ಗಳನ್ನು ಮಾಡ್ಕೋತೀವಿ ಅಂತ ಅಂದುಕೊಂಡು ಮನೆಯಲ್ಲಿ ಇವ್ರ ಹೆಂಡತಿ ಗಂಡಂದರು ಬೇರೆ ಬೇರೆ ಫ್ರೆಂಡ್ಗಳಾಗಿ ಮಾಡ್ಕೊಳ್ತಾ ಇರ್ತಾರೆ. ಅದು ಅಲ್ಲಿ ಆಗುವ ಅಪಾಯ. ಅಂದರೆ ಮತ್ತೆ ಅರಸನ್ನು ನಂಬ್ಕೊಂಡು ಪುರುಷನ ಮರೆತರು ಅಂತ. ದೂರದಲ್ಲಿರೋದನ್ನು ಭದ್ರ ಮಾಡ್ಕೋತೀವಿ ಅಂತ ಹೊರಟ್ರೆ ಹತ್ತಿರದಲ್ಲಿರೋದೇ ಬುಡ ಇಲ್ಲದೆ ಹೊರಟೋಗ್ಬಿಡ್ತದೆ. ಹೀಗಾಗಿ ಆ ವಿವೇಕ ನಮಗಿರಬೇಕು ಅಂತ. ಇನ್ನು ಟೇಪ್ ರೆಕಾರ್ಡರ್ ಬಗ್ಗೆ, ಧ್ವನಿಪಟ್ಟಿಕಾ ಪ್ರಸರ ಯಂತ್ರ ಸಾಧುತೆ ಶ್ರುತಿ ಮೋಹನಂ ತದಲಮಾತ್ಮ ಸಂಶಂಸನೈ ಯದು ಪಾಹಿತಂ ತ್ವಯಿ ತದೇವ ಕೂಜಸಿ ಪ್ರಕಟಂ ಕಿಮಸ್ತಿತವ ನೂತನಂ ವದ. ಟೇಪ್ ರೆಕಾರ್ಡರ್, ನೀನು ತುಂಬ ಇಂಪಾಗಿರೋದು ಎಲ್ಲವನ್ನೂ ಇಟ್ಕೊಂಡಿದ್ದೀನಿ, ಜ್ಞಾನವನ್ನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಜಂಬ ಮಾಡಬೇಡ. ನೀನು ಇರೋದನ್ನೇ ಮತ್ತೆ ರಿಪೀಟ್ ಮಾಡ್ತೀಯ ಹೊರತು ಹೊಸದನ್ನು ಸೃಷ್ಟಿ ಮಾಡೋಕ್ಕಾಗೋಲ್ಲ ಅಂತ. ಕೆಲವರು ಬುಕ್ಕಿಶ್ ನಾಲೆಡ್ಜ್, ಪುಸ್ತಕ ಪಾಂಡಿತ್ಯ ಇದ್ದದ್ದನ್ನು ಹೇಳಬಲ್ಲರೆ ಹೊರತು ಸೃಷ್ಟಿ ಮಾಡಲಾರದು, ಸರ್ಜನಶೀಲತೆ ಇಲ್ಲ. ಹಾಗಾಗಿ ಆ ಮಟ್ಟಿಗೆ ನಮ್ರತೆ ಅನ್ನುವುದು ಇರಬೇಕಾಗುತ್ತದೆ ಅಂತ. ತುಂಗಾ ಪುಣ್ಯೋದಕೆ ವಾಸಸ್ತಂಡುಲ ಅನ್ನಂಚ ಸಾತ್ವಿಕಂ ದರ್ಶನಂ ಶಂಕರಸ್ಯಾಸ್ತಾಂ ಜಶತ್ವಂ ಪೂತಿಲೋ ಯಥಾ. ಶೃಂಗೇರಿಯ ತುಂಗಾ ನದಿಯ ಮೀನನ್ನು ನೋಡಿ ಹೇಳಿದ್ದು. ತುಂಗಾಪಾನ ತುಂಬ ಪಾವನ ಅಂತಾರೆ, ಗಂಗಾ ಸ್ನಾನಂ ತುಂಗಾಪಾನಂ ಅಂತ. ಇನ್ನು ನೀನು ತಿನ್ನೋದು ನೋಡಿದ್ರೆ ಶುದ್ಧವಾದ ಮಂಡಕ್ಕಿನೇ ತಿಂತೀಯ, ಅಲ್ಲೆಲ್ಲ ಮಂಡಕ್ಕಿನ ರಾಶಿ ರಾಶಿ ಹಾಕ್ತಾರೆ. ಸ್ನಾನ ಮಾಡಿ ಪಾನ ಮಾಡೋದು ತುಂಗಾ ಜಲವನ್ನು. ಇನ್ನು ಹೊಂದಿರುವುದು ನೋಡಿದ್ರೆ ಮಹಾವಿಷ್ಣುವಿನ ಪ್ರಥಮಾವತಾರದ ರೂಪವನ್ನು, ತಿನ್ನುವುದು ನೋಡಿದ್ರೆ ಪರಮಸಾತ್ವಿಕವಾದ ಈ ಒಂದು ಮಂಡಕ್ಕಿಯನ್ನು. ಇನ್ನು ಕಣ್ಣೆತ್ತಿದರೆ ವಿದ್ಯಾಶಂಕರ ದೇವಾಲಯ ಮತ್ತು ಅಮ್ಮನವರ ದೇವಸ್ಥಾನ, ಸ್ವಾಮಿಗಳ ದರ್ಶನ, ಇದೆಲ್ಲ ಮಾಡ್ತೀಯ. ಹಾಗೆ ಮಾಡಿದ್ರು ನೀನು ದುರ್ವಾಸನೆ ಮೈ ಇದ್ದೇ ಇದೆ, ಮೀನು ವಾಸನೆ ಇನ್ನೆಲ್ಲೂ ಹೋಗುತ್ತೆ. ನಾವು ದೊಡ್ಡವ್ರ ಜೊತೆ ಇದ್ದೀವಿ, ದಿನ ವ್ರತ ಪೂಜೆ ಆಚಾರ ಏನೆಲ್ಲ ಮಾಡಿದ್ರು ಅಂತರಂಗದಲ್ಲಿ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಅಂತನ್ನುವಂಥದ್ದು. ರೆಫ್ರಿಜರೇಟರ್ ಬಗ್ಗೆ ಒಂದು ಅನ್ಯೋಕ್ತಿ. ಶೀತಪೇಟಿ ಶಿಶಿರೇನ ಕೋಪಿ ಮಾಂ ಕಾಂಕ್ಷತೀತಿ ವಹ ನೈವ ಖಿನ್ನತಾಂ ಶೀಘ್ರಮೇವ ಖರ ಭಾಸ್ಕರಾದೃತೋ ಗ್ರೀಷ್ಮಯೇಶ ಸಮುಪೈತಿ ರೂಕ್ಷದೃಕ್. ರೆಫ್ರಿಜರೇಟರೇ, ಚಳಿಗಾಲ ನನ್ನನ್ನು ಯಾರೂ ಕೇರ್ ಮಾಡೋಲ್ಲ, ತಿರುಗಿ ನೋಡೋಲ್ಲ ಅಂತ ಅಂದ್ಕೋಬೇಡ. ಬೇಗನೆ ಬರುತ್ತೆ ಬೇಸಿಗೆ ಕಾಲ, ನಿನಗೂ ಉಂಟು ಕಾಲ ಅಂತ. ಅಂದರೆ ನಮ್ಮನ್ನು ಕೇಳಲಿಲ್ಲ ಅಂತ ನಾವು ಅಂದ್ಕೋತೀವಿ, ಮತ್ತೊಂದು ಕಾಲದಲ್ಲಿ ನಮ್ಮನ್ನು ಕೇಳಿಯೇ ಕೇಳ್ತಾರೆ. ಸೀಸನಲ್ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ಐಸ್ ಕ್ರೀಮ್ ಇಂಡಸ್ಟ್ರಿಗೆ ಸೀಸನಲ್ ಡಿಮ್ಯಾಂಡು. ಬೇಸಿಗೆ ಕಾಲ ಬಂದರೆ ಎಲ್ಲ ಬಾಯಿ ಬಿಟ್ಕೊಂಡು ಜೊಲು ಸುರಿಸ್ಕೊಂಡು ಹೋಗ್ತಾರೆ.
ಹಾಗಾಗಿ ನಮಗೆ ನಮ್ಮದಾದ ಯೋಗ್ಯತೆ ಇರ್ತದೆ. ಹಸೆನಿನಗೆ ಬ್ರಹ್ಮಪುರಿಯೊಳಗೇಕೆ ಅಂತ ಡಿ ವಿ ಜಿ ಹೇಳ್ತಾರಲ್ಲ, ಹಾಗಾಗಿ ನಮ್ಮದಾದದ್ದು ನಮ್ಮ ಮಟ್ಟಿಗೆ ಇರುವುದರಿಂದ ನಾವೆಲ್ಲ ಚಿಂತೆ ಮಾಡಬೇಕಾಗಿಲ್ಲ. ಸ್ವಸ್ಥಾನ ಪರಿಜ್ಞಾನ ಅನ್ನುವುದು ಇದ್ದಲ್ಲಿ ಸಾಕಾಗುತ್ತದೆ ಅನ್ನುವ ತಾತ್ಪರ್ಯವನ್ನು ನಾವಿಲ್ಲಿ ನೋಡಬಹುದು. ಹೀಗಾಗಿ ಕೆಲವೊಂದು ನನ್ನ ಸಾಮಯಿಕವಾದ ವಸ್ತುಗಳನ್ನು ಅವಲಂಬಿಸಿದ ಅನ್ಯೋಕ್ತಿಯನ್ನು ಹೇಳಿದೆ. ಬೇಕಾದಷ್ಟಿದೆ. ನ ಸುಖಂ ನಚ ಸೌಲಭ್ಯಂ ಸ್ವಯಂ ಸ್ವಗುಣಶಂಸನಂ. ನಮ್ಮ ಮಾತುಗಳನ್ನು ನಾವೇ ಹೇಳಿಕೊಳ್ಳೋದ್ರೊಳಗೆ ಅಂಥ ಸೌಲಭ್ಯವೂ ಇಲ್ಲ, ಸುಖವೂ ಇಲ್ಲ. ಸಹೃದಯರೊಬ್ಬರ ಅಪೇಕ್ಷೆಯಂತೆ ಕೆಲವನ್ನು ನಿವೇದಿಸುವುದಾಯಿತು. ಈ ಆತ್ಮಶ್ಲಾಘನೆಗೆ ಕ್ಷಮೆ ಇರಲಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ ತುಂಬ ಹೃದಯಕ್ಕೆ ನಿಕಟವಾದ ಸಂಸ್ಕೃತ ಸೂಕ್ತಿಗಳನ್ನು ಒಂದಷ್ಟರ ಮಟ್ಟಿಗೆ ಶಬ್ದ ಮಾಧ್ಯಮದಲ್ಲಿ ದಾಖಲೆ ಮಾಡುವಂತೆ, ಸಹೃದಯರಿಗೆ ವಿನಿಕೆ ಮಾಡುವಂತೆ ಅವಕಾಶ ಬಂದದ್ದಕ್ಕಾಗಿ ಮತ್ತೆ ನಮಸ್ಕಾರ, ಕೃತಜ್ಞತೆ ಅರ್ಪಿಸ್ತಾ ವಿರಮಿಸ್ತೀನಿ. ಧನ್ಯವಾದ.